ಎರಡು ತತ್ವಪದ ಹೇಳ್ತೀರಿ ಇವಾಗ. ತತ್ವಪದ ಹೇಳ್ರಿ ಗುರುಗಳೇ ಶಿವರಾಜಣ್ಣ. ಧನ್ಯ ಧನ್ಯ. ಪಾಲ ಅಂದ್ರೆ ಹಣಿ, ಲೋಚನ ಅಂದ್ರೆ ಕಣ್ಣ, ಮೂರನೇ ಕಣ್ಣು ಅಂದ್ರೆ ಜ್ಞಾನ. ಫಾಲ ಫಾಲ ಪಾಲಾಕ್ಷ ಅಂತಿರಲ್ಲ, ಪಾಲಾಕ್ಷ. ಅಕ್ಷಿ ಅಂದ್ರೆ ಕಣ್ಣು, ಪಾಲ ಅಂದ್ರೆ ಹಣಿ. ಏನ್ ತುಂಬಾ ಧನ್ಯವಾದಗಳು. ಬಹಳ ಅದ್ಭುತ. ಅದಕ್ಕೇನು ಇದು ಮಾಡ್ಲಿಕ್ಕೆ, ವರ್ಣನೆ ಮಾಡ್ಲಿಕ್ಕೆ ಶಬ್ದಗಳಿಲ್ಲ ನಮ್ಮಲ್ಲಿ. ಇಂಥ ಹಾಡುಗಳು ಅದಾವತ್ತೇಳಿ ನಮಗ್ ಗೊತ್ತಿಲ್ಲ, ಅಂತ ಪರಿಚಯ ಮಾಡಿಕೊಡ್ಲಕತ್ತಾರ. ಎಲ್ಲಿ ಸಿಗ್ತಾವೆ? ಶಿವರಾಜನ ಮೇಲೆ ಸಿಗ್ತಾವ, ಮತ್ತೆಲ್ಲಿ ಸಿಗ್ತಾವ? ಗ್ರಂಥನೇ ಅವರ
ನೋಡಿ, ದೇಹ ಸಂಘ ಮಾಡಿ ಮನಸ್ಸು ಹೆಂಗಾಯ್ತು, ಆ ದೇಹ ಸಂಘ ಮನಸ್ಸು ಬಿಡಿಸೋದೇ ಗುರುವಿನ ಪಾದ ಹಿಡಿಯೋದು. ಬಹಳ ಅರ್ಥಗರ್ಭಿತವಾದಂತ ತತ್ವಪ್ಪ. ತುಂಬಾ ಧನ್ಯವಾದಗಳು ಅವರಿಗೆ. ಅವ್ರ ನಂಬರ್ ಅದ ಇಲ್ಲ ನಿಂಬಲ್ಲಿ? 98455 44026. ಬೆಂಗಳೂರಿಗೆ ಹೋದಾಗ ಜಿಗಣಿಗೆ ಹೋಗಿ ಅವ್ರ ಮುಂದೆ ಕೂತ್ ಬಿಡೋದು, ಒಂದು ಡೈರಿ ಇಟ್ಕೊಂಡು. ರಾಮನಗರ ಬಲ್ಲಿ ಜಿಗಣಿ ಅಂತ ಬರ್ತದೆ. DK ಶಿವಕುಮಾರ್ ಊರವರು. ಕನಕ್ಪುರ ಅನ್ರಿ ಅದು. ಇದು ರಾಮನಗರ ಅಲ್ಲನ್ರಿ ಅವ್ರದ್ದು? ಅವು ಏನ್ ಎಷ್ಟು ದೂರ ಅದ ರೀ ಅದಕ್ಕೆ? ಅದೇ ಮತ್ತೆ ಅಲ್ಲೇ ರಾಮನಗರ DK ಅವ್ ಸಮೀಪ ಅದ. ಕನಕ್ಪುರ ಬಾರ್ಡರ್. ನಾವು ಜಿಗಣಿ ಬಂದಿದ್ದೇವೆ ಮೊನ್ನೆ ಬಂದಾಗ ರೀ. ಹೌದಪ್ಪಜಿ, ಅಲ್ಲಿ ಸೂರ್ಯನಗರ ಇದು ನೋಡಿದ್ರು. ಹೌದೌದೌದು, ಹೌದು, ಸೂರ್ಯನಗರ ಪೋರ್ಟ್ ಜಿಗಣಿ ಮೇಲೆ ಆಯ್ಕೆ ಹೋದವರಲ್ಲಿ. ಅಲ್ಲೆಲ್ಲ ಫ್ಯಾಕ್ಟ್ರಿ ಜನ ಜಾಸ್ತಿ. ಹೌದು, ಸೂರ್ಯನಗರ ಫಸ್ಟ್, ಸೆಕೆಂಡ್, ಥರ್ಡ್ ಮಾಡಿ ಫೋರ್ತ್ ಮಾಡಕ್ಕೆ. ಈಗ ಪರಮ ಪೂಜ್ಯ ಇದು ಒಂದು ಅಲ್ಲ ಸಂಜೆಗಲ್ಲ, ಸಂಜೆಗಲ್ಲ. ಈಗ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ತತ್ವ ಅಂತ ಮೋಕ್ಷ ವಿಚಾರ ತಿಳಿಬಿಡ್ರಿ, ಅದು ಏನಕ್ಕಾಗಲ್ಲ. ಯಾವ್ದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸೋಮಸ್ವಾಮಿ ಇದರ ವಿಚಾರ ಸಾಗರದ ಸಾರವನ್ನು ನಮಗೆ ಹೇಳ್ತಾರೆ. ನಾವೆಲ್ಲ ಅನಿಸಬೇಕು ಅಂತ ಅನಿಸ್ಕೊಳ್ತೇನೆ. ಅದಕ್ಕೆ ಪೂರ್ವದಲ್ಲಿ ಒಂದು ನಾಗರತ್ನ सद्गुरु श्री साधु निश्चलदास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरणबसव स्वामी जी महाराज की जय। जय मंगलम, जय नमः पार्वती पति शिव हर हर महादेव। श्री विचार सागर साधु श्री निश्चलदास जी ಅವರ ಕೃತಿ. 5ನೇ ತರಂಗ, ಮಧ್ಯಮ ಅಧಿಕಾರಿ ಮಹಾರಾಜರಿಗೆ ಉಪದೇಶ. 229ನೇ ವಿಷಯಾಂಕ, ಮಿಥ್ಯಾ ದುಃಖದ ನಾಶವು ಮಿಥ್ಯವಾದ ಉಪಚಾರದಿಂದಲೇ ಆಗುತ್ತದೆ. ಈ ವಿಷಯಾಂಕದಲ್ಲಿ ಬರುವ ಮೊದಲ 5 ಚೌಪಾಯಿಗಳನ್ನ ನಿನ್ನೆ ಹೇಳಿಯಾಗಿದೆ. ಈಗ 6ನೇ ಚೌಪಾಯಿಯಿಂದ 130ನೇ ಚೌಪಾಯಿಯಿಂದ 134ನೇ ಚೌಪಾಯಿವರೆಗೆ. सहार भूप देखो अस सुपना, पर क्यों पैरगा दरी अपना। भूप छुड़ायो चाहत निज पग, तजतन गादरी पगरी चू जगरग। तब राजा यूं खरो पुकारई, है को अस जो गादरी मारई।
चालत पग में तब चोले टाठी कर में पहुँचो घावरिया के घर में शाही कहो कुहा अस दीछे घावा पाव को तुरत भरी छे घावरिया नृपतेय भाग्यो ಹೋಮಾ नहीं तैयार कर राख्यो. ಈ ಒಂದು ವಿಷಯಾಂಕದ ವಿಚಾರಗಳನ್ನ ನಮಗೆಲ್ಲ ಸವಿವರವಾಗಿ ತಿಳಿಸಿಕೊಡ್ಬೇಕಾಗಿ ಸದ್ಗುರುಗಳಲ್ಲಿ ವಿನಂತಿಸ್ತೇನೆ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶಟಸ್ಥಲ ಚಕ್ರವರ್ತಿ ಶ್ರೀ ಚನ್ನಬಸವೇಶ್ವರರ ವಚನ. ಭಕ್ತನ ಆಚಾರಲಿಂಗ ಸ್ಥಳ. ಭಕ್ತ ಅಂದರೆ ಅಂಗ. ಆತ ತನ್ನಲ್ಲಿರುವ ಶ್ರದ್ಧಾಭಕ್ತಿಯನ್ನ ಏನ್ ಮಾಡಬೇಕು? ಕ್ರಿಯಾಶಕ್ತಿ ಒಳಗ ಭಕ್ತಿಯನ್ನ ಶಕ್ತಿಯನ್ನಾಗಿ ಮಾಡ್ಕೋಬೇಕು. ಯಾವ ಭಕ್ತಿ? ಶ್ರದ್ಧಾ ಭಕ್ತಿಯನ್ನ ಕ್ರಿಯಾಶಕ್ತಿಯನ್ನಾಗಿ ಮಾಡ್ಕೋಬೇಕು. ಕ್ರಿಯಾಶಕ್ತಿ ಮಾಡೋದಂದ್ರ ಈ ಭೌತಿಕವಾದ ಶರೀರದಿಂದ ಗುರುಲಿಂಗ ಜಂಗಮರ ಸೇವೆ ಮಾಡದೆ ಕ್ರಿಯಾಶಕ್ತಿ. ಅದಕ್ಕೆ ಕ್ರಿಯಾಶಕ್ತಿಯನ್ನಾಗಿ ಯಾರು ಮಾಡ್ಕೋತಾರ ಅವರಿಗೆ ಆಚಾರಲಿಂಗ ಸ್ಥಳೀ ಅಂತಾರ. ಆಚಾರಲಿಂಗ ಸ್ಥಳಿ. ಭಕ್ತ ಏನಾಗಬೇಕು? ಆಚಾರಲಿಂಗ ಸ್ಥಳಿ. ಭಕ್ತ ಅಂಗ, ಆಚಾರಲಿಂಗ. ಭಕ್ತನಲ್ಲಿ ಶ್ರದ್ಧಾ ಭಕ್ತಿ ಅದ, ಅದನ್ನ ಕ್ರಿಯಾಶಕ್ತಿಯನ್ನಾಗಿ ಮಾಡಿಕೊಂಡು ತನ್ನ ಭಕ್ತಿಯನ್ನ ಕ್ರಿಯಾಶಕ್ತಿ. ನನ್ನೊಳಗೆ ಭಕ್ತಿ ಅದ ತಿಳ್ಕೆ ಏನು ಕೆಲಸನೇ ಮಾಡಲಿಲ್ಲ ಅಂದ್ರೆ ಭಕ್ತಿ ತೊಗೊಂಡೇ ನೋಡು. ಹೃದಯದೊಳಗೆ ನಿಮ್ಮ ಬಗ್ಗೆ ಬಹಳ ಪ್ರೀತಿ ಅದ ಅಂತೇಳಿ ಆ ಪ್ರೀತಿ ವ್ಯಕ್ತನೆ ಪಡಿಸ್ಲಿಲ್ಲ ಅಂದ್ರೆ ಹೆಂಗ? ಅದು ವ್ಯಕ್ತಪಡಿಸ್ಬೇಕಾದ್ರೆ ಅದಕ್ಕೆ ಕ್ರಿಯೆ ರೂಪದಾಗ ಹೊರಗೆ ತರಬೇಕಾಗ್ತದ. ಪೂಜೆ, ಪಾಠ, ಸೇವೆ ಏನ್ ಮಾಡಬೇಕು? ಈ ಭೌತಿಕ ಶರೀರವನ್ನು ಬಳಸಿ ಕ್ರಿಯಾಶಕ್ತಿಯನ್ನಾಗಿ ಮಾರ್ಪಡಿಸಿದಾಗ, ತನ್ನೊಳಗಿನ ಭಕ್ತಿಯನ್ನು ಕ್ರಿಯಾಶಕ್ತಿಯನ್ನಾಗಿ ಮಾರ್ಪಡಿಸಿದಾಗ ಏನಾಗ್ತದ? ಆ ಭಕ್ತ ಎನ್ನುವ ಅಂಗ ಆಚಾರ ಲಿಂಗ ಆಗ್ತಾನ. ಇದಕ್ಕೇನು? ಭಕ್ತನ ಭಕ್ತ ಸ್ಥಳ. ಅದಕ್ಕೆ ವಚನಗಳು ಹೇಳ್ಕೋತ ಬಂದು ಈಗ 4ನೇ ವಚನ ಹೇಳ್ತಾರೆ ಇಲ್ಲಿ. ಹೆಂಡಿರು ಮಕ್ಕಳಿಗೆ ಕುಲದೈವ ಮನೆದೈವವಲ್ಲದೆ, ಕುಲದೈವ ಮನೆದೈವವಲ್ಲದೆ ಕುಲದೈವ ಮನೆದೈವ ವಿಲ್ಲೆಂಬ ಭಂಡರ ಭಕ್ತಿಯ ಪರಿಯ ನೋಡ. ಆ ಯುಕ್ತಿ ಶೂನ್ಯರಿಗೆ ಮುಂದೆ ದೃಷ್ಟವ ಹೇಳಿಯೇ ಕೇಳಿರೆ. ತನ್ನ ಹೆಂಡತಿ ಮತ್ತೊಬ್ಬನ ಮೆಚ್ಚಿಕೊಂಡು ಹೋಗುತ್ತಿರೆ, ಅಲ್ಲ ಅವನೇ ಒಯ್ಯುತ್ತಿರೆ. ಹೋದಡೆ ಹೋಗಲಿ ಒಯ್ದಡು ಒಯ್ಯಲೆಂದು ತಾ ಸೈರಿಸಬಲ್ಲಡೆ, ತಾನು ಅವರೊಳಗೆ ಇಲ್ಲದವನು. ಅಕಟಕಟ ಲೌಕಿಕಕ್ಕೆ ಆಜ್ಞೆಯುಂಟು, ಪರಮಾರ್ಥಕ್ಕೆ ಆಜ್ಞೆ ಇಲ್ಲವೇ? ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ಭಕ್ತನಾಗಿ ಭವಿಯ ಬೆರೆಸುವ ಅನಾಚಾರಿ ಹೊಲೆಯರ ಮುಖವ ಎನಗೆ ತೋರದಿರಯ್ಯ ಅಂತಂದ್ರ.
ಕುಲದೈವ ಮನೆ ದೈವ ಅಂತ ಹೇಳ್ತಾ ಬಂದಿನೇ ಇಲ್ಲ ನಾನು. ಏನ್ ಹೇಳಿನಿ? ಕುಲದೈವ ಮನೆ ದೈವವಲ್ಲದೆ ನನಗೆ ಕುಲದೈವ ಮನೆ ದೈವವಿಲ್ಲವೆಂಬ ಭಾಂಡರ ಭಕ್ತಿಯ ಪರಿಯ ನೋಡೋ. ಏನ್ ಅರ್ಥ ಮಾಡ್ಕೊಂಡ್ರಿ ಇದನ್ನ? ಕುಲದೈವ ಮನೆ ದೈವ ಏನ್ ಅರ್ಥ ಮಾಡ್ಕೊಂಡ್ರಿಪ್ಪ? ಏನ್ ಅರ್ಥ ಆಗಿಲ್ಲಲ್ಲ ಅದು? ಹೆಂಡಿರು ಮಕ್ಕಳಿಗೆ ಕುಲದೈವ ಮನದೈವವಲ್ಲದೆ ನನಗೆ ಕುಲದೈವ ಮನೆದೈವವಿಲ್ಲವೆಂಬ ಭಂಡರ ಭಕ್ತಿಯ ಪರಿಯ ನೋಡೋ. ಏನ್ ಅರ್ಥ ಮಾಡ್ಕೊಂಡ್ರಿ? ಏನಕ್ಕೆ ತಿಳಿಯಲ್ಲ? ಈಗ ಟೋಟಲ್ ಅದ್ರಾಗೆ ಮುಳುಗಿಬಿಟ್ಟವ, ಸಂಸಾರದಾಗೆ ಮುಳುಗಿದವ, ಭವಿ ಲೌಕಿಕ. ಅವನಿಗೆ ಏನಾಗ್ಯದ? ಹೆಂಡತಿನೇ ಕುಲದೈವ, ಮಕ್ಕಳೇ ಮನೆ ದೈವ. ಹೆಂಡಿರು ಮಕ್ಕಳಿಗೆ ಕುಲದೈವ ಮನೆ ದೈವ ಅಂತ ತಿಳ್ಕೊಂಡ್ಬಿಟ್ಟ ನಾವು. ಪತ್ನಿ ಮೇರಾ ಗುರು, ಪೈಸಾ ಮೇರಾ ಪರಮಾತ್ಮ, ಬಚ್ಚೆ ಸಾರೆ ಸಾಧು ಸಂತ್ ಅಂತನಂತ. ಯಾರು? ಪರಮಾತ್ಮನ ವಿಚಾರನೇ ಇಲ್ಲ ಅವನಿಗೆ. ಪರಮಾತ್ಮನ ವಿಚಾರನೆಯಲ್ಲಿ ಇಟ್ಟೆಲ್ಲ ಸಂಸಾರ ಯಾರ್ಲಿಂತ ನಡೆದದ? ಯಾರು ಇದನ್ನ ನಮಗ ಕೊಟ್ಟಾರ? ನಾವಿಲ್ಲಿ ಯಾರದ ಲೋಕದ ಭೋಗವನ್ನು ನಾವು ಭೋಗಿಸ್ಲಿಕ್ಕತ್ತೀವಿ? ಇವ್ಯಾವೂ ಅರಿವೇ ಇಲ್ಲ ಅವನಿಗೆ. ದೇವರ ಕಡೆ ಲಕ್ಷಣೆ ಇಲ್ಲ, ಕುಲದೈವ ಇಲ್ಲ, ಮನೆ ದೈವ ಇಲ್ಲ. ಈಗ ಮನಿ ದೇವರು ಮನಿ ಗುರುಗಳು ಯಾರು ಅಂತೇಳಿ ತಿಳಿಲಿಲ್ಲ ಅಂತಂದ್ರ ಇಡೀ ಕುಲಕ್ಕೊಂದು ಕುಲದೈವ ಅಂತ ಇರ್ತವ. ಇಡೀ ಕುಲಕ್ಕೊಂದು ಆ ಕುಲದೊಬ್ಬ ಗುರು ಇರ್ತಾನ, ಕುಲಗುರು. ಕುಲಗುರು ಕೃಪಾಚಾರ್ಯ ಅಂತ ಅದನ್ನಿಲ್ಲ, ರಾಮಚಂದ್ರ ಅಯೋಧ್ಯದೊಳಗೆ ಕುಲಗುರು ಕೃಪಾಚಾರ್ಯ. ನಿಮ್ಗೆ ಮನಿ ದೇವ್ರು ಗೊತ್ತಾಗಲಿಲ್ಲ ಅಂದ್ರೆ ಕುಲಗುರು, ಅವ್ರ ಕುಲಗುರು ಯಾರು? ಹಂಗ ನಿಮ್ಮ ಕುಲಗುರು ನಿಮ್ಮ ಕುಲದೇವತೆಗಳನ್ನ ನೀವು ಗೊತ್ತಿಲ್ಲ ಅಂದ್ರೆ ಮಾಡ್ಕೊತ ಹೋಗ್ಬೇಕು. ಇಲ್ಲಿ ಏನಾಗ್ಯದಪ್ಪ ಅಂದ್ರೆ ಹೆಂಡಿರು ಮಕ್ಕಳಿಗೆ, ಅಲ್ಲಿ ದೀರ್ಘ, ಹೆಂಡಿರು ಮಕ್ಕಳಿಗೆ ಕುಲದೈವ ಮನೆ ದೈವವಲ್ಲದೆ ಹೆಂಡತಿನೇ ಗುರು, ಮಕ್ಕಳೇ ದೇವರಾಗ್ಬಿಟ್ಟಾನ. ಹಿಂಗಿದ್ದು ಯಮಗೆ ಕುಲದೈವ ಮನೆ ದೈವವಿಲ್ಲ, ಅವೆಲ್ಲ ಏನಿಲ್ಲ, ನಮ್ಮ ಹೆಂಡ್ರ ಮಕ್ಕಳೇ ನಮ್ಮ ದೇವರ ನಮ್ಮ ಗುರುಗಳಂತ ತಿಳ್ಕೊಂಬಿಟ್ಟ. ಇಂಥ ಭಂಡರ ಭಕ್ತಿಯ ಪರಿಯ ನೋಡ. ಎಂತ ಭಂಡ್ರಪ್ಪ ಇವರು! ಇವ್ರ ಭಕ್ತಿ ಏನದ? ಎಲ್ಲ ಹೆಂಡ್ರ ಮಕ್ಕಳ ಮೇಲೆ ಅದಲ್ಲ, ಯಾವ ಗುರುಗಳ ಮೇಲೆ ಇಲ್ಲ, ದೇವರ ಮೇಲೆ ಇಲ್ಲ. ಇಂಥ ಯುಕ್ತಿ ಶೂನ್ಯರು ಅಂದ್ರ, ಯುಕ್ತಿ ಅಂದ್ರೆ ಪ್ರಯತ್ನನೇ ಇಲ್ಲ ಇವ್ರ ಜೀವನದಾಗ ಉದ್ಧಾರ ಆಗ್ಬೇಕಂತ. ಯುಕ್ತಿ ಶೂನ್ಯರಿಗೆ ಮುಂದೆ ದೃಷ್ಟವ ಹೇಳಿಯೇ ಕೇಳಿರಣ್ಣ. ಹೆಂಗಪ್ಪ ಅಂತಂದ್ರೆ, ತನ್ನ ಹೆಂಡತಿ ಮತ್ತೊಬ್ಬನ ಮೆಚ್ಚಿಕೊಂಡು ಹೋಗುತ್ತೀರೇ, ಅಲ್ಲ ಅವನೇ ಒಯ್ಯುತ್ತೀರೆ. ಆಕಿನೇ ಅವನ್ ಬೆನ್ನ ಹಚ್ಚಾಳೋ ಏನ, ಅವನೇ ಒಯ್ಲಕತ್ತನೋ. ಆದರೆ ಹೋದಡೆ ಹೋಗಲಿ, ಒಯ್ದಡು ಒಯ್ಯಲೆಂದು ಈತ ಸೈರಿಸಬಲ್ಲಡೆ, ತಾನು ಅವರೊಳಗಿಲ್ಲದವನು. ಇಡೀ ಮನಿ ಅಂಥದ್ದು ಏನಾಗ್ಯದಂದ್ರ ಪೂರ್ತಿ ಹಾಳಾಗಿ ಹೋಲಕತ್ತದಂತ. ಯಾರು? ಈ ಗುರು ಲಿಂಗ ಜಂಗಮ ದೈವ ಇವು ಏನೇನದವ ಇವು ಪಾಲಿಸ್ಲಾರದಂತ ಭವಿಗಳು ಏನದರ, ಟೋಟಲಿ ಹ್ಯಾಂಡ್ರ್ ಯಾವಂದ ಬೆನ್ನತ್ತಿ ಹೋಗಾಗ ಅದು ಮನಿ ಸರ್ವನಾಶ ಆಗ್ತದಿಲ್ಲ. ಹಂಗ ಇದೇನಾಗ್ಯದಂದ್ರೆ ಇಡೀ ಮನಿನೇ ಆ ಒಂದು ಕೆಟ್ಟ ದಾರಿ ಹಿಡಿದು ಹೋಗ್ಲಕತ್ತದ. ಹಂಗ ಇದು ಕಾರಣ. ಅಕಟಕಟ ಲೌಕಿಕಕ್ಕೆ ಆಜ್ಞೆಯುಂಟು, ಪರಮಾರ್ಥಕ್ಕೆ ಆಜ್ಞೆ ಇಲ್ಲವೇ? ಬರೇ ಲೌಕಿಕಕ್ಕೆ ಒಂದು ಪದ್ಧತಿ ಇಟ್ಕೊಂಡು ಸಿಸ್ಟಮೆಟಿಕ್ ಜೀವನ ಮಾಡ್ಲಕತ್ತನ, ಪರಮಾರ್ಥಕ್ಕ ಒಂದು ಪದ್ಧತಿ ಬೇಡ ಇವನು ಜನ್ಮಕ್ಕ ಅಂತ
ಲೌಕಿಕಕ್ಕೆ ಆಜ್ಞೆ ಉಂಟು, ಹಿಂಗ್ ನಡಿಬೇಕಂತ ಲೌಕಿಕದೊಳಗೆ ಸಿಸ್ಟಮೆಟಿಕ್ ನಡೆಸ್ಕೊಂಡು ಹೊಂಟಾನ ಸಂಸಾರ. ಪರಮಾರ್ಥದಾಗ ಬೇಡ. ತನು, ಮನ, ಧನ, ಸಮಯ, ಆಸಕ್ತಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಮತ್ತೆ ಇವನ್ನೆಲ್ಲ ನಾವು ಒಂದು ಸ್ವಲ್ಪ 24 ತಾಸಿನಾಗ ಒಂದೊಂದು ತಾಸಿನೊಳಗ 60 ನಿಮಿಷ ಅದಾವ. 60 ನಿಮಿಷನಾಗ 59 ನಿಮಿಷ ನಿಮ್ಮ ಸಂಸಾರನೇ ಮಾಡ್ಕೋರಿ. 1 ನಿಮಿಷ ನಿಮ್ಮ ಆತ್ಮೋದ್ಧಾರಕ್ಕೆ ಕೊಡ್ರಿ. ಗುರು ಲಿಂಗ ಜಂಗಮಕ್ಕೆ ಕೊಡುವ ತನು, ಮನ, ಧನಗಳು, ಸಮಯಗಳು ಏನದವಪ್ಪ ಅಂದ್ರೆ ನಿಮ್ಮ ಸ್ವಂತ ಆತ್ಮೋದ್ಧಾರಕ್ಕೆ ಕೊಡಬೇಕಾದಂಥವು. ನಿಮ್ಮ ಆತ್ಮೋದ್ಧಾರಕ್ಕೆ ಕೊಟ್ಟದ್ದೇನಾಗ್ತದ, ಸತ್ತರ ಅವು ಸಂಗಟ ಬರ್ತಾವ. ಆತ್ಮೋನ್ನತಿ ಆತ್ಮದ ಸಂಗಟ ಇರ್ತದ. ಸಂಸಾರ ಉನ್ನತಿ, ಸಂಸಾರ ಇದಕ್ಕೆ ಉಸಿರು ಬಂದಾಯ್ತಂದ್ರೆ ಇದು ಈ ಕಡೆ, ನಾವು ಆ ಕಡೆ. ಅದಕ್ಕೆ ಲೌಕಿಕಕ್ಕೆ ಆಜ್ಞೆ ಉಂಟು, ಪರಮಾರ್ಥಕ್ಕೆ ಆಜ್ಞೆ ಇಲ್ಲವೇ? ಇದು ಕಾರಣ ಕೂಡಲ ಚನ್ನ ಸಂಗಯ್ಯ, ಭಕ್ತನಾಗಿ ಭವಿಯೇ ಬೆರೆಸುವ ಅನಾಚಾರಿ ಹೊಲೆಯರ ಮುಖವ ಎನಗೆ ತೋರದಿರಯ್ಯ. ಯಾರಿಗೆ ಹೊಲೆಯರು ಅಂದ್ರೆ ಇವರು? ಆಧ್ಯಾತ್ಮ ಸಾಧನೆಯ ಗಂಧ ಇಲ್ಲದೆ ಬರೇ ರೊಕ್ಕ, ರೂಪಾಯಿ, ಬಂಗಾರ, ಹೆಂಡತಿ ಮಕ್ಕಳ ಸಂಸಾರ, ಅಧಿಕಾರ, ಪ್ರಚಾರ, ಇಂಥ ಭವಿಗಳಿಗೆ ಏನಂದನು ಅಂದ್ರೆ ಹೊಲೆಯ. ಭವಿತನ ಅಂದ್ರೆ ಹೊಲೆಯ, ಜಾತಿ ಹೊಲೆಯ ಅಲ್ಲಿದು, ಆಧ್ಯಾತ್ಮಿಕ ಹೊಲೆಯರು. ಈ ರೀತಿ ಏನಪ್ಪ ಅಂದ್ರೆ ಟರ್ನ್ ಆಗಬೇಕು. ಇಲ್ಲೇನ್ ಪಟ್ಟಿ ಕೊಟ್ರವರು? ಭಕ್ತ ತನ್ನೊಳಗೆ ಇರುವ ಎಂಥದು? ಶ್ರದ್ಧಾಭಕ್ತಿ. ಆ ಶ್ರದ್ಧಾಭಕ್ತಿಯನ್ನ ಕ್ರಿಯಾಶಕ್ತಿಯನ್ನಾಗಿ ಮಾಡ್ಕೋಬೇಕು. ಹೆಂಗ್ ಮಾಡ್ಕೊಂಡಾಗ ಅವ ಏನಾಗ್ತಾನ? ಆಚಾರ ಲಿಂಗಿ ಆಗ್ತಾನ. ಅಂಗ ಅಂದ್ರೆ ಯಾರು? ಭಕ್ತ. ಲಿಂಗ ಅಂದ್ರೆ ಆಚಾರ ಲಿಂಗ. ಅವನೊಳಗಿರೋ ಭಕ್ತಿ ಯಾವುದು? ಶ್ರದ್ಧಾ ಭಕ್ತಿ. ಅವನು ಅದನ್ನ ಪರಿವರ್ತನೆ ಮಾಡಿ ಕ್ರಿಯಾಶಕ್ತಿಯನ್ನಾಗಿ ಮಾಡ್ಕೋಬೇಕು. ಹೆಂಗ್ ಮಾಡ್ಕೋಬೇಕ್ರಿ ಕ್ರಿಯಾಶಕ್ತಿ? ಭಕ್ತಿಯನ್ನ ಕ್ರಿಯಾಶಕ್ತಿ ಹೆಂಗ್ ಮಾಡ್ಕೋಬೇಕಂದ್ರೆ ಇಲ್ಲೊಂದು 4 ವಚನ ಹೇಳ್ಯಾರ. ಭವಿತನಕ್ಕೆ ಹೇಸಿ ಭಕ್ತನಾದ ಬಳಿಕ ಅಂತಂದ್ರೆ ಇದು ಏನ್ ಮಾಡ್ಕೋಬೇಕು? ಅದ್ರ ಕೆಳಗೆ ಬರ್ಕೋಬೇಕು ನೀವು. 3-4 ದಿವಸಲಿಂದ ವಚನ ಹೇಳಕತ್ತೀವಲ್ಲ, ಅವೇ ವಿಚಾರಗಳು ಅದ್ರ ಕೆಳಗೆ ಬರ್ಕೋಬೇಕು. ಅದೇ ಶ್ರದ್ಧಾ ಭಕ್ತಿಯನ್ನ ಕ್ರಿಯಾಶಕ್ತಿಯನ್ನಾಗಿ ಮಾಡ್ಕೋಬೇಕಾದ್ರೆ ಭವಿತನಕ್ಕೆ ಹೇಸಬೇಕು, ಭಕ್ತನಾಗಬೇಕು, ಭವಿಯ ಸಂಘ ಬಿಡಬೇಕು. ಭವಿಯ ಜೊತೆಗೆ ಮಿಶ್ರ ಆಗಬಾರ್ದು. ಉಣಾಗ, ಉಡಾಗ, ಕೊಡಾಗ, ಕೊಳ್ಳಾಗ ಅವ್ರ ಜೊತೆಗೆ ಸೇರ್ಕೋಬಾರ್ದು. ಕೊರಳಲ್ಲಿ ಲಿಂಗ ಕಟ್ಟಿಕೊಂಡ್ರು ಸಹಿತ ಖುಷಿ ಇರಬಾರ್ದು, ಕಳವು ಇರಬಾರ್ದು, ಪರಸ್ತ್ರೀ ಪರಧನ ಇರಬಾರ್ದು. ಆ ಪರಮಾತ್ಮ ಒಬ್ಬನ ಬಿಟ್ರ ಬೇರೆ ದೇವ್ರ ಪೂಜೆ ಮಾಡ್ಕೋತ ಆ ಮೂಲ ದೊಡ್ಡ ಪರಮಾತ್ಮನನ್ನೇ ಮರಿಬಾರದು. ಮತ್ತೇನೇನಾಗಬಾರ್ದು? ಆಚಾರ ಸಹಿತ ಭಕ್ತನಾಗಬೇಕು. ಅನಾಚಾರ ಸಹಿತ ನರ ಹೋಗಿ ಆಚಾರ ಸಹಿತ ಭಕ್ತನಾಗಬೇಕು. ಮತ್ತೆ ಅಂಗಾಶ್ರಯವನ್ನು ಅಳಿಯಬೇಕು, ಲಿಂಗಾಶ್ರಯ ಹೊಂದಬೇಕು. ಇವೆಲ್ಲ ಹೇಳಿದ್ದೇ ಅದ ನಿನ್ನೆ ಮೊನ್ನೆ. ಮತ್ತೇನು ಹೇಳಿದ್ರು? ಲಿಂಗ ನಿಷ್ಠೆಯಲ್ಲೇ ನಿಷ್ಠೆಯನ್ನ ಬೆಳೆಸ್ಕೋಬೇಕು. ಮತ್ತೆ ಅನಾಚಾರವನ್ನ ಜರಿಯಬೇಕು. ಅನಾಚಾರ ಯಾವುದು ಅಂತೇಳಿ ನಿಮ್ಮ ಅರಿವು ಒಳಗೆ ಹೇಳ್ತಾನೆ ಇರ್ತದೆ. ಏನಾದ್ರೆ ಕೆಟ್ಟ ಕೆಲಸ ಮಾಡೋ ಟೈಮ್ನೊಳಗ ಅನಾಚಾರ ಇದು ಒಳ್ಳೇದಲ್ಲ, ಇದು ಭವಿಷ್ಯದಲ್ಲಿ ಒಳ್ಳೇದಲ್ಲ ಅಂತ ಹೇಳ್ತಿರ್ತದ. ಆಚಾರವನ್ನು ಮಾಡ್ತಾ ಇರಬೇಕು. ಹೆಂಡ್ರ ಮಕ್ಕಳನ್ನೇ ದೇವರು ಅಂತೇಳಿ ನಾವೇನ್ ಮಾಡಬಾರ್ದು? ಪೂಜೆ ಮಾಡಬಾರ್ದು. ಯಾರನ್ನು ಪೂಜೆ ಮಾಡಬೇಕು? ಕುಲದೈವ ಮನೆ ದೈವಗಳನ್ನ. ಕುಲದೈವ ಮನೆ ದೈವ ಇಲ್ಲ ಎಂಬ ಭಂಡಾರ ಭಕ್ತಿಯ ಪರಿಯ ನೋಡ. ಪಕ್ಕ ಹೇಳ್ಯಾರಿಲ್ಲ ಕುಲದೈವ ಮನೆ ದೈವವನ್ನ ಬಿಡಬೇಡ್ರಿ ಅಂತ. ಈ ವಚನದಾಗ ಹೇಳ್ಯಾರಲ್ರಿ, ನಿಮ್ದು ಏನೇ ಮಾಡಿದ್ರು ಸಹಿತ ನೀವು ಸಾಲ ತಗೊಂಡ್ರೇನು, ನೀವು ರೊಕ್ಕ ಡೆಪಾಸಿಟ್ ಮಾಡಿದ್ರೇನು, ಬ್ಯಾಂಕಿನವ್ರು ಮೊದಲು ಎದರಕ್ಕ ತಗೋತಾರ ನಿಮಗ? ನಿಮ್ SB ಅಕೌಂಟ್ನಿಗೆ ಜಮಾ ಹಾಕ್ತಾರ ಮೊದಲ. ಬ್ಯಾಂಕಿನಾಗ SB ಪಾಸ್ಬುಕ್ ಅದ ಇಲ್ಲ, ಸೇವಿಂಗ್ ಬ್ಯಾಂಕ್ ಅಕೌಂಟ್ ಮೊದಲು SB ದಾಗ ಜಮಾ ತಗೋತಾರ ಅವ್ರು ನಿಮ್ದು.
ಆಮೇಲೆ ಅದು ಎಫ್ ಡಿ ಮಾಡ್ತಾರ, ಆಮೇಲೆ ಅದು ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತಾರ. ಸಾಲ ಇದ್ರೂ ನಿಮ್ SB ದಾಗ ಜಮಾ ಮಾಡ್ತಾರ. ಅವ್ರು SB ಮೂಲಕನೇ ನೀವು ತಗೋಬೇಕು. ನಿಮ್ ಅಕೌಂಟಿಗೆ ಜಮಾ ಮಾಡ್ತೀವಿ ಹೋಗ್ರಿ, ಒಂದು ನಾಳೆಗೆ ಜಮಾ ಆಗಿರ್ತದ ಲೋನ್ ಅಂತಾರ. ನೀವ್ ಏನಾರ ನಾವು ಒಂದು 10 ಲಕ್ಷ ಡೆಪಾಸಿಟ್ ಮಾಡಬೇಕು ಅಂತ ಆದ್ರೆ ಅಂದ್ರೆ ಅಲ್ಲಿ SB ದಾಗ ಹಾಕ್ರಿ. ಮೊದಲ ನಾವು ಈ ಫಾರಂ ತುಂಬ್ರಿ, ಆಮೇಲೆ ಒಂದೆರಡು ಟ್ರಾನ್ಸ್ಫರ್ ವೋಚರ್ಗಳು ಸಹಿ ಮಾಡ್ರಿ, ನಾವೆಲ್ಲ ಮಾಡಿ ಕೊಡ್ತೀವಿ, ಸಾಯಂಕಾಲ ಬರ್ರಿ. SB ಪಾಸ್ಬುಕ್ ಇದ್ದಂಗೆ ಇವು. ಯಾವ ಕುಲದೈವ ಮನೆ ದೈವ ಬಹಳ ಮುಖ್ಯ ಇದು. ಮನಿಗೆ ದೇವ್ರು ಇರ್ತಾರೇನು? ಮನಿಗೆ ಹೆಂಗ್ ದೇವ್ರು ಇರ್ತಾರ, ಮನಸ್ಸಿಗೆ ದೇವ್ರು ಇರ್ತಾರ ಅಂತೇಳಿ ಮುಟ್ಟಾಳ್ರು ಏನಾರ ದಾರಿ ತಪ್ಪಿಸ್ತಿರ್ತಾರ. ಮನಿ ದೇವ್ರು ಕುಲದೇವ್ರ ಸಹಿತ ಬಿಡಿಸೋಂತ ಹೊಲಸ ವಿಚಾರದ ಸ್ವಾಮೀಜಿಗಳು ತಯಾರಾಗ್ಯಾರ. ಒಂದಿಷ್ಟು ಮಂದಿ ದೊಡ್ಡ ಹಿರಿಯರಂತ ಶಾಣ್ಯರಾಗ್ಬಿಟ್ಟಾರ. ರೊಕ್ಕದವ ಅಂತೇಳಿ ಎಲ್ಲ ಪ್ರಿಂಟ್ನು ಮಾಡ್ತಾರ, ಬುಕ್ನು ಬರೀತಾರ, ಎಲ್ಲಾನು ಮಾಡ್ತಾರ. ಈ ವಚನಗಳು ಸರಿಯಾಗಿ ಓದ್ಲಾರ್ದೆ ದಾರಿ ತಪ್ಪಿಸ್ತಾರ. ಹುಷಾರಾಗಿರ್ಬೇಕು. ನೀವು ಯಾವ ದೇವ್ರ ಪೂಜಾರ ಮಾಡ್ರಿ, ಏನ್ ಮಾಡಿದ್ರು ನಿಮ್ಮ ಕುಲದೈವ ಮನೆ ದೈವ ಬಿಡಂಗಿಲ್ಲ. ಚನ್ನಬಸವೇಶ್ವರ ಆದೇಶ ಅದ ಇಲ್ಲ. ಹೆಂಡಿರು ಮಕ್ಕಳಿಗೆ ಕುಲದೈವ ಮನೆ ದೈವವಲ್ಲದೆ ನನಗೆ ಕುಲದೈವವಿಲ್ಲ ಮನೆ ದೈವವಿಲ್ಲ. ಒಂದು ದೃಷ್ಟಾಂತ ಹೇಳಿ ಇದನ್ನು ಮುಗಿಸಮು. ಇಂತಿ ಆಚಾರ ಲಿಂಗದೊಳಗಿಪ್ಪ ಭಕ್ತನ ಮುಂದವ ಏನಾತನ, ಈ ರೀತಿ ಒಳ್ಳೆ ಆಚಾರದೊಳಗಿರಂತ ಆಚಾರ ಲಿಂಗ ಸ್ಥಳಿಯಾಗ್ಬಿಟ್ಟು ಮುಂದವ ಏನಾತನ, ಗುರುಲಿಂಗ ಸ್ಥಳಕ್ಕೆ ಹೋಗ್ತಾನ. ಆಚಾರ ಲಿಂಗ ಸ್ಥಳಿ ಹೋಗಿ ಅದೇ ಭಕ್ತ ಮುಂದ ಗುರುಲಿಂಗ ಸ್ಥಳಕ್ಕೆ ಹೋದಾಗ ಅವನೇ ಏನಾಗ್ತಾನ, ಭಕ್ತ ಮಹೇಶ ಅನಿಸ್ಕೊತಾನ. ಮೊದಲು ಭಕ್ತ ಆಗ್ತಾನ, ಆಮೇಲೆ ಮಹೇಶ ಅನಿಸ್ಕೊತಾನ. ಅದು ಕತೆ ನಾಳಿಗ. ಈಗೊಂದು ದೃಷ್ಟಾಂತ ಏನಪ್ಪ ಅಂತಂದ್ರೆ, ಒಂದು ಗುರುಗಳು ಒಂದಿಷ್ಟು ಬುಕ್ಸ್ ಇದ್ದು ಅವ್ರ ಹತ್ರ, ಗ್ರಂಥಗಳು. ಎಲ್ಲಿ ಹೋದಲ್ಲಿ ಅವು ತಗೊಂಡು ಹೋಗ್ತಿದ್ರು. ಶಿಷ್ಯ ಹೊತ್ಕೊಂಡು ಹೋಗ್ತಿದ್ದ. ಅವು ಹೊತ್ಕೊಂಡು ಹೋಯ್ದು ಬುಕ್ ಹಳಿವಾಗ್ಬಿಟ್ಟಿದ್ದು. ಇಟ್ಟಲ್ಲಿ ಅವು ಹುಳ ಹತ್ತಿ ಮುರಿಯೋದು ಹರಿಯೋದು ಏನೇನೋ ಆಗ್ಲಕತ್ತಿ ಬಿಟ್ಟಿದ್ದು. ಬಹಳ ಹಳಿವಾಗ್ಯಾವ. ಎತ್ತಿಡೋದ್ರಾಗೆ ಉದುರಿ ಹೋಗ್ಲಕತ್ತವ ಪೇಜ್ಗಳು. ಏನ್ ಮಾಡ್ಬೇಕು ಅಂತೇಳಿ ಗುರುಗಳಿಗೆ ಒಂದು ಮಾತು ಹೇಳ್ದ ಶಿಷ್ಯ. ಏನಪ್ಪ ಅಪ್ಪ, ನಿನ್ನೆ ಲಿಂಗ ಧಾರಣೆ ಮಾಡಿರಲ್ಲ ಜನರಿಗೆಲ್ಲ, ಅದ್ರಾಗ ಒಬ್ಬವ ಬಟ್ಟಿ ಅಂಗಡಿ ಅವನ. ಬಟ್ಟಿ ಅಂಗಡಿಯಾಗ 1 ಮೀಟರ್ ಬಟ್ಟಿ ಹರಿಸ್ಕೊಂಬರ್ರಿ ಆ ಕಡೆ ಸಂಚಾರಕ್ಕೆ ಆದಾಗ. ಅವು ಏನ್ ಮಾಡಮು, ಈ ಬುಕ್ಗಳೆಲ್ಲ ಬಟ್ಟೆಗಿಟ್ಟು ಕಟ್ಟಿ ಬಿಡಮು. ನನಗದು ಗಂಟೆ ಎತ್ಕೊಂಡು ಹೋಗ್ಲಕ್ ಈಜಿ ಆಗ್ತದ. ಇದು ಸುತ್ತಳಿ ದಾರ ಕಟ್ಟಿ ಎತ್ಕೊಂಡು ಹೋಗಷ್ಟು ಈಗ ಅದ್ರೊಳಗೆ ತ್ರಾಣ ಇಲ್ಲ. ಆ ಬುಕ್ ಎಲ್ಲ ಮೆತ್ತಗಾಗ್ಯಾವ. ನೀವು ನೋಡಿದ್ರೆ ಅದನ್ನ ಬಿಟ್ಟು ಬೇರೆ ಏನು ಹಿಡಿಯಂಗಿಲ್ಲ. ಆ ಬುಕ್ಗಳು ಮತ್ತೆ ಸಿಗಂಗಿಲ್ಲ. ಇವಕ್ಕೆ ರಕ್ಷಣೆ ಮಾಡಬೇಕಾಗಿದ್ದು ಬಹಳ ಮುಖ್ಯ ಅದ. ಹಿಂಗಾಗಿ ನಮಗ ಹೆಂಗಾರೆ ಮಾಡಿ 1 ಮೀಟರ್ ಬಟ್ಟಿ ತಗೊಂಬರ್ರಿ. ಆಯ್ತು ಬಿಡು, ಅದೇನು ದೊಡ್ಡ ಆಗದ. ಅದು ಬಟ್ಟೆ ಅಂಗಡಿ ಹೆಸರು ಏನು ಯಾರು ಅಂತ ಕೇಳ್ಕೊಂಡು ಗುರುಗಳು ಮುಂಜಾನೆ ಸಂಚಾರಕ್ಕೆ ಹೋಗಾಗ ಬಟ್ಟೆ ಅಂಗಡಿಗೆ ಹೋದ. ಅವ ಲಿಂಗ ಕಟ್ಕೊಂಡಿದ್ದ ಗುರುಗಳ ಬಲ್ಲಿ. ಅವ ಏನಂತ, ಬರ್ರಿಯಪ್ಪ ಕುಂದಿರಿ, ನನ್ನ ಪುಣ್ಯ ರೀ ಅಪ್ಪ, ನನ್ನ ಭಾಗ್ಯ ರೀ ಅಪ್ಪ, ಇವತ್ತು ನೀವು ನಮ್ಮ ಅಂಗಡಿಯಾಗ ಪಾದ ಇಟ್ಟದ್ದು ದೊಡ್ಡ ಪುಣ್ಯ ರೀ ಅಪ್ಪ. ಬರೇ ಮಾತಾಡ್ತಾ ಇಂಥವ್ ಮಾತು ಭಾಳ ಕಲ್ತು ಬಿಟ್ಟಿರ್ತಾರ, ಭಾಳ ಬೆರಕಿರ್ತಾರ. ಸುಮ್ಮನೆ ಖುಷಿ ಪಡಿಸೋದು. ಅಲ್ಲೋ, ನಾ ಎದಕ್ ಬಂದಿನ ಅಂತ ನೀ ಕೇಳೋವಲ್ಲಿ ಬರೀ ನಿಂತೆಲೆಂದೇ ಹೇಳಕತ್ತಿದಲ್ಲ ಅಂದ್ರ ಗುರುಗಳು. ಹೇಳ್ರಿ ಅಪ್ಪ, ಏನ್ ಎದಕ್ ಬಂದಿರಿ ಹೇಳ್ರಿ. ಎದಕ್ಕಂತಂದ್ರೆ, ನನಗ 1 ಮೀಟರ್ ಬಟ್ಟಿ ಬೇಕಾಗ್ಯದ. ಎದಕ್ಕಪ್ಪ ಅಂದ್ರೆ ನಾನು ಗ್ರಂಥಗಳು ಇಟ್ಟು ಕಟ್ಟಬೇಕಾಗ್ಯದ. ಹಂಗಂದತ್ನಾಗ ಕೊಟ್ಟು ಬಿಡ್ಬೇಕಾಗಿಲ್ಲ ಬಟ್ಟೆ ಹರಿದು. ಬಿಟ್ಟಕೆ ಏನಂದ, 1 ಮೀಟರ್ ಯಾಕ್ರಿ, ನೀವು 10 ಮೀಟರ್ ಒಯ್ರಿ ಅಪ್ಪ, ಅಂಗಡಿ ನಿಮ್ಮದೇ ಅದ ಅಂತಾನ ಕಳ್ಳ. ಮತ್ತೇನ್ ಮಾಡ್ತಾನ, ಗೋಣಿಗೆ ಆದ್ಮೇಲೆ ಕೊಡ್ತೀನಿ ಅಂತಾನ. ಗೋಣಿಗೆನೇ ಆಗಿಲ್ಲ ಇನ್ನ, ಗೋಣಿಗೆ ಆಗತ್ತಾನ ಕುಂದಿರ್ರಿ. ಇಲ್ಲ ಅಂತಂದ್ರ ಎಲ್ಲಾರ ಹೋಗ್ತಿದ್ರು ಹೋಗಿ ಬರ್ರಿ, ಆಮೇಲೆ ಬೋಣಿಗೆ ಆಯ್ತಂದ್ರೆ ಕೊಡ್ತೀನಿ. ಆಯ್ತಂತೇಳಿ ಹೋಗ್ತಾರ. ಹೋಗಿ ನಾನು ಹೊಳ್ಳಿ ಬರೋ ತನಕ ಬೋಣಿಗೆ ಯಾವಾಗ ಆಗ್ಬೇಕು, ನಿನ್ ಗಿರಾಕಿ ಯಾವಾಗ ಬರ್ಬೇಕು, ಎಷ್ಟೊತ್ತು ಕುಂದಿರ್ಲಕ್ಕೆ ಸಾಧ್ಯ ಅದ, ನನ್ನ ಕೆಲಸ ಹೋಗ್ತೀವಿ, ಮಧ್ಯಾಹ್ನ ಹೋಗಕ್ಕೆ ಬರ್ತೀನಿ ಅಂಗಡಿಗೆ. ಮಧ್ಯಾಹ್ನ ಬರ್ತಾನ, ಅಂಗಡಿ ಬಂದ್ ಮಾಡ್ಕೊಂಡು ಊಟಕ್ಕೆ ಹೋಗಿರ್ತಾನ. ಇವನೇನು ಊಟಕ್ಕೆ ಹೋಗ್ಯಾನಲ್ಲ ಅಂತೇಳಿ
ಮತ್ತು ಸಾಯಂಕಾಲ ಸಂಚಾರಕ್ಕೆ ಹೋಗೋ ಟೈಮ್ನಾಗ ಗುರುಗಳು ಮತ್ತೆ ಬಟ್ಟೆ ಅಂಗಡಿಗೆ ಹೋಗ್ತಾರ. ಆದತ್ತ ಮತ್ತೆ ಕುಂದಿರ್ತಾನ. ಅವೇ ಮಾತು ಬಟ್ಟೆ ಮಾತ್ರ ಕೊಡೋಣ. ಮತ್ತೇನಂತಾನ, ಬಟ್ಟಿನೂ ನನಗೆ ಬಟ್ಟೆ ಕೊಡ್ಬೇಕಲ್ಲ, ಅದೇ ಬಟ್ಟೆ ಕೊಡ್ತೀನಿ ಖರೆ ಈಗ ಈ ದೀಪ ಹಚ್ಚಿನ ನೋಡ್ರಪ್ಪ. ಮುಂಜಾನೆ ಬಂದಿದ್ರಿ ಬುವಣಿಗೆ ಆಗಿದ್ದಿಲ್ಲ, ಈ ದೀಪ ಹಚ್ಚಿನಿ. ಈಗ ಒಂದು ವೇಳೆ ನಿಮ್ಗೆ ಏನ್ರ 1 ಮೀಟರ್ ಬಟ್ಟೆ ಕೊಟ್ಟನೆ ಅಂದ್ರೆ ಈಗ ರಾತ್ರಿ ಅಂಗಡಿ ಬಂದ್ ಮಾಡತ್ತಾನೆ ಎಲ್ಲ ಬಟ್ಟೆ ಪೂಸಿಟೇನು ಕೊಡ್ಬೇಕಾಗ್ತದ, ದಾನ ಮಾಡ್ಬೇಕಾಗ್ತದ. ಅದಕ್ಕೆ ಯಾವರ ಗಿರಾಕಿ ಆಗತ್ತಾನ ಕುಂದಿರ್ರಿ ಅಂತ. ಇದೇನಪ್ಪ ಅಂತೇಳಿ ಎಡ್ದನ ಕೂತ್ರು ಯಾವುದು 10 ಮಣಿ ಗಿರಾಕಿ ಬರಲಿಲ್ಲ. ಆಯ್ತು, ಮಠಕ್ಕೆ ಹೋದ್ರು. ಇದು ಹಿಂಗೆ ಎಲ್ಲಿ ತಾನಂದ್ರೆ 1 ವಾರ ನಡೀತದ. 1 ವಾರ ಆದ್ರೆ ಅವ ಬಟ್ಟೆ ಕೊಡಲ್ಲ. ಮುಂಜಾನೆ ಬೂಣಿಗೆ ಅಂತಾನ, ಸಂಜೆಗೆ ದೀಪ ಹಚ್ಚಿನಿ ಅಂತಾನ, ಮಧ್ಯಾಹ್ನ ಊಟಕ್ಕೆ ಹೋಗಿರ್ತಾನ. ಗುರುಗಳಿಗೆ ಬೇಸರ ಬಂದ್ಬಿಡ್ತು. ಗುರುಗಳಿಗೆ ಯಾರ ಮೇಲೆ ಸಿಟ್ಟು ಬಂತು ಗೊತ್ತಾ? ಬಟ್ಟೆ ಅಂಗಡಿ ಮೇಲೆ ಸಿಟ್ಟು ಬರಲಿಲ್ಲ, ಅವ ಶಿಷ್ಯ ಹೇಳನಲ್ಲ ಬಟ್ಟೆ ತಗೊಂಬ ಅಂತೇಳಿ ಅವನ ಮೇಲೆ ಸಿಟ್ಟು ಬಂದು ಬಿಟ್ಟಿತ್ತು ಒಳಗೆ. ನಾವು ಸಂಚಾರಕ್ಕೆ ಹೋಗ್ತಿದ್ದೆ ಬರ್ತಿದ್ದೆ, ಈ ಮಗ ಏನ ಹೇಳಿ ಕೂತ ಅವನ ಅಂಗಡಿ ಮುಂದಿಂದ ಹೋಗಾಗ ಬರಾಗ ನನ್ನ ತಲೆಯಾಗ ಬರೀ ಅದೇ ಗುಯ್ಗುಡ್ಲಕ್ಕತ್ತದ. 1 ಮೀಟರ್ ಬಟ್ಟೆ ಸಿಗಲ್ದು ಈ ಜಗತ್ತಿನಾಗ. ಏನ್ ಹಣೆಬರ ನಮ್ದು. ಎಲ್ಲರ ಉದ್ಧಾರಕ್ಕ ಇಡೀ ನಂದು ಬ್ರಹ್ಮಚಾರಿಯಾಗಿ ಅಧ್ಯಯನ ಮಾಡಿ ಸ್ವಾನುಭಾವ ಮಾಡಿಕೊಂಡು ಎಲ್ಲರಿಗೂ ಜ್ಞಾನ ಹೇಳ್ಕೊಂಡು ಆಶೀರ್ವಾದ ಮಾಡೋ ಸ್ವಾಮಿ 1 ಮೀಟರ್ ಬಟ್ಟೆ ಸಿಗಲ್ಲ ಅಂದ್ರೆ ಏನು ಅಂತ ಅವ್ರೊಳಗೆ ಸಿಟ್ಟು ತುಂಬ್ಕೊಂಡು ಕೂತು ಬಿಟ್ಟಿತ್ತು. ಮತ್ತೊಂದು 8 ದಿನ ಆಗ ನಾವು ಶಿಷ್ಯ, ಅಪ್ಪ ಗುರುಗಳ ಬಳಿ ಹೋಗಿದ್ರೇನ್ರಿ, ಇದು ಬಟ್ಟೆ ಅಂಗಡಿ ಬಳಿ ಹೋಗಿದ್ರೇನ್ರಿ? ನಿಮ್ಮ ಮೌನ ಹತ್ತೇಳಿ ಬಡಗಿ ತಗೊಂಡು ಅವ್ನಿಗೆ ಹೊಡ್ಲೆಕ್ ಹೋಗ್ಬಿಟ್ಟ. ಯಾಕ್ರಿ ಏನಾಯ್ತ್ರಿ ಅಪ್ಪ, ಯಾಕ್ರಿ ಏನಾಯ್ತ್ರಿ? ಏನೇನು ಸುಮ್ ಕುಂದಿರ್ಲಾರ್ದು ಏನಾರ ಹೇಳಿ ಕುಂದಿರ್ತಿದಿ? ಅಲ್ಲಿ 8 ದಿನ ಆಯ್ತು, ದಿನ 3 ಹೊತ್ತಿನ ಬಟ್ಟೆ ಕೊಡಲಾಗ್ಯಾನ, ಬರೀ ಮಾತಾಡ್ತಾನ ಅಂತ ಅಂದ. ನಿಮಗ ಇಷ್ಟು ತ್ರಾಸ ಆಗ್ಯದನ ನನಗೊಂದು ಮಾತು ಮೊದಲೇ ಹೇಳ್ಬೇಕಿಲ್ಲ ಅಂದ. ಶಿಷ್ಯ ಭಾರಿ ಚಾಣಾಕ್ಷ ಇರ್ತಾನ. ಅವ ಕೊಡಲಾಗ್ಯಾನ ಅನ್ನೋದು ನಾ ಕೇಳ್ದಾಗ ಹೇಳ್ತಿರಲ್ಲ, 1-2-3 ದಿನದಾಗೆ ನೀವು ನಾನು ಕೇಳಿದ್ದೀರಿ ಅಂದ್ರೆ ಮತ್ತೊಂದು ಐಡಿಯಾ ಹೇಳ್ತಿದ್ದೆ ನಿಮಗ. ನೋಡ್ರಿ, ಗುರು ಶಿಷ್ಯರಂದ್ರೆ ಹೆಂಗಿರ್ತಾರ ಹಂಗಿರ್ತಾರ. ಗುರುವಿನ ಶಿಷ್ಯ ಪಾರ್ ಮಾಡ್ತಾನೆ, ಶಿಷ್ಯನ ಗುರು ಪಾರ್ ಮಾಡ್ತಿರ್ತಾರ. ಹಂಗೆ ತಯಾರಾಗಿರ್ತಾರ ಅವ್ರು. ಜಾಗ್ರ ಚಾಣಾಕ್ಷ. ಏನಂತಾನ, ಅಂಗಡಿಗೆ ಹೋಗೋದು ಬಿಟ್ಬಿಡ್ರಿ, ನೀವೇನ್ ಮಾಡ್ರಿ ಸೀದಾ ಅವನ ಮನೆಗೆ ಹೋಗ್ಬಿಡ್ರಿ, ಅವನ ಹೆಂಡತಿಗೆ ಹೇಳ್ಬಿಡ್ರಿ ಬಟ್ಟೆ ಬೇಕಂತ ಹೇಳಿ. ಮನೆಗೆ ಹೆಂಗೆ ಹೋಗ್ಬೇಕು? ಕರಿಲಾರ್ದೆ, ಕರೆದ್ರೆ ಹೋಗ್ಬೇಕು, ಕರಿಲಾರ್ದೆ ಹೆಂಗೆ ಹೋಗ್ಬೇಕು? ನೀವು ಸುಮ್ ಹೋಗಾಗ ಬರಾಗ ಒಂದು ಸ್ವಲ್ಪ ಮನೆ ಕಡೆ ಲಕ್ಷ್ಯ ಕೊಡ್ರಿ, ಅವ್ರು ಹೊರಗೆ ಇದ್ದೇ ಇರ್ತಾರ, ನಿಮ್ಮ ನೋಡೋಣ ಅಪ್ಪ ಬರ್ರಿ ಅಂತಾರ. ಆಯ್ತಾ ಅಂತೇಳಿ ಅವ್ರ ಮನೆ ಮುಂದಿಂದ ಆಯ್ತು ಅದೇ ದಾರಿ ಹಿಡ್ಕೊಂಡು ಹೋಗ್ಲಕ್ಕತ್ತಿ ಬಿಡ್ತಾನೆ. ರೂಟ್ ಚೇಂಜ್ ಮಾಡಿಬಿಟ್ಟ ಸಂಚಾರದ್ದು. ಅರೆ ಮನೆ ಮುಂದೆ ಹೋಗೋದ್ರಾಗೆ ಆಕೆ ಸೌಕಾರ್ತಿ ಅಲ್ಲೇ ಕಟ್ಟಿ ಮೇಲೆ ಕೂತಿದ್ಳು. ಅಪ್ಪ ಬರ್ರಿ ಮನೆಗೆ ಬಂದವ್ರಿ. ಅದಕ್ಕೆ ನಿಮ್ಮ ಮನೆಗೆ ಬರ್ಬೇಕಾದ್ರೆ ಹಂಗೆ ಬರಲ್ಲ, ನಮ್ದೊಂದು ಕೆಲಸ ಅದಮ್ಮ, ಆ ಕೆಲಸ ಆದ್ರೆ ನಾ ಬರ್ತೀನಿ. ಏನು ಕೆಲಸ ಅದ ಅಂತಂದ್ರೆ 1 ಮೀಟ್ರ್ ಬಟ್ಟೆ ಬೇಕಾಗ್ಯದ. ನಿಮ್ಮದು ಬಟ್ಟೆ ಅಂಗಡಿ ಅದಲ್ಲ, 1 ಮೀಟ್ರ್ ಯಾಕ್ರಿ ಅಪ್ಪ, ಎಷ್ಟು ಮೀಟ್ರ್ ಬೇಕು ಅಷ್ಟು ಮೀಟ್ರ್ ಬೇಕಾಗಿಲ್ಲ, ಹೆಚ್ಚಿಗೆ ತಗೊಂಡು ಏನು ಮಾಡೋಣ, 1 ಮೀಟ್ರ್ ಬಟ್ಟೆ ಕೊಡು ಸಾಕು. ಎದಕ್ಕೆ ಬೇಕು ಹೇಳ್ರಿ, ಅದು ಎಂಥ ಬಟ್ಟೆ ಬೇಕು ನಾನು ತರಿಸ್ಕೊತೀನಿ. ಆಯ್ತು, ಏನಿಲ್ಲ ಗ್ರಂಥ ಕಟ್ಟಿಡೋದಕ್ಕೆ ಬೇಕಾಗ್ಯದ ಅಷ್ಟೇ. ಹಂಗ ರಫ್ ಬಟ್ಟೆ, ಒರಟು ಬಟ್ಟೆ, ದಪ್ಪನ ಬಟ್ಟೆ ಬೇಕಾಗ್ಯದ ಕಟ್ಟಿಡ್ಲಕ್ಕೆ. ಆಯ್ತು ಕೊಡ್ತೇನೆ. ನೈಸ್ ಬಟ್ಟೆ ಏನಾರ ಹಿಂಗೆ ಅಂಗಿ ಹೊಲ್ಸೊಳಗೆ ಬೇಕೇನು? ಇಲ್ಲ, ಅದಕ್ಕೆಲ್ಲ ಭಕ್ತರು ಬೇಕಾದಷ್ಟು ಕೊಟ್ಟಾರ. ಬುಕ್ ಕಟ್ಟಿಡ್ಲಕ್ಕೆ ಒಂದಿಷ್ಟು ರಫ್ ಒಂದು ಬಟ್ಟೆ ಬೇಕಾಗ್ಯದ, ದಪ್ಪನ ಬಟ್ಟೆ ಬೇಕಾಗ್ಯದ. ಆಯ್ತು, ಈಕೆ ಏನು ಮಾಡ್ಬಿಟ್ಲು, ಗುರುವಿನ ಆಜ್ಞೆ ಆಗ್ಬಿಟ್ಟದಲ್ಲ, ಸೀದಾ ಬಟ್ಟೆ ಅಂಗಡಿ ಹೊಕ್ಕೊಂಡ್ಬಿಟ್ಲಕ್ಕೆ. ಹೆಣಿತಿ, ನೀನು ಏನು ಬೇಕು, ಅಂಗಡಿಗೆ ಯಾಕೆ ಬಂದಿ, ಎಲ್ಲ ಅಲ್ಲೇ ಕಳಿಸ್ತಿದ್ನಲ್ಲ, ಯಾಕೆ ಬಂದಿ ಅಂತೇಳಿ ಹೆಣ್ತಿಗೆ ಬೈಲಕತ್ತ. ಅವೆಲ್ಲ ಏನಿಲ್ಲ, ಗಾಪ್ ಚೋಪ್, ನನಗೊಂದು ಮೀಟ್ರ್ ಬಟ್ಟೆ ಬೇಕಾಗ್ಯದ. ಕೆಲಸದವನಿಗೆ ಹೇಳ್ದ, ಹೋಗಪ್ಪ ಆಕಿಗೆ ಯಾವ ಬಟ್ಟೆ ಬೇಕು ಒಳಗೆ ಕರ್ಕೊಂಡು ಹೋಗಿ ಏನಂತಾಳ ಅದು ಕಟ್ ಮಾಡಿ ಕೊಟ್ಟು ಕಳಿಸು ಅಂದ. ಆಯ್ತಾ ಅಂತೇಳಿ ಒಳಗಾದಳು, 1 ಮೀಟ್ರ್ ಬಟ್ಟೆ ಕಟ್ ಮಾಡಿಸ್ಕೊಂಡ್ಳು, ಹಳ್ಳಿ ಬಂದಳು. ಗುರುಗಳು ಸಂಜೆಗೆ ಸಂಚಾರಕ್ಕೆ ಹೋಗೋ ಟೈಮ್ನೊಳಗೆ ಆ ಹೆಣ್ಮಗಳು ಅಲ್ಲೇ ಕೂತಿದ್ಳು. ಅಕ್ಕಿ ಏನು ಮಾಡಿದಳು, ಅಪ್ಪ ಬಟ್ಟೆ ತಂದೀವಿ ತಗೋರಿ, ನಾನೇ ನಿಮ್ಮ ಮಠಕ್ಕೆ ತಂದು ಕೊಡ್ಬೇಕಂತ ಮಾಡಿದ್ದೆ, ಆದ್ರೆ ಏನು ನೀವು ಸಂಚಾರಕ್ಕೆ ಓದ್ತಿರ್ತೀರಲ್ಲ, ಮಠದಾಗ ಇರ್ತೀರೋ ಇಲ್ಲೋ ಅಂತೇಳಿ ನಾನು ಸುಮ್ಮನೆ ನಿಮಗೆ ಕೊಡ್ಬೇಕಂತ ಇಲ್ಲೇ ಮನೆ ಮುಂದೆ ಕೈಕೊಂಡು ಕೂತೀನಿ, ಹೆಂಗೂ ಇಲ್ಲಿದೆ ಓದ್ತಿರ್ತೀರಿ ಅಂತೇಳಿ ಕೊಟ್ಟೆ, ತಗೋರಪ್ಪ.
ಆಯ್ತಮ್ಮ ಅಂತ ಗುರುಗಳಿಗೆ ಭಯಂಕರ ಸಂತೋಷ ಆಗ್ಬಿಡ್ತು. ಬಟ್ಟೆ ಕೊಟ್ಲಲ್ಲ. ಒಂದು 4 ಹೆಜ್ಜೆ ಮುಂದಕ್ಕೆ ಹೋತಾರ. 4 ಹೆಜ್ಜೆ ಮುಂದಕ್ಕೆ ಹೋದ್ಮೇಲೆ ಅವ್ರ ತಲೆ ಒಳಗ ಮತ್ತೊಂದು ಪ್ರಶ್ನೆ ಉಂಟಾಗ್ತದ. ಈಕಿ ಒಂದು ಪ್ರಶ್ನೆ ಕೇಳ್ಬೇಕಲ್ಲ ಅಂತ ಮತ್ತೆ ವಾಪಸ್ ಬರ್ತಾರೆ. ಏನಮ್ಮ ಅಂತ, ಅಪ್ಪ ಮತ್ತೆ ಬಂದಿರಲ್ಲ, ಮತ್ತೇನು ಹೇಳ್ರಿ, ಏನ್ ಕೆಲಸ ಇದ್ರಿ ಹೇಳ್ರಿ, ಏನಾರ ಆಜ್ಞೆ ಇದ್ರಿ ಹೇಳ್ರಿ. ಏನು ಆಜ್ಞೆ ಇಲ್ಲ, ನನಗೊಂದು ಸಂಶಯ ಅದ, ಅದು ಪರಿಹಾರ ಮಾಡಮ್ಮ. ಹೇಳಪ್ಪ ಏನ್ ಸಂಶಯ ಅದ ಹೇಳ. ಏನಿಲ್ಲ, ನಾನು 8 ದಿವಸ ದಿನ 3 ಹೊತ್ತು ತಿರುಗಾಡಿದ್ರೆ ನನಗೆ ಬಟ್ಟೆ ಕೊಡ್ಲಿಲ್ಲ ನಿನ್ನ ಗಂಡ. ಬಟ್ ನಿನಗೆ ಒಂದೇ ಸಲಕ್ಕೆ ಕೊಟ್ಟು ಬಿಟ್ನಲ್ಲ, ಇದು ಹ್ಯಾಂಗ ಅಂತ ಕೇಳ. ನೋಡ್ರಿ ಎಂತ ಪ್ರಶ್ನೆ. ಬಟ್ಟೆ ತಗೊಂಡ್ಮೇಲೆ ಇವು ಪ್ರಶ್ನೆಗಳು. ಅದಕ್ಕ ಆಕೆ ಏನು ಒಂದು ಮಾರ್ಮಿಕವಾದ ಉತ್ತರ ಕೊಡ್ತಾಳ. ಏನ್ ಉತ್ತರ ಕೊಡ್ತಾಳ ಅಂದ್ರ, ಲಿಂಗ ಕಟ್ಟಿದ ಮಾತ್ರಕ್ಕ ನೀವು ನಿಮ್ಮಷ್ಟಕ್ಕೆ ನೀವೇ ಗುರುಗಳತ್ತ ತಿಳ್ಕೊಂಡಿರಿ, ಅವ ನಮ್ಮ ಶಿಷ್ಯ ಅಂತ ನೀವು ತಿಳ್ಕೊಂಡಿರಿ. ಒಂದು ವೇಳೆ ಖರೇನೆ ನೀವು ಅವನ ಗುರುಗಳಾಗಿದ್ರಿ, ಅವ ನಿಮ್ಮ ಶಿಷ್ಯ ಆಗಿದ್ನಂತಂದ್ರ ಪಟ್ ಅಂತ ಬಟ್ಟೆ ಹರಿದು ಕೊಟ್ಟು ಬಿಡ್ತಿದ್ದ. ನೀವು ಅವನ ಗುರುಗಳು ಅಲ್ಲ, ಅವ ನಿನ್ನ ಶಿಷ್ಯನೂ ಅಲ್ಲ. ಯಾರವ? ಭವಿ. ಅದೇ ಹೇಳಿದ್ನಲ್ಲ, ಮನೆ ದೈವ ಕುಲದೈವ ಇಲ್ಲ ಅನ್ನಂತ ಬಾಂಡ್ರ ಅಂತ ಲ್ಯಾಂಡ್ರ್ ಅಂತವ. ಮತ್ ಹಿಂಗಾದ್ರೆ ಹ್ಯಾಂಗ ಅಂತಂದ್ರ, ಅವನಿಗೆ ಒಬ್ರು ಗುರುಗಳು ಅದರ. ಯಾರ ಅವ್ರ ಗುರುಗಳು? ನಾನೇ ಅವ್ರ ಗುರು ಅಂತಾಳಾಕಿ. ಹೆಣ್ತೀನಿ ಅವನ ಗುರು. ಹೆಣ್ತಿ ಹೇಳಿದ್ ಕೇಳ್ತಾನ ನಾವು. ಮತ್ತಾರು ಬೇಕಾಗಿಲ್ಲ ಅವನಿಗೆ. ಮನಿ ದೈವ ಬೇಡ, ಕುಲದೈವ ಬೇಡ. ಹೆಣ್ತಿ, ಮಕ್ಕಳು, ರೊಕ್ಕ, ಇವು 3 ಬಿಟ್ರೆ ಮತ್ತೊಂದೇನು ಇಲ್ಲೇ ಇಲ್ಲ ಅವನು ಬನ್ನಿ. ಅದಕ್ಕೆ ನಾನು ರೀ ಅವನ ಗುರು, ಅವ ನನ್ನ ಶಿಷ್ಯ ಅಂತಾನ. ಈ ಹೆಣ್ತಿ ಶಿಷ್ಯ ಆಗ್ಬೇಕಾ ಏನ್ ಗುರುವಿನ ಶಿಷ್ಯ ಆಗ್ಬೇಕ್ರಿ? ಹೆಂಗ? ಪತ್ನಿದ ಶಿಷ್ಯ ಆಗ್ಬೇಕಾ ಏನು ಗುರುವಿನ ಶಿಷ್ಯ ಆಗ್ಬೇಕಾ? ಇವೆಲ್ಲ ಬಹಳ ಸೂಕ್ಷ್ಮ ವಿಷಯ. ಮನ್ಯಾಗ ಕೂತ್ ಆಡವಲ್ಲ, ಹೊರಗೆ ಎಲ್ಲಾರ ಕೂತಾಗ ಹೇಳ್ಬೇಕು. ಹಿಂಗ ಇಲ್ಲಿ ಮನ್ಯಾಗ ಕೂತಾಗ ಕೇಳಿದ್ರೆ ನಾವು ಏನಾರ ಉತ್ತರ ಕೊಟ್ಟೆ ಅಂದ್ರೆ ಇಲ್ಲಿ ಮನ್ಯಾಗ ಗದ್ದಲ ಆಗ್ತದ, ಹೆಂಗ್ ಮಾಡ್ಬೇಕು ಅಂತ ನೀವು ಎಷ್ಟು ಚಂದ ಗಪ್ ಕೂತೀರಿ ನೋಡಿ. ಸೀರಿಯಸ್ ಮ್ಯಾಟರ್ ಅದು. ಹೆಂಗಿದು? ಹೆಂಡತಿ ಶಿಷ್ಯ ಆಗ್ಬೇಕಾ ಏನು ಗುರುವಿನ ಶಿಷ್ಯ ಆಗ್ಬೇಕಾ ಅಂತಂದ್ರೆ ನಮಗ ಒಂದು ಲೌಕಿಕ ಬದುಕು ಅಂತದ, ಒಂದು ಪಾರಮಾರ್ಥಿಕ ಬದುಕು ಅಂತದ. ಲೌಕಿಕ ಬದುಕಿನೊಳಗ ಖಂಡಿತ ಹೆಂಡತಿ ಶಿಷ್ಯ ಆಗ್ಬೇಕು. ಆ ಸಂಸಾರ ಹೆಂಗರ ಮಾಡಿ ಚಂದ ಮಾಡ್ಬೇಕಂತ 100% ಪಣ ತೊಟ್ಟಕ್ಕೆ ಹೆಂಡತಿ, ಗಂಡ ಅಲ್ಲ. ಗಂಡ ಅವ್ರಿಗೆ ಏನ್ ಬೇಕು ಕೊಟ್ಟ ಅವನು ನಿಶ್ಚಿಂತಿರ್ತಾನ. ಆದ್ರೆ ಅದನ್ನು ಸಕ್ಸಸ್ ಮಾಡ್ಬೇಕನ್ನೋದು ಹೆಣತಿದೆ ಪಣ ಅದು. ಅದಕ್ಕೆ ಹೆಣತಿ ಏನ್ ಹೇಳ್ತಾಳ? ಸಂಸಾರದ ವ್ಯಾವಹಾರಿಕ ಬದುಕಿನೊಳಗೆ ಹೆಣತಿನ ಹೀರೋ. ಆಕಿದೆ ಕೇಳ್ಬೇಕು. ಆಕಿಗೆ ಗೃಹಿಣಿ ಅಂತಾರ. ಆಕೆ ಇವನಿಗೇನಂತಾರೆ? ಗ್ರಹಣ ಅಂತಾರೇನು? ಇಲ್ಲ, ಆಕಿ ಗೃಹಿಣಿ. ಆ ಮನಿ ಸಕ್ಸಸ್ ಆಗ್ಬೇಕಾದ್ರೆ ಆಕಿನೇ ಮುಖ್ಯ. ಆಕಿ ಹೇಳ್ದಂಗೆ ಕೇಳ್ಬೇಕು. ಎದ್ರಾಗ? ವ್ಯಾವಹಾರಿಕ ಬದುಕು, ಸಂಸಾರಿಕ ಬದುಕಿನೊಳಗೆ. ಪಾರಮಾರ್ಥಿಕ ಸಾಧನೆಗೆ ಅವರು ಉಪಯೋಗ ಆಗಂಗಿಲ್ಲ. ಪಾರಮಾರ್ಥಿಕ ಸಾಧನೆಗೆ ಯಾರು ಬೇಕು? ಸಮರ್ಥ ಸದ್ಗುರು, ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣವಾದಂತ ಚೈತನ್ಯನೇ ನೀನಿದ್ದೀಯಾ. ಅಹಂ ಬ್ರಹ್ಮಾಸ್ಮಿ ಎನ್ನುವ ಮಹಾವಾಕ್ಯವನ್ನು ನಮ್ಮ ಅನುಭವಕ್ಕೆ ತಂದುಕೊಡುವಂತ ಗುರು. ಸರ್ವತ್ರ ಪರಮಾತ್ಮನನ್ನೇ ತೋರಿಸುವಂತ ಗುರು. ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಅನ್ನಂತ ಅನುಭವ ನಮಗ ತಂದು ಭಾನ ಮಾಡಿಕೊಡುವಂಥದ್ದು, ಜ್ಞಾನ ಹೇಳುವಂತ ಗುರು. ಅಂತ ಗುರು ಎದಕ್ಕೆ ಬೇಕು? ಪರಮಾರ್ಥ ಸಾಧನೆಗಾಗಿ, ಆತ್ಮೋನ್ನತಿಗಾಗಿ ಆ ಒಂದು ಗುರು ಬೇಕು. ಅವನು ಗುರುನೇ, ಇವರು ಗುರುಗಳೇ. ಇವರಿಬ್ರು ಹೇಳಿದ್ದು ಕೇಳ್ಕೊಂಡು ಹೋದ್ರೆ ಸಾಕು, ಸಂಸಾರ ಸುರಕ್ಷಿತವಾಗಿ ನಡೀತು. ಏನಾರ ಅವ್ರಿಗೆ ಎದುರು ಹಚ್ಚಿದ್ರಿ ಸಂಸಾರ ಗದ್ದಲಕ್ಕೆ ಬೀಳುತ್ತೆ. ಓಕೆನಾ? ಹೇಳಿದ್ದು ಬರಬರೇ ಅದ? ಏನಾರ ತಪ್ಪದು? ಸಣ್ಣವರಿದ್ದಾಗ
ತಾಯಿ ಮಾತು ಕೇಳಬೇಕು. ತಾಯಿ ಮಾಡಿದಟ್ಟು ಕಾಳಜಿ ಯಾರು ಮಾಡಂಗಿಲ್ಲ. ಮುಂದೆ ದೊಡ್ಡವರಾಗಿ ಮದುವೆ ಪದವಿ ಮಾಡ್ಕೊಂಡ್ರಿ ಅಂತಂದ್ರ ಆ ತಾಯಿ ಹೃದಯ ಅಷ್ಟು ವಿಶಾಲ ಇರಂಗಿಲ್ಲ. ಸೊಸೆ ಮೊಮ್ಮಕ್ಕಳು ಎಲ್ಲ ಓಸುಕ ದೊಡ್ಡ ಮಾಡಿ ಆಕಿ ತನ್ನ ಅಧಿಕಾರ ತ್ಯಾಗ ಮಾಡಿ ಎಲ್ಲ ನೀವೇನ್ ಮಾಡ್ಕೊಂಡು ಓದ್ತಿರಪ್ಪ ಅಂತ ಹೇಳಿಕೆ ಆಕಿ ಹಂಗ ಅಧಿಕಾರ ಬಿಟ್ಟು ಕೊಡ್ಲಕ್ ತಯಾರಿರಂಗಿಲ್ಲ. ನಂದೇ ನಡಿಲೆ ಅಂತೇಳಿ ಅತಿಯಾಗಿ ಅಧಿಕಾರ ಮಾಡ್ಬೇಕಂತಾಳ. ಗಂಡಸ ಮಕ್ಕಳಿಗೆ ಅಂತವೆಲ್ಲ ತಲಿ ಇಲ್ಲ. ಗಂಡಸ ಮಕ್ಕಳಿಗೆ ಸಸಿ ಬಗ್ಗೆನೂ ಪ್ರೀತಿ ಇರ್ತದ, ಮೊಮ್ಮಕ್ಕಳ ಬಗ್ಗೆನೂ ಪ್ರೀತಿ ಇರ್ತದ, ಮಗನ ಬಗ್ಗೆನೂ ಪ್ರೀತಿ ಇರ್ತದ. ಆಕಿ ಏನ್ ಮಾಡಿರ್ತಾಳ, ಮಗ ಅಂತಂದ್ರ ಒಂದು ಕಾಯಿನ್ ಗತ್ಲೆ ಆಕಿ ಜೋಮ್ನಾಗ ಇಟ್ಕೊಂಡು ಕೂತಿರ್ತಾಳ, ನನ್ನ ಮಗ ಅಂತ ಹೇಳಿ. ಅದು ಇನ್ನೊಬ್ಬರ ಬಳಿ ಹೋಲಕತ್ತಂದ್ರ ಆಕಿಗೆ ಸಂಕಟ ಆಗ್ತದ. ಅಟ್ಯಾಚ್ಮೆಂಟ್, ಮಗನ ಜೊತೆಗಿರುವ ಅಟ್ಯಾಚ್ಮೆಂಟು ಮಗ ಇನ್ನೊಬ್ಬರ ಜೊತೆಗೆ ಅಟ್ಯಾಚ್ ಆದಂಗೆಲ್ಲ ಈಕೆಗೆ ಸಂಕಟ ಆಗ್ತದೆ. ಅವೆಲ್ಲ ಏನದವ, ಜ್ಞಾನದ ಮಟ್ಟ ಕಡಿಮೆ ಇದ್ದಲ್ಲಿ ಹಂಗಾಗ್ತದೆ. ಜ್ಞಾನದ ಮಟ್ಟ ಜಾಸ್ತಿ ಇದ್ದಾಗ ಸೊಸಿನ ಮಗಳಂಗ ನೋಡ್ತಾರ, ಮೊಮ್ಮಕ್ಕಳನ್ನ ನೋಡ್ಕೊತಾರ. ಹೆಣ್ಣು ಮಕ್ಕಳು ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳು, ಗಂಡು ಮಕ್ಕಳು ಮೊಮ್ಮಕ್ಕಳು ಮಕ್ಕಳನ್ನಂಗ ಕಾಣಲ್ಲ. ಮಗನ ಹೆಣ್ತಕಿ ಸೊಸಿ ಅನ್ನಂಗೆ ನೋಡಂಗೇ ಇಲ್ಲ. ಕೆಲವೊಂದು ಹೆಣ್ಮಕ್ಳು ಅವರೆಲ್ಲ ಅನ್ಎಜುಕೇಟೆಡ್, ಅವರೆಲ್ಲ ದರಿದ್ರ, ಇನ್ನ ಅರಳಬೇಕು. ಅವ್ರು ಅರಳಲಾರದಂತ ಅವು ಇವು ಅಷ್ಟೇ, ಅರಳಲಾರದ ಕುಸುಮಗಳು, ಇನ್ನ ಸುಡ್ಲಾರದ ಗಡಿಗೆಗಳಿದ್ದಂಗ ಅವು ಅಲ್ಲೇ ಕಿರಿಕಿರಿ ಚಾಲು ಅವು. ಅದಕ್ಕ ಈ ಪಾರಮಾರ್ಥಿಕವಾಗಿ ಆತ್ಮೋನ್ನತಿಗಾಗಿ ಸತ್ತರ ನಮ್ಮ ಜೊತೆಗೆ ಬರುವಂತ ಸಾಧನೆಗಳು ಏನು ನಮಗೆ ತೋರಿಸಿ ಕೊಡ್ತಾರ ಅಂತ ಗುರುಗಳು ನಮಗೆ ಪಾರಮಾರ್ಥಿಕವಾಗಿ ಬೇಕು. ಈ ಸಂಸಾರ ಚೆನ್ನಾಗಿ ನಡಿಬೇಕಾದ್ರ ಸಣ್ಣವರಿದ್ದಾಗ ತಾಯಿ ಹೇಳ್ದಂಗೆ ಕೇಳ್ಬೇಕು, ಮದುವೆ ಆದ್ಮೇಲೆ ಹೆಣ್ತಿ ಹೇಳ್ದಂಗೆ ಕೇಳಕ್ಕೆ ದಾಟಿ ಬಿಡ್ಬೇಕು ಅಷ್ಟೇ. ಹೆಂಗಂತಿ ನೋಡು, ಏನ್ ಮಾಡ್ತಿ ನೋಡು ಅನ್ನೋ ಏನೋ ಒಂದ್ ಹೇಳ್ತಾಳ, ಆಯ್ತು ನೀನೇ ಹೇಳ್ದಂಗೆ ಮಾಡಿನಲ್ಲ ಅಂತ ಹೇಳಕ್ಕೆ ಅದು ಚಲೋ ಆಯ್ತು ಕೆಟ್ಟ ಆಯ್ತು ನಮ್ಗೇನ್ ಮಾಡೋದು ನಡಿ ಅಂತೇಳಿ ಹೊಂಟ್ಬಿಡೋದು ಅಷ್ಟೇ. ಆಚಾರ ಲಿಂಗ ಹೆಂಗಾಗ ಗೊತ್ತಾಯ್ತ್ರೆ, ಭಕ್ತ ಅಂಗ. ಒಂದು 3-4 ವಚನ ಹೇಳಿ ಮುಗಿಸಿಬಿಟ್ರು. ಅದರಂತ ವಚನಗಳು ಇನ್ನ ಸಾಕಷ್ಟು ಲಕ್ಷಗಟ್ಟಲೆ ಅದಾವ. ಯಾವ ವಚನಗಳನ್ನು ಅದ್ರೊಳಗೆ ತಗೋಬೇಕು. ಆಚಾರ ಲಿಂಗ ಸ್ಥಳ ಆಗ್ಬೇಕಾದ್ರೆ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಭಕ್ತನೊಳಗಿರುವಂತ ಎಂತ ಭಕ್ತಿ, ಶ್ರದ್ಧಾ ಭಕ್ತಿ ಏನಾಗ್ತದ, ಎಂತ ಶಕ್ತಿಯಾಗಿ ಪರಿವರ್ತನೆ ಮಾಡ್ಕೋಬೇಕು, ಕ್ರಿಯಾಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ಕೋಬೇಕು. ಅಂದ್ರೇನು, ಈ ಶರೀರ ಯಾವಾಗ್ಲೂ ಮನಸ್ಸು ಮತ್ತು ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರಗಳು ಯಾವಾಗ್ಲೂ ಗುರುಲಿಂಗ ಜಂಗಮರ ಸೇವೆ ಮಾಡುವುದಕ್ಕ ಆಕ್ಟಿವ್ ಆಗಿ ತಯಾರದಾಗಿರ್ಬೇಕು. ಅದೇ ಕ್ರಿಯಾಶಕ್ತಿ. ಅದಕ್ಕೆ ಅಕ್ಕಮಹಾದೇವಿ ಹೇಳ್ತಾಳ, ತನು ಕರಗದವರಲ್ಲಿ ಮಜ್ಜನವನು ಅಲ್ಲೇನಯ್ಯ, ಮನ ಕರಗದವರಲ್ಲಿ ಗಂಧಾಕ್ಷತೆಯಲ್ಲೇ. ತನು ಮನ ಅಂದ್ರೆ ಈ ದೇಹಗಳ ಮೂಲಕ, ಮನಸ್ಸಿನ ಮೂಲಕ ಆ ಗುರುಲಿಂಗ ಜಂಗಮರ ಮೇಲೆ ನಮ್ಮದು ಭಕ್ತಿನೇ ಇಲ್ಲ, ಯಾವೂ ಅವ್ರ ಸೇವನೆ ಮಾಡಂಗಿಲ್ಲ ಅಂತಂದ್ರ ಅಂಥವ್ರು ಎಷ್ಟು ಲಿಂಗ ಪೂಜೆ ಮಾಡ್ಕೊಂಡ್ರು ಏನೂ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಆಯ್ತು, ಇದು ಮುಗಿಸಿ ವಿಚಾರ ಸಾಗರಕ್ಕೆ ಹೋಗೋಣ. ಚಲೋ ಅನ್ನಿಸ್ತಾ? ಚನ್ನಬಸವೇಶ್ವರರ ಶಟಸ್ಥಲ ಜ್ಞಾನ ಸರಳವಾಗಿ ಹೇಳ್ತಾರೆ. ಮೈ ಕೈಗಳನ್ನ ಗುರುಲಿಂಗ ಜಂಗಮರ ಸೇವೆಯಲ್ಲಿ ತೊಡಗಿಸಬೇಕು. ಆಚಾರ ಭಕ್ತ ಭಕ್ತ ಅಂತ ಅಷ್ಟೇ ಅನ್ಬಾರ್ದು, ಭಕ್ತ ಅಂಗ ಆಚಾರ ಲಿಂಗಿ ಆಗ್ಬೇಕು. ಹೆಂಗಾಗಬೇಕು ಅಪ್ಪ ಅಂದ್ರ ತನ್ನೊಳಗಿರುವ ಶ್ರದ್ಧಾ ಭಕ್ತಿಯನ್ನ ಎಂತದ್ ಮಾಡ್ಬೇಕು, ಅವನು ಕ್ರಿಯಾಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ಕೋಬೇಕು. ಇಷ್ಟೇ. ಭಕ್ತಿ, ಶಕ್ತಿ, ಅಂಗ, ಲಿಂಗ, ಇವು 4 ಶಬ್ದಗಳು ಪ್ರತಿ ಸ್ಥಳದೊಳಗೆ ಬರ್ಬೇಕು. ನಿಮಗೆ ತಿಳ್ಕೋಬೇಕು. ಅಂಗ ಯಾವ ಅಂಗ, ಲಿಂಗ ಯಾವ ಲಿಂಗ, ಭಕ್ತಿ ಯಾವ ಭಕ್ತಿ, ಶಕ್ತಿ ಯಾವ ಶಕ್ತಿ. ಅವು 4 ಫಿಲ್ಅಪ್ ಮಾಡ್ಕೊಳ್ಳೋದು ಕಲಿಬೇಕು ನೀವು. ಈಗ ಇವು 4 ಫಿಲ್ಅಪ್ ಮಾಡಿದ್ರೆ ಅಂಗ ಲಿಂಗ
ಅಂಗ ಯಾವುದು? ಭಕ್ತ. ಲಿಂಗ ಯಾವುದು? ಆಚಾರಲಿಂಗ. ಅಂಗ ಭಕ್ತ, ಭಕ್ತಸ್ಥಲಿ. ಲಿಂಗ ಆಚಾರಲಿಂಗ ಸ್ಥಲಿ. ಮತ್ತ ಭಕ್ತಿ ಮತ್ತು ಶಕ್ತಿ. ಭಕ್ತಿ ಯಾವುದು? ಶ್ರದ್ಧಾ ಭಕ್ತಿ. ಶಕ್ತಿ ಯಾವುದು? ಕ್ರಿಯಾಶಕ್ತಿ. ಪ್ರತಿ ಸಲ ಕೇಳಿದಾಗ ಇದು ಹೇಳಕ್ ಬರ್ಬೇಕು. ಯಾವ ಅಂಗ, ಯಾವ ಲಿಂಗ, ಯಾವ ಭಕ್ತಿ, ಯಾವ ಶಕ್ತಿ, ಇವು ನಾಲ್ಕನ್ನ ಹೇಳಕ್ ಬರ್ಬೇಕು. ಶ್ರೀ ವಿಚಾರ ಸಾಗರ ಎಷ್ಟೈತೆ ಟೈಮು? ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ಶ್ರೀ ವಿಚಾರ ಸಾಗರ, ತರಂಗ 5, ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ವಿಷಯಾಂಕ ಏನದ? 5ನೇ ತರಂಗ. ವಿಷಯಾಂಕ 230 ಅಲ್ರಿ? 230. 229ನೇ ವಿಷಯಾಂಕದಲ್ಲಿರುವಂತ ವಿಚಾರ ಏನದ? ಮಿಥ್ಯತೋ ಮಿಥ್ಯಾ ನಾಶೋ. ಮಿಥ್ಯಾತ್ಯೋ ಮಿಥ್ಯಾ ನಾಶೋ. ಮಿಥ್ಯವಾದ ಗುರು, ಮಿಥ್ಯವಾದ ಶಾಸ್ತ್ರ ವೇದಗಳಿಂದ ಮಿಥ್ಯವಾದ ಸಂಸಾರ ದುಃಖವನ್ನ ಪರಿಹಾರ ಮಾಡಿಕೊಳ್ಳುವುದು ಸಂಭವ. ಸತ್ಯವಾದ ಗುರು, ಸತ್ಯವಾದ ವೇದಗಳು ಇದ್ದು ಅಂತಂದ್ರ ಅದು ಮಿಥ್ಯವಾದ ಸಂಸಾರ ದುಃಖ ಏನ್ ಮಾಡ್ಲಕ್ಕಾಗಲ್ಲ? ನಿವೃತ್ತಿ ಮಾಡ್ಲಕ್ಕೆ ಸಾಧ್ಯ ಇಲ್ಲ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು. ಹೊಲಸನ್ನ ತೊಳಿಬೇಕಾದ್ರ ಹೊಲಸಿನೊಳಗೆ ಕಾಲಿಡಬೇಕು. ಮಿಥ್ಯವಾದ ಸಂಸಾರ ದುಃಖವನ್ನ ಕಳೆಯುವುದಕ್ಕ ಗುರು ಮತ್ತು ಶಾಸ್ತ್ರಗಳು ಅನಿವಾರ್ಯವಾಗಿ ಮಿಥ್ಯವನ್ನ ಕಳಿಬೇಕು. ಮಿಥ್ಯಾತೋ ಮಿಥ್ಯಾನಾಶೋ. ದಶಾವತಾರದಾಗ ಏನಾರ ಕನೆಕ್ಷನ್ ಸಿಗ್ಲಕತ್ತದ ನಿಮ್ಗ? ಮಿಥ್ಯಾತೋ ಮಿಥ್ಯಾನಾಶೋ. ದಶಾವತಾರದೊಳಗ ಯಾವ್ದಾರ ಒಂದು ಅವತಾರ ಕನೆಕ್ಷನ್ ಸಿಗ್ಲಕತ್ತದ? ಇಲ್ಲ. 10 ಅವತಾರದಾಗ ಯಾವ್ದಾರ ಒಂದು ಅವತಾರ ನಮಗೆ ಕನೆಕ್ಷನ್ ಸಿಗಬೇಕು. ಇದೊಂದೇನೋ ಹೊಸದು ಹೇಳಕತ್ತೀರಲ್ಲ ಅಂತ. 10 ಅವತಾರಗಳು ಏನದವ ಎಲ್ಲಾ ಆಧ್ಯಾತ್ಮಿಕ ಲೀಲೆಗಳಿಗೆ ಅವು ಫೌಂಡೇಶನ್. ಅವು 10ರಾಗ ಒಂದು ಕನೆಕ್ಷನ್ ಸಿಗ್ಬೇಕು ನಮಗ. ಹೆಂಗ ಅರ್ಥ ಮಾಡ್ಕೋಬೇಕು? ಸನಾತನ ಭಾರತದ ಸಾಹಿತ್ಯ ಯಾರು ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾರ ಎಲ್ಲ ಓಟು ಕನೆಕ್ಷನ್ಗೆ ಬರ್ತಿರ್ತದದು. ಎಲ್ಲ ಓಟು ಒಂದೇ ಕನೆಕ್ಷನ್ ಅದ. ಹೆಂಗ? ಹಿರಣ್ಯಕಶ್ಯಪು ಹಿರಣ್ಯಾಕ್ಷ ಇದ್ರು, ಇಬ್ಬರು ರಾಕ್ಷಸರಿದ್ರು. ಅವನೇನ್ ಮಾಡ್ಬಿಟ್ಟ? ಹಿರಣ್ಯಾಕ್ಷ ಏನ್ ಮಾಡ್ಬಿಟ್ಟ? ಇಡೀ ಭೂಮಿಯನ್ನ ತಗೊಂಡೋಗಿ ಎದರಾಗ ಮುಚ್ಚಿಟ್ಟ? ಹೇಲಿನ ಕೋಟೆ ಒಳಗೆ ಮುಚ್ಚಿಟ್ಟವ ಒಯ್ದು. ಮಲದ ಪರ್ವತ ಹೊಲಸಿನಾಗ ಒಯ್ದು ಮುಚ್ಚಿಟ್ಟ. ಆ ಒಂದು ಎಲ್ಲರಿಗೂ ಭೂಮಿ ಮೇಲೆ ಕಣ್ಣ, ದೇವತೆಗಳಿಗೂ ಭೂಮಿ ಮೇಲೆ ಕಣ್ಣ, ಮನುಷ್ಯರಿಗೂ ಭೂಮಿ ಮೇಲೆ ಕಣ್ಣ, ರಾಕ್ಷಸರಿಗೂ ಈ ಭೂಮಿ ಮೇಲೆ ಕಣ್ಣ. ಅದು ಭೂಮಿ ತಾನು ಭೂಮಿಯಾಗಿ ಉಳಿಯೋದು ಬಹಳ ಕಷ್ಟ. ಈಗ ಸಹಿತ ಮತ್ತ ರಿಯಲ್ ಎಸ್ಟೇಟ್ನವರೆಲ್ಲರೂ ರಾಕ್ಷಸರಿದ್ದಂಗ ಭೂಮಿ ಮೇಲೆ ಕಣ್ಣ. ಆ ಭೂಮಿಯನ್ನ ಮಾರಿ 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 ಬದುಕ್ತಿರ್ತಾರ.
ಅವ್ರದ್ದು ಇವ್ರಿಗೆ ಮಾರಿಸೋದು, ಇವ್ರದ್ದು ಅವ್ರಿಗೆ ಮಾರಿಸೋದು. ಭೂಮಿ ಮೇಲೆ ಕಣ್ಣು. ಎಲ್ಲಾನು ಡೆವಲಪ್ ಮಾಡ್ತೀನಿ ಅಂತ ಹೇಳಕ್ಕೆ ಭೂಮಿ ಸರ್ವನಾಶ ಮಾಡ್ತಾರೆ, ಭೂಮಿ ಪರಿಸ್ಥಿತಿ ಎಲ್ಲ ಹಾಳು ಮಾಡ್ತಾರೆ ಬಿಲ್ಡರ್ಸ್. ಅರಣ್ಯ ಗಿಡ ಮರಗಳಿರುವಂತ ಪ್ರಕೃತಿ ಹಾಳು ಮಾಡಿ ಸಿಮೆಂಟಿಂದ ಅರಣ್ಯ ಮಾಡಿರ್ತಾರ. ಇರ್ಲಿ ಏನಾಕಿರ್ಲಕ್ಕ, ಈಗೇನಾಯ್ತು, ಭೂಮಿ ಮೇಲೆ ಕಣ್ಣು ಇದ್ಮೇಲೆ ಏನ್ ಮಾಡ್ಬಿಟ್ರು, ಆ ಭೂಮಿ ನನ್ನ ವಶದಾಗಿರ್ಬೇಕು. ಹೆಂಗ್ ಮಾಡ್ಬೇಕು, ಅದನ್ನು ಯಾರು ಆಸೆ ಪಟ್ಟಿರಬಾರ್ದು ಆ ಭೂಮಿನ ಅಂಥೇಳಿ ಇವ ಹಿರಣ್ಯಾಕ್ಷ ಏನ್ ಮಾಡ್ತಾನ, ಹೇಲಿನ ಕೋಟೆ ಒಳಗ ಒಯ್ದು ಆ ಭೂಮಿಯನ್ನು ಮುಚ್ಚಿಟ್ಕೊಂಡ್ಬಿಡ್ತಾನ. ರಾಕ್ಷಸರು ಅವರು, ಯಾವ ಹೊಲಸನು ಅಷ್ಟೇ, ಸ್ವಚ್ಛನೂ ಅಷ್ಟೇ ಅವ್ರಿಗೆ. ಈಗ ಭೂಮಿಯನ್ನ ರಕ್ಷಣೆ ಮಾಡ್ಬೇಕಲ್ಲ, ಈಗ ಭೂದೇವಿಯನ್ನ ರಕ್ಷಣೆ ಮಾಡುವುದಕ್ಕ ಅಲ್ಲಿ ಹೇಲಿನ ಕೋಟೆ ಒಳಗೆ ಯಾರು ಹೋಗಲಿಕ್ಕೆ ಸಾಧ್ಯ? ವರಹನೇ ಹೋಗ್ಲಕ್ ಸಾಧ್ಯ, ಹಂದಿನೇ ಆ ಹೇಲಿನ ಕೋಟೆ ಒಳಗೆ ಹೋಗ್ಲಕ್ ಸಾಧ್ಯ. ಹೌದಲ್ರಿ? ಹೊಲಸಿನ ಒಳಗಿರುವ ಭೂಮಿಯನ್ನ ರಕ್ಷಣೆ ಮಾಡುವುದಕ್ಕ ಪರಮಾತ್ಮ ಸತ್ಯ ಇರಬಹುದು, ಅವ ಹೊಲಸಾಗಿ ಹೋದನ ಇಲ್ಲ, ಮಿಥ್ಯಾತೋ ಮಿಥ್ಯಾನಾಶೋ. ಹೊಲಸನ್ನ ತೊಳೆದು ಸ್ವಚ್ಛ ಮಾಡ್ಬೇಕಾದ್ರೆ ಅವನು ಹೊಲಸಿನಾಗ ಹೋಗಬೇಕಲ್ಲ. ಅವನು ಪರಮಾತ್ಮನೇ ಹೊಲಸಿನೊಳಗ ಹೋಗಿ ಅದನ್ನು ರಕ್ಷಣೆ ಮಾಡ್ದ. ಅದ್ರೊಳಗೆ ಹೋಗಿ ಅವನು ಹೊಲಸಾದ್ನೇನವನು? ಅವ ತನ್ನ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಏನ್ ಮಾಡ್ದ, ಅದ್ರೊಳಗಿರುವಂತ ಆ ಭೂದೇವಿಯನ್ನ ಹೊರಗೆ ಕರ್ಕೊಂಡು ಬಂದ. ಹೊಲಸನ್ನ ತೊಳಿಬೇಕಾದ್ರೆ ಹೊಲಸು ಹಚ್ಕೊಳ್ಳೇಬೇಕು. ಒಬ್ಬರು ಮುಖಕ್ಕೆ ಮಸಿ ಬೆಳಿಬೇಕಾದ್ರೆ ಮೊದಲ ನನ್ನ ಕೈಗೆ ಮಸಿ ಹಚ್ಕೊಳ್ಳೇಬೇಕು. ನನ್ನ ಕೈಗೆ ಮಸಿ ಹಚ್ಕೊಳ್ಳಾರ್ದೆ ಇನ್ನೊಬ್ಬರ ಮುಖಕ್ಕೆ ಹೆಂಗ್ ಮಸಿ ಬೆಳಿಲಕ್ ಸಾಧ್ಯ? ನಾನು ಹೊಲಸು ಹಾಲಾರ್ದೆ ಇನ್ನೊಬ್ಬರಿಗೆ ಹೊಲಸು ಹೆಂಗ್ ಮಾಡ್ಲಕ್ ಸಾಧ್ಯ? ಅದರ ಸಲುವಾಗಿ ಅಲ್ಲೇನದ, ಹೊಲಸನ್ನ ತೊಳೆಯುವುದಕ್ಕ ಹೊಲಸು ಹೆಂಗ ಆದ, ಪರಮಾತ್ಮನೇ ಹೊಲಸಾದ, ವರಹಾವತಾರ ಹಂದಿ ಅವತಾರ ತಾಳಿದ. ಅದೇ ರೀತಿ ಇಲ್ಲೇನದ, ಮಿಥ್ಯವಾದ ಸಂಸಾರ ದುಃಖ, ಮಿಥ್ಯವಾದ ಅಜ್ಞಾನವನ್ನ ನಾಶ ಮಾಡುವುದಕ್ಕ ಗುರು ಮತ್ತು ಶಾಸ್ತ್ರಗಳು ಸತ್ಯ ಇದ್ರೂ ಸಹಿತ ಅವು ಏನಾಗಬೇಕು, ಅವು ನಾಶ ಮಾಡಬೇಕಾದ್ರ ಅವು ಮಿಥ್ಯ ಆಗಲೇಬೇಕು. ಮಿಥ್ಯ ಆಗಿ ಮಿಥ್ಯವನ್ನು ನಾಶ ಮಾಡಬೇಕು. ಮತ್ತು ಸತ್ಯವಾದ ಪರಮಾತ್ಮನನ್ನು ಅರಿಬೇಕಾದ್ರೆ ಟು ನೋ ದಿ ಗಾಡ್ ವಿ ಹ್ಯಾವ್ ಟು ಬಿಕಮ್ ದಿ ಗಾಡ್. ದೇವರನ್ನ ನಾವು ಅರಿಯಬೇಕಾದರೆ ನಾವು ದೇವರೇ ಆಗಬೇಕು. ಸರ್ವಂ ಬ್ರಹ್ಮಾಸ್ತಿ, ಎಲ್ಲವೂ ಬ್ರಹ್ಮ ಸ್ವರೂಪನೇ ಅಂತ ತಿಳ್ಕೋಬೇಕಾದ್ರೆ ಮೊದಲು ನಾನು ಬ್ರಹ್ಮ ಅಂತ ಅಹಂ ಬ್ರಹ್ಮಾಸ್ಮಿ ಅನುಭವ ಮಾಡ್ಕೋಬೇಕು. ಪರಮಾತ್ಮ ಸತ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಅಂತೇಳಿ ವರ್ಣನ ಮಾಡಿದರೆ ಜ್ಞಾನ. ನಾನು ಏನದೀನಿ, ನನ್ನೊಳಗಿನ ಆತ್ಮ ಕೂಟಸ್ಥ, ನನ್ನೊಳಗಿನ ಚೈತನ್ಯ, ನನ್ನೊಳಗಿನ ಶಿವ, ನನ್ನೊಳಗಿನ ಬ್ರಹ್ಮ ಏನು ಆದಲ್ಲ ಅದನ್ನು ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ. ನನ್ನೊಳಗಿನ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಕೂಟಸ್ಥ ಸ್ಯಾಂಪಲ್ಲು. ಅದು ಇಡೀ ಬ್ರಹ್ಮಾಂಡ ವ್ಯಾಪಕವಾಗಿರೋದು ಟೋಟಲ್ಲು. ಟೋಟಲ್ಲಿಗೆ ಸ್ಯಾಂಪಲ್ಲಿಗೆ ಏನಾರ ವ್ಯತ್ಯಾಸ ಆದೇನು? ಅಂಗಡಿಯಾಗ ಹೋಗಿ ಪೇಡ ತಿನ್ಲಕ್ಕ ನೋಡ್ತೀರಿ, ಪೇಡ ಖರೀದಿ ಮಾಡೋದಕ್ಕಿಂತ ಮೊದಲ ಒಂದು ಸ್ಯಾಂಪಲ್ ಕೊಡಪ್ಪ ಅಂತೀರಿ. ಆ ಸ್ಯಾಂಪಲ್ ತಗೊಂಡು ತಿಂದ್ರ ಇದ್ರೊಳಗೆ ಏನು ಟೇಸ್ಟ್ ಅದ ಅದೇ ಟೇಸ್ಟ್ ಅದರೊಳಗೆ ಎಲ್ಲದ್ರಾಗೂ ಆದಂತ ತಿಳ್ಕೊತೀರ ಇಲ್ಲ? ಇದನ್ನು ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ, ಅದನ್ನು ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ. ಒಂದ್ರೊಳಗೊಂದು ಡಿಫರೆನ್ಸ್ ಇತ್ತು ಅಂತಂದ್ರೆ ಅದು ಟೋಟಲ್ ಅಲ್ಲ, ಇದು ಸ್ಯಾಂಪಲ್ ಅಲ್ಲ, ಒಂದಕ್ಕೊಂದು ಸಂಬಂಧ ಇಲ್ಲ. ದೇವರನ್ನು ಅರಿಬೇಕಾದ್ರೆ ದೇವರಾಗಿ ದೇವರನ್ನು ಅರಿಯಬೇಕು.
ಮಿಥ್ಯಾ ವಸ್ತುವನ್ನ ನಿವೃತ್ತಿ ಮಾಡ್ಕೋಬೇಕಾದ್ರೆ ನಾವು ಮಿಥ್ಯವಾಗಿ ಮಿಥ್ಯವನ್ನ ನಿವೃತ್ತಿ ಮಾಡ್ಕೋಬೇಕು. ಸತ್ಯವಾಗಿ ಮಿಥ್ಯವನ್ನ ನಿವೃತ್ತಿ ಮಾಡ್ಲಿಕ್ಕಾಗಲ್ಲ, ಮಿಥ್ಯವಾಗಿ ಸತ್ಯವನ್ನ ನಿವೃತ್ತಿ ಮಾಡ್ಲಿಕ್ಕಾಗಲ್ಲ. ಇದು ಸಿದ್ಧಾಂತ. ಇದು ಇನ್ನೇನು ಹೇಳ್ಬೇಕು? ಹೆಂಗೆ ಹೇಳ್ಬೇಕು? ಇನ್ನೇನು ಹೇಳ್ಬೇಕು? ಇದ್ರಕ್ಕಿಂತ ಹೆಚ್ಚು ಕ್ಲಿಯರ್ ಮಾಡಿ ಹೆಂಗೆ ಹೇಳ್ಬೇಕಿನ್ನು? ನಾವು ಡೂಪ್ಲಿಕೇಟ್ ಇದ್ದು ಒರಿಜಿನಲ್ ತೆಕ್ಕಿಗೆ ಬೀಳಕ್ಕಾಗಲ್ಲ. ನಾವು ಒರಿಜಿನಲ್ ಇದ್ದು ಡೂಪ್ಲಿಕೇಟ್ಗಳು ತೆಕ್ಕಿಗೆ ಬೀಳಬಾರದು. ಡೂಪ್ಲಿಕೇಟ್ಗಳು ತೆಕ್ಕಿಗೆ ಬೀಳ್ಬೇಕಾದ್ರೆ ಡೂಪ್ಲಿಕೇಟೇ ಆಗ್ಬೇಕು. ಈ ರೀತಿ ತಿಳ್ಕೊಂಡು ವೇದಗಳು ಮಿಥ್ಯವೇ, ವೇದ ಗುರುಗಳು ಮಿಥ್ಯೆ, ಸಂಸಾರ ರೂಪ ಪ್ರಪಂಚನೂ ಮಿಥ್ಯ, ಮಿಥ್ಯವಾದ ಸಂಸಾರ ರೂಪ ಪ್ರಪಂಚವನ್ನ ಮಿಥ್ಯವಾದ ವೇದಗಳಿಂದಲೇ, ಮಿಥ್ಯವಾದ ವೇದ ಗುರುಗಳಿಂದಲೇ ನಿವೃತ್ತಿ ಮಾಡಲಿಕ್ಕೆ ಸಾಧ್ಯವಿದೆ. ಸತ್ಯವಾದ ಸಾಧನದಿಂದ ಮಿಥ್ಯವಾದ ಪ್ರಪಂಚವನ್ನ ನಿವೃತ್ತಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ವಿಚಾರ ಸಾಗರದ ಒಂದು ಘೋಷಣೆ. ಈ ಘೋಷಣೆ ಮತ್ತೆ ಬೇರೆಯವರು ಬೇರೆ ಬೇರೆ ರೀತಿಲಿಂದ ಘೋಷಣೆ ಮಾಡಿರ್ಬೋದು. ನಮ್ಮ ಘೋಷಣೆ ಹಿಂಗದಪ್ಪ. ವಿಚಾರ ಸಾಗರ ಓದುವಾಗ ಈ ಘೋಷಣೆ ಹಿಂಗಾದ. ಮುಂದೆ ದೃಷ್ಟಾಂತ ಕಥೆ, ಅದ್ಭುತವಾದಂಥ ವಿಚಾರ ಮುಂದಿಂದು, ಬಹಳ ಇಂಪಾರ್ಟೆಂಟ್ ಅದ. ವೇದಗಳು, ವೇದ ಗುರುಗಳು ಮಿಥ್ಯವಿದ್ದರೂ ಕೂಡ, ವೇದಗಳು ವೇದ ಗುರುಗಳು ಮಿಥ್ಯವಿದ್ದರೂ ಕೂಡ ಮಿಥ್ಯವಾದ ಸಂಸಾರ ರೂಪ ದುಃಖವನ್ನು ನಿವೃತ್ತಿ ಮಾಡುವುದಕ್ಕೆ ಸಮರ್ಥವಾಗಿವೆ. ಜಗತ್ತಿನೊಳಗ ಏನೆಲ್ಲ ಅದವ ಎಲ್ಲ ವಸು ಮಿಥ್ಯನೇ. ಬ್ರಹ್ಮ ಒಂದು ಸತ್ಯ, ಬ್ರಹ್ಮ ಒಂದೇ ಸತ್ಯ, ಉಳಿದುದೆಲ್ಲ ಜಗತ್ತು, ಬ್ರಹ್ಮಾಂಡ, ಪಿಂಡಾಂಡ, ಸಂಸಾರ, ಮತ್ತೆಂಥದ್ದು ಪ್ರಪಂಚ, ಜಗತ್ತು, ಏನಂತೀರಿ ಎಲ್ಲ ಒಟ್ಟು ಮಿಥ್ಯಾ. ಎಲ್ಲ ಮಿಥ್ಯ ವಸ್ತುಗಳನ್ನ ಕಸ ಬಳದು ಚೆಲ್ಲಲಿಕ್ಕಾಗಂಗಿಲ್ಲ. ಅದ್ರೊಳಗೆ ಒಂದು ಎರಡು ವಸ್ತುಗಳು ನಮಗ ಏನದವ, ಆ ಮಿಥ್ಯವಾದ ದುಃಖವನ್ನ ನಾಶ ಮಾಡುವಂತ ಶಕ್ತಿ ಉಳ್ಳಂತ ಎರಡು ವಸ್ತುಗಳದವ. ಅವು ಯಾವುವು ಅಂತಂದ್ರೆ ಮಿಥ್ಯವಾದ ವೇದಗಳು, ಮಿಥ್ಯವಾದ ಗುರುಗಳು. ರಾಮ ಶ್ರೀಲಂಕಾಕ್ಕ ಹೋದ, ಏನೇನೋ ಟೆಕ್ನಿಕ್ ಮಾಡ್ದ, ಹೆಂಗೆಂಗೋ ಮಾಡ್ದ. ರಾಮ ಸತ್ರು ಗೆದಿತಿದ್ದಿಲ್ಲ. ರಾಮ ಸತ್ರು ಗೆದಿತಿದ್ದಿಲ್ಲ. ಯಾರ ಮ್ಯೂಟ ಬಂದ್ ಮಾಡ್ಕೊಡ್ರಿ, ತುಸ್ ತುಸ್ ಅಲಕತ್ತದ. ರಾಮ ಯಾರಲಿಂತ ಗೆದ್ದ? ಯುದ್ಧವನ್ನ ಯಾರಲಿಂತ ಗೆದ್ದ? ಯಾರ ಸಹಕಾರದಿಂದ ಗೆದ್ದ? ಹನುಮಂತ ಇವ್ರ ಪಕ್ಷದವದನ. ಆ ಕಡೆ ರಾಕ್ಷಸರ ಪಕ್ಷ ವಿಭೀಷಣ. ಏನು ವಿಭೀಷಣಗ ಎಲ್ಲರೂ ರಾಕ್ಷಸರ ತಿಳಕೆ ಓಸು ಮಂದಿಗೆ ವಿರುದ್ಧ ಕಟ್ಟಿಕೊಳ್ಳಕ್ಕಾಗ್ತದ? ಅದ್ರಾಗ ವಿಭೀಷಣನು ರಾಕ್ಷಸ ವಂಶದವನೇ ಅದನ. ವಿಭೀಷಣ ರಾಕ್ಷಸ ವಂಶದವ ಇದ್ರೂ ಸಹಿತ ರಾಕ್ಷಸನಾಗಿ ಆ ರಾಕ್ಷಸರ ಪ್ರವೃತ್ತಿಯನ್ನ ಏನ್ ಮಾಡ್ತಿದ್ದ? ವಿರೋಧಿಸ್ತಿದ್ದ. ಅವರ ರಾಕ್ಷಸತ್ವವನ್ನು ವಿರೋಧಿಸ್ತಿದ್ದ. ರಾಕ್ಷಸನೇ ಅವನು, ಆದ್ರೂ ಅವನು ಆ ಪಕ್ಷದೊಳಗ ಅವ್ರ ಕುಲದವನೇ ಆಗಿ ಅವರ ಕೆಟ್ಟ ಪ್ರವೃತ್ತಿಯನ್ನು ವಿರೋಧಿಸುವವನಿಗೆ ನಾವು ರಾಕ್ಷಸ ಅಂತೇಳಿ ಕಸದಾಗ ಬಳದು ಚೆಲ್ಲಕಾತಿತ್ತ. ಈ ಗುರು ಮತ್ತು ಶಾಸ್ತ್ರಗಳು ಹೆಂಗದವು ಅಂದ್ರೆ ವಿಭೀಷಣನ ಪಕ್ಷ ಅದಾವು. ಮಿಥ್ಯನೇ ಅದಾವ ಖರೆ, ಆದ್ರ ಇವು ಒಗಿಲಕ್ ಬರ್ಲಾರ್ದಂತ ಮಿಥ್ಯಗಳದಾವು. ವಿಭೀಷಣ ಅವನಿಗೆ ರಾಮ ಒಗದನೇನು? ರಾವಣಗ ಕುಂಭಕರ್ಣಗ ಕತ್ತರಿಸಿ ಹೋಗದರು, ವಿಭೀಷಣ ಕತ್ತರಿಸಿ ಹೋಗದ್ರೇನು ರಾಕ್ಷಸ ಅಂತ ಹೇಳಿ? ಹೆಂಗದ?
ಎಲ್ಲನೂ ಒಂದೇ ಅಂತ ತಿಳ್ಕೋಬಾರದು. ಒಬ್ಬೊಬ್ರು ಮಾತಾಡ್ತಿರ್ತಾರೆ, ಇಡೀ ಕುಲಕ್ಕೆ ಕುಲನೇ ಬೈತಿರ್ತಾರೆ. ಕುರುಬರು ಹೊಸು ಅಂತವೇ ಇರ್ತಾವಂತಾರ, ಜಂಗಮರು ಹಿಂಗೆ ಇರ್ತಾವಂತಾರ, ಜಾತಿ ಹಿಡಿದು ಬ್ರಾಹ್ಮಣರಿಗೆ ಬೈತಿರ್ತಾರ. ಏನ್ ಎಲ್ಲ ಬ್ರಾಹ್ಮಣರು ಕೆಟ್ಟವ್ರೆ ಅದಾರೇನ್ರಿ? ಎಲ್ಲ ಜಂಗಮರು ಕೆಟ್ಟವ್ರು ಅದಾರ, ಎಲ್ಲ ಕುರುಬರು ಕೆಟ್ಟವ್ರ ಅದ, ಎಲ್ಲ ಜಾತಿಯವ್ರಿಗೆ ಒಂದು ಜಾತಿ ಹಿಡಿದ್ರೆ ಬೈದ್ ಬಿಡೋದ. ಆ ಜಾತಿಯಾಗ ಓಸು ಮಂದಿಗೆ ಕೂಡಿಸ ಬೈದ್ರೆ ಅದ್ರೊಳಗಿರೋ ಚಲೋ ಮಂದಿಗಿನ್ನು ಬೈದಂಗ ಆಗ್ತದಿಲ್ಲ. ಅದು ಪಾಪದ ಕೆಲಸ. ಅದು ಸತ್ಯವನ್ನ ತಿಳ್ಕೊಂಡವ್ರು ಇರ್ತಾರ ಇಲ್ಲ ಅದ್ರಾಗ. ರಾಕ್ಷಸರ ಅಂತೇಳಿ ಓಸು ಮಂದಿಗೆ ಬೈದ್ರೆ ವಿಭೀಷಣಗೆ ರಾಕ್ಷಸ ಅನ್ಲಿಕ್ಕೆ ಆಗ್ತದ? ಎಲ್ಲ ಒಟ್ಟು ಬ್ರಹ್ಮ ಒಂದೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯ ಅಂತಂದ್ರೆ ಗುರು ಮತ್ತು ಶಾಸ್ತ್ರಕ್ಕ ಮಿಥ್ಯ ಅನ್ಲಿಕ್ಕೆ ಆಗ್ತದ? ಅವು ಮಿಥ್ಯ ಇದ್ರೂ ಸಹಿತ ಅವಕ್ಕೆ ಏನ್ ಕೆಪಾಸಿಟಿ ಆದಪ್ಪ ಅಂದ್ರೆ ಈ ಮಿಥ್ಯವಾದ ಸಂಸಾರ ದುಃಖ, ಮಿಥ್ಯವಾದ ಅಜ್ಞಾನವನ್ನ ಕಳೆಯುವ ಸಾಮರ್ಥ್ಯ ಇರುವುದರಿಂದ ಗುರು ಮತ್ತು ಶಾಸ್ತ್ರಗಳು ಗೌರವಾರ್ಹ. ಅವುಗಳಿಗೆ ಗೌರವ ಕೊಡಬೇಕು. ವಂದನಾರ್ಹ, ಸ್ತುತ್ಯಾರ್ಹ, ಶ್ಲಾಘನೀಯ. ಮಿಥ್ಯ ಇದ್ರೂ ಅವು ಸತ್ಯ, ನಮಗ್ ದಾರಿ ತೋರಿಸ್ತವ, ನಮಗ ಬಹುದುಃಖದಿಂದ ಪಾರ ಮಾಡ್ತವ. ಅದ್ಭುತ ವಿಚಾರಗಳಿವು. ಮಿಥ್ಯ ವೇದಗಳು, ವೇದಗುರುಗಳು ಮಿಥ್ಯವಾಗಿದ್ದರೂ ಕೂಡ ಮಿಥ್ಯವಾದ ಸಂಸಾರ ರೂಪ ದುಃಖವನ್ನ ನಿವೃತ್ತಿ ಮಾಡಲು ಸಮರ್ಥವಾಗಿವೆ. ಅವುಗಳ ವಿಶೇಷತೆ ಅದು. ಮಿಥ್ಯವನ್ನ ನಾಶ ಮಾಡಲು ಸತ್ಯವಾದ ಸಾಧನದ ಅಪೇಕ್ಷೆ ಇರುವುದಿಲ್ಲ. ಮಿಥ್ಯವನ್ನ ನಾಶ ಮಾಡುವುದಕ್ಕೆ ಸತ್ಯದ ಸಾಧನದ ಅಪೇಕ್ಷೆ ಇರುವುದೇ ಇಲ್ಲ. ಒಂದು ವೇಳೆ ಸತ್ಯವಾದ ಸಾಧನವಿದ್ದರೂ ಕೂಡ ಅದರಿಂದ ಮಿಥ್ಯದ ನಾಶವಾಗುವುದಿಲ್ಲ. ಒಂದು ಸತ್ಯದ ಸಾಧನ ಇದ್ರೂ ಅದರಿಂದ ಮಿಥ್ಯದ ನಾಶ ಆಗಂಗಿಲ್ಲ. ಸತ್ಯದ ಸಾಧನದಿಂದ ನಿಮಗೇನಾಗ್ತದ? ಸತ್ಯದ ಅನುಭವನೇ ಆಗ್ತದ. ಇನ್ನೊಂದಿಷ್ಟು ಸತ್ಯ ಬೆಳ್ಕೊತ ಹೋಗ್ತದ. ಮಿಥ್ಯ ನಾಶ ಮಾಡ್ಬೇಕಾದ್ರೆ ಅದು ಮಿಥ್ಯವಾದ ವಸ್ತುನೇ ಬೇಕಾಗ್ತದ. ಅದಕ್ಕೆ ಒಬ್ಬ ರಾಜನು ಅರಮನೆಯ ಅಂತಃಪುರದಲ್ಲಿ ಮಲಗಿದ್ದ. ಅರಮನೆಯ ಸುತ್ತಲೂ ಸೈನಿಕರು, ಸಿಪಾಯಿಗಳು ಭದ್ರವಾಗಿ ಕಾಯುತ್ತಿದ್ದರು. ರಾಜನ ಬೊಕ್ಕಸವು ಧನ ಕನಕಾದಿಗಳಿಂದ, ವಜ್ರ ವೈಡೂರ್ಯಗಳಿಂದ ಆ ಭಂಡಾರ ತುಂಬಿ ತುಳುಕುತ್ತಿತ್ತು. ರಾಜನಿಗೆ ಒಂದು ಸ್ವಪ್ನ ಉಂಟಾಯಿತು. ಒಂದು ಕಾಡಿನ ನರಿ ಬಂತು. ಸತ್ಯವಾದ ಸೈನಿಕರು ಅರಮನೆಯನ್ನು ಕಾವಲು ಮಾಡುತ್ತಿದ್ದರೂ ಅವರನ್ನೆಲ್ಲ ದಾಟಿ ಆ ನರಿ ರಾಜನ ಬಳಿಗೆ ಬಂತು. ರಾಜ ನಿದ್ದೆ ಮಾಡದ ಕನಸಿನಾಗ ಬಂತಪ್ಪ. ಅದು ಕನಸಿನಾಗ ಬಂದ್ರೆ ಅವೆಲ್ಲ ಸತ್ಯವಾದ ಸೈನಿಕರಿದ್ರೂ ಸಹಿತ ಕನಸಿನ ನರಿ ಆರಾಮ ಬರ್ತದ. ಕಾಡಿನ ನರಿ ರಾಜನ ಬಳಿ. ನರಿಯು ರಾಜನ ಕಾಲು ಕಚ್ಚಿತು. ರಾಜನ ಸುತ್ತ ಮುತ್ತ ನಾನಾ ವಿಧ ಆಯುಧಗಳಿದ್ದವು, ಸೈನಿಕರಿದ್ದರು. ಕನಸಿನೊಳಗಿನ ನರಿ ಕಚ್ಚಿದ್ದಕ್ಕ ಈ ಸೈನಿಕರು, ಈ ಆಯುಧಗಳು ಯಾವುದಕ್ಕೂ ಉಪಯೋಗ ಆಗಲಿಲ್ಲ. ಕನಸಿನೊಳಗಿನ ಒಂದು ಬಡಿಗೆನೇ ಉಪಯೋಗ ಆಯ್ತವನಿಗೆ. ಕನಸಿನ ಬಡಿಗೆ ಅಂದ್ರೆ ಗುರು ಮತ್ತು ಶಾಸ್ತ್ರ. ಕನಸಿನ ಒಂದು ಬಡಿಗೆಯನ್ನು ತಕ್ಕೊಂಡು ನರಿಗೆ ಹೊಡೆದ. ನರಿ ಓಡಿ ಹೋಯ್ತೋ ಸತ್ತೋಯ್ತೋ ಏನೋ ಆಯ್ತು ತಲೆ ಹೊಡ್ಕೊಂಡು. ರಾಜನು ಕುಂಟುತ್ತಾ ವೈದ್ಯರ ಬಳಿಗೆ ಹೋಗುತ್ತಾನೆ. ವೈದ್ಯರು ಹಣ ಕಟ್ಟಲು ಹೇಳುತ್ತಾರೆ. ಆದರೆ ರಾಜನ ಬಳಿಯಲ್ಲಿ ಹಣ ಇಲ್ಲ. ಕನಸಿನೊಳಗೆ ರೊಕ್ಕ ಇಲ್ಲ. ಎಲ್ಲಿ ರೊಕ್ಕ? ಜಾಗೃತದಾಗ ರೊಕ್ಕದವ ಅವನಿಗೆ, ಕನಸಿನೊಳಗೆ ರೊಕ್ಕ ಇಲ್ಲ. ಮತ್ತ ಕನಸಿನಾಗಿನ ರೊಕ್ಕ ಜಾಗೃತಕ್ಕೆ ಏನಾರು ಉಪಯೋಗ ಆಗ್ತಾವೇನು? ರಾತ್ರಿ ಬೆಳತನ ಕೋಟಿಗಟ್ಟಲೆ ರೊಕ್ಕ ಜಾಣಿಸಿದ್ರು ಮುಂಜಾನೆ ಎದ್ದು ಹಾಸಿಗೆ ಜಾಡಿಸಿದ್ರ ₹1 ಸಿಗ್ತದೇನಲ್ಲಿ? ಕನಸಿನಾಗಿನ ರೊಕ್ಕ ಜಾಗೃತಕ್ಕೆ ಉಪಯೋಗ ಇಲ್ಲ, ಜಾಗೃತದನ್ ರೊಕ್ಕ ಕನಸಿನಾಗ ಉಪಯೋಗ ಇಲ್ಲ. ಹೀಗಾಗಿ ಏನಾಯ್ತು, ರಾಜನ ಭಂಡಾರ ಏಟು ತುಂಬಿದ್ರು ಸಹಿತ ಆ ಜಾಗೃತದ ರೊಕ್ಕ, ಜಾಗೃತದ ಸೈನಿಕರು ಅಲ್ಲೇನು ಉಪಯೋಗ ಆಗಲೇ ಇಲ್ಲ. ಜಾಗೃತದ ಭಂಡಾರದಲ್ಲಿ ಕೋಟಿ ಕೋಟಿ ಹಣ ಇದ್ದರೂ ಆ ರಾಜನಿಗೆ ಉಪಯೋಗವಾಗಲಿಲ್ಲ. ಸ್ವಪ್ನದ ವ್ಯವಹಾರಕ್ಕೆ ಅವು ಬರಲಿಲ್ಲ.
ರಾಜನಿಗೆ ದುಃಖವಾಯಿತು. ಅಳುತ್ತಾ ಒಬ್ಬ ಸನ್ಯಾಸಿಯ ಬಳಿಗೆ ಹೋದ. ಸನ್ಯಾಸಿ ಅಂದ್ರೆ ಗುರು. ಆ ಸನ್ಯಾಸಿ ಏನ್ ಮಾಡಿದ, ರಾಜನಿಗೆ ಒಂದಿಷ್ಟು ಔಷಧ, ಆಧಾರ, ತೀರ್ಥ ಏನ ಕೊಟ್ಟ. ಆ ಔಷಧಿಯಿಂದ, ಆ ಆಧಾರ, ತೀರ್ಥಗಳಿಂದ ಏನಾಯ್ತು, ರಾಜನ ಕಾಲಿಗಿನ ಗಾಯ ನಾಶವಾಯಿತು. ಗಾಯ ನಾಶ ಆಯ್ತು. ಅದು ಗಾಯ ನಾಶ ಆದ್ಮೇಲೆ ಆರಾಮಾದ್ನಪ್ಪ ಅನ್ನೋದ್ರಾಗೆ ಅವನಿಗೆ ಯಾತ್ರ ಆಯ್ತು. ಅಲ್ಲಿ ಗಾಯ ಇಲ್ಲ, ನರಿ ಇಲ್ಲ, ರಕ್ತ ಇಲ್ಲ, ಗುರು ಇಲ್ಲ, ಶಾಸ್ತ್ರ ಇಲ್ಲ, ರೊಕ್ಕ ಇಲ್ಲ, ಏನೇನೂ ಇಲ್ಲ ಕನಸಿನೊಳಗಿಂದ. ಈ ದೃಷ್ಟಾಂತದಿಂದ ತಿಳಿದುಕೊಳ್ಳಬೇಕಾಗಿದ್ದು ಏನೆಂದರೆ, ಇದು ಮೊದಲಿಂದ 229 ವಿಷಯ ಅಂಕದೊಳಗಿಂದ ಇದನ್ನ ಡೀಟೇಲ್ ಆಗಿ ಹೇಳಕತ್ತಾರ. ಈ ದೃಷ್ಟಾಂತದಿಂದ ನಾವು ಏನ್ ತಿಳ್ಕೋಬೇಕು? ದ್ರಾಷ್ಟಾಂತ ಅಂದ್ರೆ ಭಾವ ಈ ಪ್ರಕಾರವಿರುತ್ತದೆ. ಸಂಸಾರ ರೂಪ ದುಃಖವು ಮಿಥ್ಯವಾಗಿರುತ್ತದೆ. ಆದ್ದರಿಂದ ಅದನ್ನು ದೂರ ಮಾಡುವ ಸಾಧನಗಳಾದ ವೇದಗಳು ಮತ್ತು ಗುರುಗಳು ಸತ್ಯವಾಗಿರ್ಬೇಕಾ, ಮಿಥ್ಯವಾಗಿರ್ಬೇಕಾ? ಮಿಥ್ಯವಾಗಿರ್ಬೇಕು. ನಮ್ ಗೌರವಮ್ಮನ ಬಾಯಿಲೆ ಇದಕ್ಕೆ ಕೇಳಬೇಕಾಗಿದೆ. ಒಪ್ಪುಗಳಂಗಿಲ್ಲ ಅವರು. ಅದು ಹ್ಯಾಂಗ್ರಿ ಗುರುಗಳಿಗೆ ಶಾಸ್ತ್ರಕ್ಕ ಮಿಥ್ಯ ಅಂತ ಹೆಂಗ್ ಅನ್ಬೇಕ್ರಿ? ಗೌರವ ನುಂಗ್ಲರ್ ತುತ್ತಿದು. ಮಿಥ್ಯಾ ಅಂತ ಹೆಂಗನ್ಲಿ ಗುರುಗಳಿಗೆ? ಶಾಸ್ತ್ರ ವೇದಗಳಿಗೆ ಮಿಥ್ಯಾ ಅಂತ ಹೆಂಗನ್ಲಿ? ಎಷ್ಟು ಒದ್ದಾಡ್ತದ ಗೊತ್ತರ ಇದು ಮನಸ್ಸು. ಅಲ್ಲಿ ನಿಂತ ಇಲ್ಲಿ ತನಕ ಸತ್ಯ ಸತ್ಯ ಅಂತ ತಿಳ್ಕೊಂಡಿವಲ್ಲ, ಈ ಸತ್ಯ ಅಂತ ತಿಳ್ಕೊಂಡದ್ದೇ ನಮಗ ಗದ್ದಲಕ್ಕೆ ಹಾಕ್ಯದ. ಅದಕ್ಕೆ ಮಿಥ್ಯವನ್ನು ನಾಶ ಮಾಡುವಲ್ಲಿ ಸತ್ಯವಾದ ಸಾಧನದ ಅಪೇಕ್ಷೆ ಇರುವುದಿಲ್ಲ. ಸತ್ಯವಾದ ಸಾಧನ ಒಂದು ವೇಳೆ ಇದ್ದುದಾದರೆ ಅದು ಮಿಥ್ಯದ ನಾಶ ಮಾಡುವುದಿಲ್ಲ. ಹೇಗೆಂದರೆ, ಸ್ವಪ್ನದಲ್ಲಿ ರಾಜನ ಸಮೀಪ ಏನದ? ಮಿಥ್ಯವಾದ ಹೆಣ್ಣು ನರಿ ಬಂತು. ಆದರೆ ಸತ್ಯವಾದ ಯಾವ ಸೈನಿಕರಿಂದಲೂ ಅದನ್ನು ತಡೆಯಲು ಆಗಲಿಲ್ಲ. ಜೋಬ್ನಾಗ ಖರ್ಚಿಪ್ಪದ, ಕಾಲಾಗ ಮುಳು ನಟ್ಟದ. ಆ ಖರ್ಚಿಪ್ಲಿಂತ ತೆಗಿಲಕ್ಕಾಗ್ತದೇನ್ರಿ? ಅದಕ್ಕೆ ಮುಳ್ಳೆ ಬೇಕಾ ಬೇಡ? ಖರ್ಚಿಪ್ಲಿಂತ ಏನು, ಬಾಯಿಗೆ ಮೂಗಿಗೆ ಅಣಿಗೆ ಏನಾರ ಬೆವರು ಬಂದಿತ್ತು, ಏನಾರ ಮುಸುರಿ ಹತ್ತಿತ್ತು, ಸುಮ್ಮಳು ಸೋರ್ತಿತ್ತು ಅಂದ್ರೆ ಏನಾರ ಒರೆಸ್ಕೋಬಹುದು. ಮುಳ್ಳು ತೆಗಿಲಕ್ಕಾಗ್ತದೇನು? ಜೋಲು ತೆಗಿಬಹುದು ಅಷ್ಟೇ. ಮುಳ್ಳು ತೆಗಿಲಕ್ಕಾಗ್ತದೇನು? ಮುಳ್ಳು ತೆಗಿಬೇಕಾದ್ರೆ ಮುಳ್ಳೇ ಬೇಕು. ಅದಕ್ಕೆ ವ್ಯಾವಹಾರಿಕ ಸೈನಿಕರಿಂದ ಪ್ರಾತಿಭಾಷಿಕ ನರಿಯನ್ನ ತಡೆಯಲಿಕ್ಕಾಗಲಿಲ್ಲ. ಮತ್ತು ರಾಜನು ಎಷ್ಟು ಕೂಗಿದರೂ ಯಾರಿಂದಲೂ ಕೂಡ ಆ ನರಿ ಸಾಯಲಿಲ್ಲ. ಮತ್ತು ರಾಜನ ಹತ್ತಿರ ಸತ್ಯವಾದ ಅನೇಕ ಶಸ್ತ್ರಾಸ್ತ್ರಗಳು ಇದ್ದಾಗ್ಯಾದರೂ ಅದು ಮಿಥ್ಯವಾದ ದಂಡದಿಂದಲೇ ಮರಣ ಹೊಂದಿತು. ಕನಸಿನ ಬಡಗಿಲಿಂತ ನರಿ ಏಟ್ ಹಾಕಿದ, ಕನಸಿನಾಗೆ ಅದು ಮಿಥ್ಯವಾಗಿ ಸತ್ತಿತು ಅಷ್ಟೇ. ಹುಟ್ಟಿದ್ದು ಸತ್ತದ್ದು ಎಲ್ಲ ಸುಳ್ಳು, ಎಲ್ಲ ಮಿಥ್ಯ. ಪ್ರಾತಿಭಾಷಿಕ ನರಿಯನ್ನ ಕೊಲ್ಲಲು ಪ್ರಾತಿಭಾಷಿಕ ದಂಡವೇ ಬೇಕು. ವ್ಯಾವಹಾರಿಕ ನರಿಯನ್ನ ಕೊಲ್ಲಲು ವ್ಯಾವಹಾರಿಕ ದಂಡನೆ ಬೇಕು. ವ್ಯಾವಹಾರಿಕ ದಂಡದಿಂದ ಪ್ರಾತಿಭಾಷಿಕ ನರಿಯನ್ನು ಕೊಲ್ಲಲಿಕ್ಕಾಗಲ್ಲ. ಪ್ರಾತಿಭಾಷಿಕ ದಂಡದಿಂದ ವ್ಯಾವಹಾರಿಕ ನರಿಯನ್ನ ಕೊಲ್ಲಲಿಕ್ಕಾಗಲ್ಲ. ಸತ್ಯವ ಇಲ್ಲ ಇದು? ಏನ್ ಡೌಟ್ ಅದ? ಮತ್ತು ರಾಜನಿಗೆ ಮಿಥ್ಯವಾದ ಗಾಯ ಉಂಟಾದಾಗ ಮುಲಾಮು, ಪಟ್ಟಿ, ಮಾತ್ರೆಗಳನ್ನು ತಯಾರು ಮಾಡುವ ಯಾವ ವೈದ್ಯ ಸತ್ಯವಾದ ವೈದ್ಯ ಉಪಯೋಗ ಆಗುವುದೇ ಇಲ್ಲ. ಬೇಕಾದಷ್ಟು ರಾಜ ವೈದ್ಯರು ಅವನ ರಾಜ್ಯದಾಗ ಇದ್ರು, ಅವ್ರು ಯಾರು ಅಲ್ಲಿ ಉಪಯೋಗ ಆಗಲ್ಲ. ಸಾಕಷ್ಟು ಜನ ವೈದ್ಯರಿದ್ರು, ಏನೂ ಉಪಯೋಗ ಇಲ್ಲ. ರಾಜನು ಮಿಥ್ಯಾ ವೈದ್ಯನ ಬಳಿಗೆ ಹೋದ. ಅವನು ನಾಣ್ಯವನ್ನು ಬೇಡಿದ. ಆದರೆ ರಾಜನ ಬೊಕ್ಕಸದಲ್ಲಿ ಸತ್ಯವಾದ ಹಣದ ರಾಶಿ ಇದ್ದರೂ ಕೂಡ ಅದರೊಳಗಿನ ಒಂದು ಕಾಸು ಕೂಡ ರಾಜನ ಪ್ರಯೋಜನಕ್ಕೆ ಬರಲಿಲ್ಲ. ರಾಜನ ಭಂಡಾರದಾಗಿದ್ದದ್ದು ವ್ಯಾವಹಾರಿಕ ಜಾಗೃತಾವಸ್ಥೆಯ ಹಣ. ರಾಜ ಇದ್ದದ್ದು ಸ್ವಪ್ನಾವಸ್ಥೆ. ಆ ಸ್ವಪ್ನಾವಸ್ಥೆಯ ಸಮಸ್ಯೆಗೆ
ಈ ಒಂದು ಜಾಗೃತಾವಸ್ಥೆಯ ವಸ್ತುಗಳು ಉಪಯೋಗ ಆಗಂಗಿಲ್ಲ. ಅದಕ್ಕೆ ಸತ್ಯವಾದ ಯಾವ ಸಾಧನವೂ ಸೈನಿಕ, ಶಸ್ತ್ರಾಸ್ತ್ರ, ವೈದ್ಯ, ಕಾಸು ಇವು ಯಾವ ಏನದವ ಏನ್ ಬೇಕಾದಿದ್ರು ಸಹಿತ ಅವು ರಾಜನ ದುಃಖವನ್ನು ನಾಶ ಮಾಡುವಲ್ಲಿ ಸಮರ್ಥವಾಗಲಿಲ್ಲ. ಕಾರಣ ರಾಜನ ದುಃಖವು ಪ್ರಾತಿಭಾಷಿಕವಾಗಿತ್ತು. ಅವನು ಪ್ರಾತಿಭಾಷಿಕ ಸಮಸ್ಯೆ ಇತ್ತು. ಮತ್ತೇನೆಂದರೆ ಮಿಥ್ಯಾ ಸನ್ಯಾಸಿಯು ಮಿಥ್ಯವಾದ ವನಸ್ಪತಿ, ಔಷಧ, ಗಿಡಮೂಲಿಕೆ ಕೊಟ್ಟು ಮಿಥ್ಯವಾದ ದುಃಖವನ್ನು ನಾಶ ಮಾಡಿದ. ಕನಸಿನೊಳಗೆ ಸನ್ಯಾಸಿ ಮಿಥ್ಯವಾದದ್ದು, ಮಿಥ್ಯವಾದ ಗಿಡಮೂಲಿಕೆಗಳನ್ನು ಕೊಟ್ಟವನಿಂದ ಅವನು ದುಃಖ ನಾಶ ಮಾಡಿದ. ಮಿಥ್ಯವಾದ ಸಂಸಾರವನ್ನ ಮಿಥ್ಯವಾದ ವೇದ, ಮಿಥ್ಯವಾದ ಗುರುಗಳು ನಾಶ ಮಾಡುತ್ತಿದ್ದಾರೆ. ಏನ್ ನಡೆದದ ಈ ಜಗತ್ತಿನೊಳಗ? ಎಲ್ಲಾ ಕಡೆ ಸತ್ಸಂಗ ನಡೆದದಲ್ಲ. ಏನ್ ಸತ್ಸಂಗ ನಡೆದದಂದ್ರ ಮಿಥ್ಯವಾದ ಭವ ದುಃಖ ಕಳ್ಕೊಳ್ಳಕತ್ತಾರ. ಆ ದುಃಖ ಕಳೆಯಲಕತ್ತಾರ ಯಾರು? ಮಿಥ್ಯವಾದ ಗುರುಗಳು. ಗುರು ಶಿಷ್ಯರಿಬ್ರು ಹಿಡ್ಕೊಂಡು ಕೂತಾರ. ಯಾವ ಶಾಸ್ತ್ರ? ಮಿಥ್ಯವಾದ ಶಾಸ್ತ್ರ. ಮಿಥ್ಯವಾದ ಗುರು, ಮಿಥ್ಯವಾದ ಶಿಷ್ಯ, ಮಿಥ್ಯವಾದ ಶಾಸ್ತ್ರ ಇವರೆಲ್ಲರೂ ಕೂಡಿ ಮಿಥ್ಯವಾದ ಭವ ದುಃಖ ಕಳ್ಕೊಂಡು ಏನ್ ಮಾಡ್ಬೇಕಾಗ್ಯದ? ಸತ್ಯವಾದ ಬ್ರಹ್ಮನ ಅನುಭವ ಮಾಡ್ಕೋಬೇಕಾಗ್ಯದ. ಸತ್ಯವಾದ ಬ್ರಹ್ಮನನ್ನು ಅನುಭವ ಮಾಡ್ಕೋಬೇಕಾದ್ರೆ ಒಂದು ಕಮಲ ಅರಳಬೇಕಾದ್ರೆ ಎದರ್ಲಿಂದ ಕಮಲ ಅರಳುತ್ತದ? ಕಮಲದಿಂದ ಕಮಲ ಅರಳುತ್ತದೇನು? ಕಮಲೋ ಕಮಲೋತ್ಪತ್ತಿ ಅಂತ ಅದಲ್ಲ ಕವಿರತ್ನ ಕಾಳಿದಾಸದಾಗ. ಕಮಲದಾಗ ಕಮಲ ಹೆಂಗ್ ಉತ್ಪತ್ತಿ ಆಗ್ತದ? ಕೆಸರಿನಾಗ ಕಮಲ ಉತ್ಪತ್ತಿ ಆಗ್ತದ. ಕಮಲದಂತ ಮುಖದೊಳಗೆ ಕಮಲದಂತ ಕಣ್ಣುಗಳು ಅಂತ ಅವ ಏನೋ ಒಂದು ಹೆಣ್ಣಿನ ವರ್ಣನ ಮಾಡ್ಲಕ್ ಹೋಗಿ ಹಂಗ ಹೇಳದ. ಅದು ಹೋಲಿ ಬಿಡ್ರಿ. ಇದೇನದ? ಕೆಸರಿನಾಗೆ ಕಮಲ ಉತ್ಪತ್ತಿ ಆಗ್ತದ ಇಲ್ಲ? ಇದು ಕೆಸರಿದ್ದಂಗ. ಗುರು ಶಾಸ್ತ್ರ, ಗುರು ಶಿಷ್ಯ, ವೇದ ಇವೆಲ್ಲ ಕೆಸರಿದ್ದಂಗ. ಈ ಕೆಸರಿನೊಳಗ ನಾವೇನ್ ಮಾಡ್ಬೇಕಾಗ್ಯದ? ಆ ಪರಮಾತ್ಮನ, ಸತ್ಯವಾದ ಪರಮಾತ್ಮನ ಆನಂದವನ್ನ ಪಡಿಬೇಕಾದ್ರೆ ನಾವೆಲ್ಲ ಮಿಥ್ಯವಾಗಬೇಕಾಗ್ತದೆ. ನಾನು, ನನ್ನದು, ಗುರು, ಶಿಷ್ಯ, ದೈವ, ಭಕ್ತ ಏನೇನದವ ಎಲ್ಲ ಓಟು ಮಿಥ್ಯ ಆಗಿ ಆಮೇಲೆ ಅಲ್ಲಿ ಸತ್ಯ ಎನ್ನುವ ಕಮಲ ಅರಳುತ್ತದೆ. ಎಲ್ಲಾನು ಮಿಥ್ಯ ಅನ್ನ ಕೆಸರಿನ ನಾನಾ ರೂಪಗಳು ನಾವೆಲ್ಲ ಅಷ್ಟೇ. ಯಾರಿಗಾರ ಗುರುಗಳಿಗೆ ಹೋಗಿ ನೀವು ಮಿಥ್ಯ ಅಂತಂದ್ರೆ ಜಗಳಕ್ಕೆ ಬಿದ್ದ್ಬಿಡ್ತಾರ. ಎಲ್ಲರೂ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಾರ. ಇಂಥ ಸತ್ಯ ಹೇಳೋ ಧೈರ್ಯ ಕೇವಲ ನಿಶ್ಚಲ್ ದಾಸ್ ಬಾಬಾಗ ಒಬ್ಬಗೆ, ಉಳಿದವ್ರು ಯಾರಿಗೂ ಇಲ್ಲ. ಎಲ್ಲರೂ ಸತ್ಯ ಗುರುಗಳು, ಸದ್ಗುರುಗಳು. ಎಲ್ಲರಿಗೆ ಎಲ್ಲಾನು ಸತ್ಯನೇ ಅದ ಈ ಜಗತ್ತಿನೊಳಗೆ. ಮಿಥ್ಯ ಅನ್ನೋಂಥ ಧೈರ್ಯನೇ ಇಲ್ಲ. ಇಲ್ಲಿ ಒಬ್ಬನೇ ಇದು ಸತ್ಯ ಹೇಳಿದವನು. ಇದ್ರ ಸಮಾನವಾದಂಥ ಗ್ರಂಥ ಇನ್ನೊಂದು ಎಲ್ಲರ ಇತ್ತು ಅಂತಂದ್ರೆ ತಂದಿಡ್ರಿ, ಇದನ್ನು ಬಿಸಾಕಿ ಬಿಡವ. ಇದನ್ನ ಯಾಕೆ ನಾವು ತಲೆ ಮೇಲೆ ಇಟ್ಕೊಂಡು ಕೂತೀವಿ ಅಂತಂದ್ರೆ ಇದೇ ಕಾರಣಕ್ಕೆ. ಎಷ್ಟು ಧೈರ್ಯ ಏನು? 2,500 ಧರ್ಮ ಗ್ರಂಥಗಳು ಮೂಲಿಗೆ ಹೋಗ್ಬಿಟ್ಟಾವ. ಸರಿಯಾದ ತಿಳುವಳಿಕೆ ಇಲ್ಲದಕ್ಕೆ ಏನೇನೋ ಬರೆದಿರ್ತಾರ, ಏನೇನೋ ಓದಿ ಆಯುಷ್ಯ ಹಾಳು ಮಾಡ್ಕೊಂಡ್ಬಿಟ್ಟಿವಿ. ಅಂಥದ್ರೊಳಗ ಇಂಥದ್ದು ನಮಗೆ ಸತ್ಯ ಅನಿಸಿದ್ದಕ್ಕೆ ನಮಗೂ ಆನಂದ, ನಮ್ಮ ಜೊತೆಗಿರುವಂತ ನಿಮಗೂ ಆನಂದ. ಮಿಥ್ಯಾ ಸನ್ಯಾಸಿ ಮಿಥ್ಯವಾದ ವನಸ್ಪತಿ, ಔಷಧಿಗಳ, ಗಿಡಮೂಲಿಕೆಗಳನ್ನು ಕೊಟ್ಟು ಮಿಥ್ಯವಾದ ದುಃಖವನ್ನು ನಾಶ ಮಾಡಿದನು. ಮಿಥ್ಯವಾದ ಸಂಸಾರವನ್ನ ಮಿಥ್ಯವಾದ ವೇದ ಗುರುಗಳು ನಾಶ ಮಾಡುತ್ತಿದ್ದಾರೆ. ಅದೇ ಸತ್ಸಂಗ. ಈ ರೀತಿಯಾಗಿ ಸ್ವಪ್ನಗಳು ಸರ್ವರಿಗೂ ಅನುಭವ ಸಿದ್ಧ. ಕನಸು ಅಂತಂದ್ರ ಅದಕ್ಕೇನು ಎಕ್ಸ್ಪ್ಲೇನ್ ಮಾಡ್ಬೇಕೇನು? ನಿಮ್ಗೆಲ್ಲ ಅನುಭವ ಆದ ಇಲ್ಲ? ಕನಸ್ನಾಗ ಸಾಲಗಾರರು ಬಂದು ಹೊಡೆಯುವಾಗ ಎಚ್ಚರ ಆದ ಕೂಡ್ಲೇನೆ ಟೆನ್ಷನ್ ಹೋಯ್ತಾ ಇಲ್ಲ?
ಮನಸ್ಸಿನಾಗ ಟೆನ್ಷನ್ ಆಗ್ತಿರ್ತದ ಇಲ್ಲ, ಕನಸಿನಾಗ ಎಲ್ಲ ನಿಮ್ಗೆ ಏನೇನ್ ಆಗ್ತದ ಅದು ಟೆನ್ಷನ್ ಆಗ್ತಿರ್ತದ, ಎತ್ತರ ಆದ ಕೂಡ್ಲೇನೆ ಹೋಗ್ಬಿಡ್ತದ. ಕನಸಿನಾಗ ಹಾವು ಕಚ್ಚಿತ್ತು ಅಂದ್ರೆ, ಪ್ರಾಣ ಹೋಲ ಕಚ್ಚಿತ್ತು ಅಂದ್ರೆ, ಪಟ್ಟ ಎತ್ತರ ಇತ್ತಂದ್ರ ಅಲ್ಲಿ ಹಾವು ಇಲ್ಲ, ವಿಷನೂ ಇಲ್ಲ, ಕಚ್ಚಿನೂ ಇಲ್ಲ. ಕನಸಿನಾಗ ಹುಲಿ ಬೆನ್ನತ್ತದ ಅಂತಂದ್ರೆ ಓಡ್ತಾ ಇದ್ದೀರಿ, ನಿಮ್ ಕಾಲುಗಳು ಎಲ್ಲಿದಾವ, ಹಾಸಿಗೆಗೆ ಬಿದ್ದವ. ಆದ್ರೆ ಸೂಕ್ಷ್ಮ ಶರೀರದ ಕಾಲುಗಳ ಮೂಲಕ ಓಡ್ತಾ ಇದ್ದೀರಿ, ಎಲ್ಲಿ ತನಕ ಎತ್ತರ ಆಗೋ ತನಕ ಓಡ್ತೀರಿ. ಎತ್ತರ ಆದ್ಮೇಲೆ ಅಲ್ಲಿ ಹುಲಿನೂ ಇಲ್ಲ, ನಿಮ್ಗೇನು ಅಂಜಿಕೆನೂ ಇಲ್ಲ, ಭಯನೂ ಇಲ್ಲ. ತಿರುಕನ ಕನಸು. ಈಗ ನೆನಪಾಲಕತ್ತದ ನಿಮ್ಗೆ. ಬರೋಬ್ಬರಿ ಅದು. ಈ ರೀತಿಯಾಗಿ ಸ್ವಪ್ನಗಳು ಸರ್ವರಿಗೂ ಅನುಭವ ಸಿದ್ಧ ಅದಾವ. ಸ್ವಪ್ನ ಅಂದ್ರೆ ಏನು ಅಂತೇಳಿ ಏನ್ ಕಲ್ಸೋದ್ ಬೇಕಾಗಿಲ್ಲ. ಅಜ್ಜಿಗೆ ಕೆಮ್ಮದ್ ಕಲ್ಸೋದ್ ಬೇಕಾಗಿಲ್ಲ. ಅಜ್ಜಿಗೆ ಆರಾಮ್ ನಾರ್ಮಲ್ ಆಗಿ ಕೆಮ್ಮತಾಳ. ಆದ್ರ ಆಕಿ ಕೆಮ್ಮದ್ ಕಲಿಸ್ಲಕ್ ಮೊಮ್ಮಗಳು ಪ್ರಯತ್ನ ಮಾಡ್ತಿದ್ದಳ ಸರ್, ಅಜ್ಜಿ ಹೆಂಗ್ ಕೆಮ್ಮಬೇಕಂತ. ಹಂಗದ ಜಾಗೃತದಲ್ಲಿಯ ಪದಾರ್ಥಗಳು ಸ್ವಪ್ನದಲ್ಲಿ ಯಾರಿಗೂ ಯಾವ ಕಾಲಕ್ಕೂ ಉಪಯೋಗವಾಗುವುದಿಲ್ಲ. ಮಿಥ್ಯವಾದ ಯಾವ ಸಂಸಾರ ದುಃಖವಿರುವುದೋ ಅದರ ನಾಶವು ಮಿಥ್ಯವಾದ ವೇದ ಗುರುಗಳ ಮೂಲಕವೇ ಆಗುತ್ತದೆ. ಆದ್ದರಿಂದ ಸತ್ಯವಾದ ವೇದಗಳು, ಸತ್ಯವಾದ ಗುರುಗಳ ಅಪೇಕ್ಷೆ ಇರುವುದಿಲ್ಲ. ವಿಷಯಾಂಕ 231. ಸ್ವಲ್ಪ ಮುಂದೆ ಇದಕ್ಕಿನ್ನ ಇನ್ನ ಡೀಪ್ ಹೋಗೋದದ. ಇಷ್ಟು ಸಾಕು ಇವತ್ತ ಅಂತ ಅನಿಸ್ತದ. ಇದ್ರ ಬಗ್ಗೆ ಏನಾದರೂ ನಿಮ್ಮ ಅಭಿಪ್ರಾಯಗಳು ಏನಾರ ಇದ್ರೆ, ತಕರಾರುಗಳು ಇದ್ರೆ ಚರ್ಚೆ ಮಾಡಬಹುದು. ಮುಂದಿನ ವಿಷಯ ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ. ಮಿಥ್ಯವಾದ ಸಮಸ್ಯೆಗೆ ಮಿಥ್ಯವಾದ ವಸ್ತುಗಳಿಂದಲೇ ಪರಿಹಾರ ಸಾಧ್ಯ. ಸತ್ಯವಾದ ವಸ್ತುಗಳಿಂದ ಮಿಥ್ಯವಾದ ಸಮಸ್ಯೆಗಳ ಪರಿಹಾರ ಅಸಂಭವ. ಮಿಥ್ಯವಾದ ವಸ್ತುಗಳಿಂದ ಸತ್ಯದ ಸಮಸ್ಯೆಗಳು ಪರಿಹಾರ ಅಸಂಭವ. ಜಾಗೃತದ ವಸ್ತುಗಳೇ ಬೇಕು, ಸ್ವಪ್ನದೊಳಗಿನ ವಸ್ತುಗಳೇ ಬೇಕು ಅಂತ ಈ ಒಂದು ಪಾಠದ ತಾತ್ಪರ್ಯ. ಗುರು ಮಿಥ್ಯವಾದ ಶಾಸ್ತ್ರ, ಮಿಥ್ಯವಾದ ಗುರು ಮತ್ತು ಅವರಿಂದ ಉಂಟಾದ ಜ್ಞಾನನು ಮಿಥ್ಯ. ಅದು ಮಿಥ್ಯವಾದ ಅಜ್ಞಾನವನ್ನು ಕಳೆಯಿತು. ಸತ್ಯವನ್ನ ಮಿಥ್ಯ ಗುರು ಶಾಸ್ತ್ರ ಮಿಥ್ಯವಾದ ಅಜ್ಞಾನವನ್ನು ಕಳೆದಾಗ ಅಲ್ಲಿ ಏನ್ ಉಳಿತದ? ಸತ್ಯನೇ ಉಳಿತದ. ಸತ್ಯನೇ ಅದ. ನಿಮ್ಮ ಮನಿ ಸ್ವಚ್ಛನೇ ಅದ. ಮನಿ ಸ್ವಚ್ಛನೇ ಅದ. ನೀವ್ ಏನಂತೀರಿ? ಸ್ವಚ್ಛ ಮಾಡ್ಲಕತ್ತೀವಿ ಅಂತೀರಿ, ಸ್ವಚ್ಛನೇ ಅದ. ಅಲ್ಲಿ ಇಲ್ಲಿ ಕಸ ಬಿದ್ದದ, ಕಸ ತೆಗಿಲಕತ್ತೀರಿ ಅಷ್ಟೇ. ಜಿಡಿ ಬಳಿಲಕತ್ತೀರಿ, ಕಸ ಬಳಿಲಕತ್ತೀರಿ. ಕಸ ಬಳಿದ್ರೆ ನೀವು ಸ್ವಚ್ಛ ಏನ್ ಮಾಡೋದು? ಸ್ವಚ್ಛನೇ ಅದ. ಅಲ್ಲಿ ಸತ್ಯನೇ ಅದ. ಸತ್ಯಕ್ಕ ಆವರಣವಾದಂಥದ್ದು ಏನದ? ಮಿಥ್ಯ ಅದ. ಸತ್ಯನೇ ಅದ ಅದು. ಅಲ್ಲಿ ನೀವೇನು ಮಾಡೋದಿಲ್ಲ. ಸತ್ಯವನ್ನು ಅರಿಯೋದೇನು ಅರಿತೀರಿ ನೀವು? ನೀವೇ ಸತ್ಯ ಇದ್ದಕ್ಕೆ ಯಾರನ್ನ ಅರಿತೀರಿ? ಯಾವುದು ನಿಮ್ಮನ್ನು ಬಿಟ್ಟು ಸತ್ಯ ಅದ? ತೆಗೆದ್ಬಿಟ್ರೆ ಆಯ್ತು. ನಿಮ್ಮ ಬೆರಳು ತಗೊಂಡು ನಿಮ್ಮ ಕಣ್ಣಿಗೆ ಇಟ್ಕೊಂಡು ಕೂತ್ ಬಿಟ್ಟಿರಿ. ನಿಮ್ಮ ಬೆರಳು ನಿಮ್ಮ ಕಣ್ಣಿಗೆ ಇಟ್ಕೊಂಡು ಕೂತು ಸೂರ್ಯ ಇಲ್ಲ ಜಗತ್ತಿನಾಗ ಅಂತ ಹೇಳ್ಕೊತ ಕೂತ್ ಬಿಟ್ರಿ. ಅಲ್ಲಿ ಸೂರ್ಯ ಅದನ, ಬೆಳಕದ, ಎಲ್ಲಾನು ಅದ. ನಿಮ್ಮ ಕಣ್ಣಿಗಿರೋ ಬೆರಳು ಸ್ವಲ್ಪ ಸರಿಸಿದ್ರೆ ಸಾಕು, ಕಣ್ಣು ತೆರಿತಂದ್ರೆ ಅಲ್ಲಿ ಸೂರ್ಯ ಬೆಳಕೆ ಅದ. ಮತ್ತೇನು?
ಎಲ್ಲಿಗೆ ಬತ್ ನೋಡ್ರಿ ಬರ್ಚು ರಾಜನ ಕತಿ. ಒಂದು ದೃಷ್ಟಾಂತ ಯಾವ ಪರಿ ತಗೊಂಡು ಎಷ್ಟು ಡೀಟೇಲ್ ಆಗಿ ಎಷ್ಟು ಚಂದ, ಯಾರು ಹಿಂದೆ ಹೇಳಲಾರ್ದಂಥದ್ದು ನ ಭೂತೋ ನ ಭವಿಷ್ಯತಿ, ಮುಂದನು ಯಾರಿಗೆ ಹೇಳಕ್ಕಾಗಲ್ಲ, ಹಿಂದನು ಯಾರಿಗೆ ಹೇಳಿಲ್ಲ ಅಂತ ವಿಚಾರವನ್ನ ನಮಗೆ ಹೇಳಿಬಿಟ್ರು. ಗೌರವಾರ್ಹವಾದಂಥ ವಂದನಾರ್ಹವಾದಂಥ ವೇದಗಳು ಮತ್ತು ಗುರುಗಳು ಅವು ಎಷ್ಟೇ ಗೌರವಾನ್ವಿತ ಇದ್ರೂ ಸಹಿತ ಅವು ಸತ್ಯ ಅಲ್ಲ, ಅವು ಮಿಥ್ಯನೇ. ಅವಕ್ಕೆ ನೀವೇನಾರ ಸತ್ಯ ಅಂದ್ರಿ ಅಂದ್ರ ಬ್ರಹ್ಮನು ಸತ್ಯ, ಗುರುನು ಸತ್ಯ, ವೇದನು ಸತ್ಯ ಅಂತಂದ್ರ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ, ಬ್ರಹ್ಮ ಒಬ್ಬನೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯ ಅನ್ನಂತ ಒಂದು ಮಹಾವಾಕ್ಯಕ್ಕೆ ಭಂಗ ಬರ್ತದೆ. ಆ ಮಹಾವಾಕ್ಯದ ಗೌರವ ಉಳಿಸ್ಕೋಬೇಕಾದ್ರೆ ಗುರು ಮತ್ತು ವೇದಗಳು ಮಿಥ್ಯವಾಗಲೇಬೇಕು. ಅವ್ರದ್ದು ಕೆಲಸ ಏನು? ಮಿಥ್ಯವಾದ ಸಂಸಾರ ದುಃಖ ಅಜ್ಞಾನವನ್ನು ಕಳೆದ ಅವ್ರ ಕೆಲಸ. ಅದಿಷ್ಟು ಕಳೆದ್ರೆ ಸಾಕು, ಆವರಣ ದೋಷ ನಿವಾರಣೆ ಮಾಡಿದ್ರೆ ಅಲ್ಲಿ ಸತ್ಯನೇ ಅದ. ಸತ್ಯ ಬಿಟ್ಟು ಮತ್ತೊಂದು ಏನು ಇಲ್ಲೇ ಇಲ್ಲ. ನಾಮ ರೂಪ ಕ್ರಿಯೆಗಳನ್ನ ನೋಡೋದು ಬಿಟ್ಟು ಕೇವಲ ಸತ್ಯವನ್ನ ನೋಡ್ರಿ. ಸತ್ಯ ನೋಡೋದ ಅವಶ್ಯಕತೆ ಇಲ್ಲ. ನಾಮ ರೂಪ ಕ್ರಿಯೆ ಮೂರು ನೋಡೋದು ಬಿಟ್ಟೇವಂತಂದ್ರೆ ಅಲ್ಲಿ ಬ್ರಹ್ಮನೇ ಅದನ್ನ. ಸತ್ಯ ನೋಡೋದು ಏನು ಇಲ್ಲೇ ಇಲ್ಲ, ಸತ್ಯನೇ ಅದ. ಬಿಟ್ಟವನು ಸತ್ಯ ವಸ್ತುನೇ. ನಾಮ ರೂಪ ಕ್ರಿಯೆಗಳನ್ನ ನೋಡೋದು ಬಿಟ್ಟವನು ಸತ್ಯ ವಸ್ತುನೇ. ಬಿಟ್ಟವ ಏನು ದೃಶ್ಯಗಳ ನೋಡ್ತಾನ ಆ ದೃಶ್ಯನು ಸತ್ಯ ವಸ್ತುನೇ. ಇಬ್ರು ಅವರೇ. ಯಾವಾಗ ನಾಮ ರೂಪ ಕ್ರಿಯೆ ಇಟ್ಕೊಂಡಿರ್ತಾರ ಅವರೆಲ್ಲ ಮಿಥ್ಯ. ಮಿಥ್ಯವಾದ ನಾಮ, ಮಿಥ್ಯವಾದ ರೂಪ, ಮಿಥ್ಯವಾದ ಕ್ರಿಯೆ. ಈಗ ಲಿಂಗ ಒಂದು ರೂಪ, ಲಿಂಗ ಒಂದು ರೂಪ. ನಿಮ್ಮ ಆಳ್ಗಿ ಮೇಲೆ ನಿಂತು ಆಕಾಶ ಭೂಮಿ ಒಂದು ಮಾಡಿ ನೋಡ್ರಿ, ಒಂದು ಲಿಂಗ ಕಾಣಿಸ್ತದ ಅಂತ ಅಂತಿರಲ್ಲ, ಆ ಲಿಂಗ ಏನು ರೂಪ ಅದಲ್ಲ, ಆ ರೂಪ ಅದನ್ನೇ ನಾವು ಸತ್ಯ ಅನ್ಲಿಕ್ಕೆ ಆಗ್ತದೇನ್ರಿ? ಆ ಲಿಂಗ ಹುಡುಕ್ಲಕ್ ನೀವು ಎಷ್ಟು ದೂರ ಆದ್ರೂ ಆ ರೂಪ ಸಿಗ್ತದೇನ್ ನಿಮಗ? ಸಿಗುದಿಲ್ಲ. ಆ ರೂಪವನ್ನ ಬಿಟ್ಟು ನೋಡೋದು ಕಲಿಬೇಕು ನಾವು. ಲಿಂಗದ ರೂಪವನ್ನ ಬಿಟ್ಟು ಲಿಂಗವನ್ನು ನೋಡೋದು ಕಲಿಬೇಕು. ಲಿಂಗ ಅಂದ್ರೆ ಹಿಂಗೆ ಆದ ತಿಳ್ಕೊಂಡಿವಿ. ಲಿಂಗ ನಿಜವಾದ ರೂಪ ನಿರಾಕಾರ. ಅದು ಜೀವಿಗಳ ಯಾರು ಮುಮುಕ್ಷಗಳ ಅನುಭವಕ್ಕೆ ಬರೋದಕ್ಕೆ ಅದೇನಾಗ್ಯದ ಒಂದು ಆಕಾರ ಆಗಿ ತಾಳ್ಯದ. ಆ ಆಕಾರ ಸತ್ಯ ಅದ ಏನು? ಅದಕ್ಕೆ ಜಗತ್ತಿನ ತುಂಬ ನೀವು ಎಷ್ಟು ದೂರ ಆದ್ರೂ ಆಕಾರದ ಒಂದು ಅಣು, ಒಂದು ಬಿಂದು ಸಹಿತ ನಿಮ್ಮ ಅನುಭವಕ್ಕೆ ಬರಲ್ಲ. ಅದಿರೋದೇ ನಿರಾಕಾರದ. ನಿರಾಕಾರವಾದದ್ದೇ ನಮಗೆ ಆಕಾರವಾಗಿ ಅನುಭವಕ್ಕೆ ಬಂದವು. ಮ್ಯಾಲ ಆಕಾಶ ಹೆಂಗ್ ಕಾಣಿಸ್ತದ? ಡಬ್ ಹಾಕಿದ್ದು ಒಂದು ಕಡಾಯಿ ಕಂಡಂಗೆ ಕಾಣಿಸ್ತದಿಲ್ಲ, ತಂಬು. ಆ ತಂಬುಂದು ಏನಾರ ಮುಟ್ಲಕ್ಕ ಅಂತೇಳಕ್ಕೆ ನೀವು ರಾಕೆಟ್ ತಗೊಂಡು ಎಷ್ಟು ದೂರ ಆದ್ರೂ ಆ ತಂಬು ಸಿಗಲ್ಲ ನಿಮಗೆ. ನಿರಾಕಾರ ಇದ್ದದ್ದು ಆಕಾರ ಆಗ್ಯದ. ಏನಾಗ್ಯದ ಅಲ್ಲಿ ಅಂದ್ರೆ ನಿಮ್ಮ ದೃಷ್ಟಿ ಏನಾಗ್ಯದಪ್ಪ ಅಂದ್ರೆ ಅಲ್ಲಿ ಹೋಗಿ ನಿಲ್ಲುತ್ತದೆ ಅಷ್ಟೇ. ನಿಮ್ಮ ದೃಷ್ಟಿಯ ವ್ಯಾಪ್ತಿ ಅಲ್ಲಿ ತನಕ ಅದ. ಅದು ನಿಮ್ಮ ದೃಷ್ಟಿಯ ವ್ಯಾಪ್ತಿನೇ ಲಿಂಗದ ಆಕಾರ ಆಗಿ ಕಾಣುತ್ತದೆ. ನಿಮಗೆ ಏನು ಕಾಣ್ಲಕ್ಕತ್ತದ ಅದು ಬ್ರಹ್ಮಾಂಡ ಬೈಲೇ ಅದ. ನಿಮ್ಮ ದೃಷ್ಟಿಯ ಆಕಾರ ಏನದ? ಲಿಂಗಾಕಾರ ಅದ. ಅಲ್ಲಿಗೆ ಹೋಗಿ ನಿಲ್ತದ ಅಷ್ಟೇ. ಅದು ಲಿಂಗದ ಆಕಾರ ತನಕ ಹೋಗಿ ಅದು ನೋಡಷ್ಟ ಅದಕ್ಕೆ ಶಕ್ತಿ ಅದ. ಲಿಂಗ ಇರೋದು ನಿಮ್ಮ ದೃಷ್ಟಿಯೊಳಗಾದ ಹೊರತು ಲಿಂಗ ಆ ಸೃಷ್ಟಿಯೊಳಗಿಲ್ಲ. ಹುಡುಕೋತಾದ್ರೆ ಅದು ಸಿಗಂಗೇ ಇಲ್ಲ. ಅದು ಇತ್ತಂದ್ರೆ ನಿಮ್ಗೆ ಸಿಗ್ಬೇಕಿತ್ತಲ್ಲ. ನಿಮ್ಮ ದೃಷ್ಟಿಯ ವ್ಯಾಪ್ತಿ ಎಷ್ಟದ ಲಿಂಗದ ಆಕಾರ ಅದ ಅಷ್ಟೇ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಏನು ಪುಣ್ಯ ಮಾಡ್ಯದ ನನ್ನ ಮನಸ್ಸ.
ಗುರುವಿನ ಪಾದಕ್ಕೆ ಬಿದ್ದು ಸತ್ಯ ತಿಳ್ಕೊತಲ್ಲ ಅಂತ ಹೇಳಿಕೆ ನಮ್ಮ ಶಿವರಾಜ್ ಗುರುಗಳೇನು ಹಾಡಿದ್ರಲ್ಲ, ಇವತ್ತ ಹಂಗ ಅನಿಸ್ತಾ ಇಲ್ಲ ಅವ್ರು ಆಡಿದ್ದು ಅನುಭವ. ಏನ್ ಹಾಡುಗಳ್ರಿ, ಏನ್ ಹಾಡುಗಳು, ಏನ್ ಹಾಡ್ತಾರ ಅವರು. ಅದ್ಭುತ. ನಮ್ಮ ಒಂದು ಪರಮಾರ್ಥಕ್ಕೆ ಹೋಗಿಲ್ಲ ನೀವು. ಆಧ್ಯಾತ್ಮಿಕ ವಿಚಾರಗಳನ್ನೇ ಹಾಡ್ತೀರ. ಇಂಥವು ಕೆಲ್ಸಕ್ಕೆ ಬರಲ್ಲ ಹಾಡುಗಳು ಅಲ್ಲವು. ಪ್ಯೂರ್ ಸ್ಪಿರಿಚುವಲ್ ಹಾಡ್ತಿರಲ್ಲ, ಅದ್ಭುತ. ನೀವು ಸಿಕ್ಕದ್ದು ನಮ್ಮ ಪುಣ್ಯ. ಆನಂದ. ಭಾರಿ ಆನಂದ ಆಯ್ತು ಬುದ್ಧಿ. ಹೌದ್ರಿ. ತಿರುಕನೂರ ಊರ ಮುಂದೆ ಮೃತಧರ್ಮ ಸಾರಿಯಲ್ಲಿ ಹೊರಗಿಲೆತ್ತಲ್ಲ ಅಂತ ಕನಸು ಖಂಡನ ಅಂತೀರ ಅಂತಕ್ಕಂಥದ್ದು ಈ ಸಿಕ್ ಬರ್ತದೆ. ಸತ್ಯ ದರ್ಶನ. ನಮ್ಮ ಪುಣ್ಯರಪ್ಪ ನೀವು ಸಿಕ್ಕದ್ದು 180 ತತ್ವ ಪದ ಅಂದ್ರೆ ಏನ್ ಸಾಮಾನ್ಯ ಮಾತಾ? ಡೈಲಿ ನಮ್ಮ ಪಾಠ ಆರಂಭ ಆಗುವಾಗ ಒಂದು ತತ್ವ ಪದ ಸೆಲೆಕ್ಟ್ ಮಾಡಿ ಇಟ್ಕೋರಿ. ನಮ್ಮ ಪ್ರವಚನ ಜೊತೆಗೆ ಅದರದ್ದು ಒಂದು ರೆಕಾರ್ಡ್ ಆಗ್ತದೆ. ನೀವು ಯಾವಾಗೆಲ್ಲ ಫ್ರೀ ಆಗಿದ್ದಾಗ ಫೋನ್ ಮಾಡಿ ಮರೆ, ನಾನು ಹೇಳ್ತೀನಿ ನಿಮ್ಗೆ. ರಾತ್ರಿ ಧ್ಯಾನಕ್ಕಾಗಲ್ಲ. ರಾತ್ರಿ ಉಣ್ಮೆ ಪೂಜೆ ಇತ್ತು, ಉಣ್ಮೆ ಕಾರ್ಯಕ್ರಮ ಇತ್ತು, ಭಜನೆ ಕಾರ್ಯಕ್ರಮ, ವಿಚಾರ ಕಾರ್ಯಕ್ರಮ ಇತ್ತು. ಅದಕ್ಕೆ ರಾತ್ರಿ ಆಗಿಲ್ಲ ಧ್ಯಾನ, ಅತಿ ಬೆಳಿಗ್ಗೆ ಅದು ಧ್ಯಾನ. ಇವತ್ತು ನೈಟ್ ಇದೆ. ಇವತ್ತು ನೈಟ್ ಆಗಲ್ಲ. ಇವತ್ತು ನೈಟ್ ಭಜನೆ ಇತ್ತು, ಬೆಳಿಗ್ಗೆ ಧ್ಯಾನ ಇದೆ. ನಾಳೆ ಜಾಯಿನ್ ಆಗ್ಬೋದಲ್ಲ? ಬೆಳಿಗ್ಗೆ ಆಯ್ತು ಬುದ್ಧಿ. ಹುಣ್ಣಿಮೆ 2 ದಿವಸ ಇರ್ತದ, 1 ದಿವಸ ಇರ್ತದ? ಇಲ್ಲಿ 2 ಮಠ ಇದೆ ಬುದ್ಧಿ. ಜನ ಸೇರಲ್ಲ ಅನ್ಬಿಟ್ಟು ಬಾಲುಣ್ಣಿಮೆ ಇತ್ತ ಬೆಳಿಗ್ಗೆ ಒಂದ್ಸತಿ ನಮ್ಮೂಟ ಮಾಡ್ತೀವಿ. ಪಕ್ಕದೂರಲ್ಲಿ ಅದು ಮಠ ಜೋರ ಕಟ್ಟಿದ್ದಾರೆ. ನಮ್ಮ ಬಾಮಿದ ಬಾಲಿ ಆನಂದ ಕಟ್ಟಿದ್ದಾರೆ. ಯಾರೊಬ್ಬ ಗುರುಗಳಿಲ್ಲ, ಆದ್ರೆ ಎಲ್ಲ ಅನುಕೂಲತೆ ಇದೆ. ಅಲ್ಲಿಗೆ ಅಲ್ಲೊಂದು ಸೀಟ್ ಮಾಡಿ ಏನ್ ಆಶ್ರಮ ಇದ್ದಂಗದ ಏನದ? ಶಂಕರಾನಂದ ಮಠ ಅಂತ ಜೋರ ಕಟ್ಟಿದ್ದಾರೆ. ಅದೊಂದು ಜೋರ ಕಟ್ಟಿದ್ದಾರೆ. ಮತ್ತ ಅಲ್ಲಿ ಅಡಿಗೆ ಊಟದ ವ್ಯವಸ್ಥೆ ಮಾಡ್ಲಕ್ಕದ ಏನಾರ? ಎಲ್ಲ ಇದೆ ಬುದ್ಧಿ. ಎಲ್ಲ ಪ್ರತಿಯೊಂದು ಇದೆ. ಎಷ್ಟು ಜನ ಬಂದು ಸೇರ್ಬೋದು ಅಲ್ಲಿ? ಅಲ್ಲಿ ಚಿಕ್ಕ ಒಂದು 200 ಜನ ಬಂದು ಸೇರ್ಬೋದು. 200 ಜನ ಸೇರಷ್ಟದ. ಮತ್ತೆ ನಮ್ಮ ಪೀಠದ ವಾರ್ಷಿಕೋತ್ಸವ ಅಲ್ಲಿ ಮಾಡ್ಬೋದಾ? ಏನಿಲ್ಲ, ಒಂದು 25-30 ಜನ ಇರ್ತೀವಿ, ಬಹಳ ಇರಂಗಿಲ್ಲ ನಾವು. 50 ಮ್ಯಾಕ್ಸಿಮಮ್ 50 ಮೆಂಬರ್ಸ್. ಒಂದಿಷ್ಟು ಅಡಿಗೆ ಊಟದ ವ್ಯವಸ್ಥೆ ಮಾಡ್ಬೇಕು, ಒಂದು 25-30 ಜನರಿಗೆ ಅಷ್ಟೇ. ನಾವು ಇವ್ರ ಬಟ್ಟೆ ಅಂಗಡಿ ಯಾರಂಗಲ್ಲ, ಬಟ್ಟೆ ಅಂಗಡಿ ಹೆಂಡತಿ ಇದ್ದಂಗೆ ಈಗ ನಾವು. ಅದೇನ ನಮಾಜ್ ಮಾಡ್ಲಕ್ ಹೋದ್ರ ಮಸೂತಿ ಕೊಳ್ಳಿಕ್ ಬಿದ್ದಿತ್ತ, ಹಂಗ 1-2 ತತ್ವ ಪದ ಆಡ್ಲಕ್ ಹೋದ್ರ ಪೂರಾ ಗುರುಗಳದ ಮೈ ಮೇಲೆ ಬೀಳಕತ್ತಾರಲ್ಲಪ್ಪ ಬಂದು ಒಂದ್ 25-30 ಜನರಿಗೆ ಪ್ರಸಾದ. ನಮ್ಗೇನು ಯಾವ ಆಶ್ರಮ, ಯಾವ ಗುರು, ಯಾವ ದೇವರು ಎಲ್ಲಾನು ನೀರ್ ನಿಂತಂತದ. ಇದು ಶುದ್ಧ ಬ್ರಹ್ಮ ಪೀಠ. ಏನಿಲ್ಲ, ಸ್ವಚ್ಛ ಬಯಲಿರ್ಬೇಕು. ನಮ್ಮ ಸತ್ಸಂಗದ ಜನ ಎಲ್ಲಿ ನಡೀತದ ಅಲ್ಲಿ ಅಗದಿ ಬಯಲಾಗಿ ಆನಂದ ಹೊಂದಬೇಕಷ್ಟೇ. ಅದೇ ಕ್ಷೇತ್ರ ಇದೇ ಕ್ಷೇತ್ರ ಅಂತ ನಮ್ಗೇನು ಇಲ್ಲ, ಎಲ್ಲ ಒಂದೇ ನಮಗ್. ಅದ್ರದ್ದು ಅಡ್ರೆಸ್ ನಮ್ಮ ಗಂಗಾಧರ್ ಜಾಲಿಮಂಚಿ ಗುರುಗಳದರಲ್ಲಿ. ಗುರುಗಳೇ ನಂಬರ್ ಬರ್ಕೊಂಡಿರೇನ್ರಿ ಇವ್ರದು? ಗಂಗಾಧರ್ ಗುರುಗಳೇ ಬರ್ಕೊಳ್ರಿ, ಹೇಳ. ಇವ್ರ ನಂಬರ್ 984555 44026. 984555 44026.
ನೀವೇನ್ ಮಾಡ್ಬೇಕು, ಬೆಂಗಳೂರಾಗ ಇವ್ರು ನಮ್ಮವ್ರು ಯಾರು ಬಂದಿರ್ತಾರಲ್ಲ, ಕಲ್ಯಾಣಪ್ಪ ಅವರು, ಕೊಟ್ರಾಯಿ ಅವರು, ಎಲ್ಲರೂ ಏನ್ ಹಿರಿಯರು ಬಂದಿರ್ತಾರಲ್ಲ, ಬಂದಾಗ ಏನ್ ಮಾಡ್ಬೇಕು, ನಮ್ಮ ನಾಗರತ್ನಮ್ಮನು ಮೇಲೆ ಬರ್ತಿರ್ತಾರ. ಮೋಸ್ಟ್ಲಿ ಈ 2 ಸಾರಿ ಆಯ್ತು ನಾಗರತ್ನಮ್ಮ ಅವ್ರು ನಮಗ ಆಫರ್ ಮಾಡ್ಲಿಕ್ಕತ್ತಾರ ಬೆಂಗಳೂರಿಗೆ ಹೋದಾಗ ಬರ್ರಿ ಹೋಗೋಣ ಅಂತ. ನಾವು ಹೋಗಿಲ್ಲ. ಈಗ 3ನೇ ಸಾರಿ ಬಿಟ್ಟೇವಂತಂದ್ರ ಎಂದು ಕರೆಯಂಗಿಲ್ಲ ಅವ್ರು. ಹಂಗಾಗ್ಯದ ಈಗ. ಅದಕ್ಕೆ ಏನಾಗ್ಯದ, ನಾವು ನೆಕ್ಸ್ಟ್ ಟೈಮ್ ಬರ್ತೀವಿ, ಎಲ್ಲರೂ ಸೇರಿ ಜಿಗಣಿಗೆ ಹೋಗಿ ಅಲ್ಲಿ ಕರಿಬಸಪ್ಪ ಅಂತೇಳಿ ನಮ್ಮ ಫ್ರೆಂಡ್ ಅದಾರ, ಅವರು ಯೋಗ ಗುರುಗಳದಾರ ಅಲ್ಲಿ ಜಿಗಣಿಯಾಗ. ನೀವು ಎಲ್ಲರೂ ಸೇರಿ ಈ ಗುರುಗಳ ಹತ್ರ ಹೋಗೋಣ, ಶಿವರಾಜ್ ಗುರುಗಳಿಗೆ ಹೋಗಿ ಭೇಟಿ ಆಗೋಣ. ಅವ್ರದ್ದು ಏನು ವ್ಯವಸ್ಥೆ ಅದ ಅಲ್ಲಿ ಒಂದ್ಸಾರಿ ಎಲ್ಲ ನೋಡ್ಕೊಳ್ಳೋಣ. ವಾರ್ಷಿಕೋತ್ಸವಕ್ಕ ಅನುಕೂಲ ಇತ್ತು ಅಂತಂದ್ರೆ, ನಮಗೆಲ್ಲ ಕನ್ಫರ್ಮ್ ಚಂದ ಅನಿಸ್ತು ಅಂತಂದ್ರ ಅಲ್ಲೇ ಮಾಡೋಣ. ಹೆಣ್ಮಕ್ಳಿಗೆ ಇಳ್ಕೊಳಕ ರೂಮ್ ಅದಾವನ್ರಿ ಅಲ್ಲಿ? ಏನಿಲ್ಲ, ಹೆಣ್ಮಕ್ಳು ಸ್ನಾನ ಮಾಡಿ ಬಟ್ಟಿ ಬದಲಾಯಿಸ್ಲಕ್ ಒಂದು ಮರಿ ಆಗಂತದ್ 1-2 ರೂಮ್ ಇದ್ರೆ ಸಾಕು. ಹೆಣ್ಮಕ್ಳು ಏನು ಎಲ್ಲಿ ಬೇಕಲ್ಲಿ ಹೆಂಗ್ ಬೇಕಂಗಿರ್ತೀವಿ. ಹೆಣ್ಮಕ್ಳಿಗೆ ಒಂದು ಸೇಫ್ಟಿ ಇತ್ತಂದ್ರೆ ಮುಗಿದು ಹೋಗ್ಬಿಡ್ತು, ಮತ್ತಿನ್ನೇನಿಲ್ಲ. ಆಯ್ತಾಯ್ತಾಯ್ತು. ನೀರು ಒಳಗಡೆ ಎಲ್ಲ ನೆಲ್ಲಿ ಎಲ್ಲ ಹೊರಗಡೆ ಬರುವಂಗೆಲ್ಲ ಬೋರ್ ಹಾಕಿ ಒಳಗಡೆ ನೀರು ಬಂದ್ಬಿಟ್ಟಿದೆ. ಬಹಳ ಸಂತೋಷಪ್ಪ, ಬಹಳ ಊರ್ ಹೊರಗಡೆ ಇದೆ, ಊರ್ ಒಳಗಡೆ ಇಲ್ಲ, ಊರ್ ಹೊರಗಡೆ ಇದೆ. ಅದು ಜಿಗಣಿ ಬರೋದು ಅವಶ್ಯಕತೆ. ಬಿಡದಿಗೆ ಬಂದು ಸಾಕು. ಬಿಡದಿಗೆ 4 ಕಿಲೋಮೀಟರ್. ಬಿಡದಿಗೆ ಅದು ನಿತ್ಯಾನಂದರ ಆಶ್ರಮಕ್ಕ ಹೋಗ್ಬೋದ, ನೋಡ್ಬೋದ ಅಲ್ಲಿ ಬಿಡ್ತಾರೊಳಗ? ಇಲ್ಲ ಈಗ. ಈಗ ಇದು ಅವರು ಇಟ್ಕೊಟ್ಟಿದ್ದಾರಲ್ಲ. ಹೌದೇನ್ರಿ? ಈಗ ಅದು ಬಂದ್ ಮಾಡ್ಬಿಟ್ರೆ? ಅಮೆರಿಕ ಹೋಗ್ಯಾರ. ನೋಡ್ರಿ, ಅಲ್ಲಿ ಬಿಡ್ತಿದ್ರ ಅಂದ್ರೆ ಅಲ್ಲಿನೂ ಒಳಗೆಲ್ಲ ಅಡ್ಡಾಡಿ ಬರ್ಬೇಕು. ಏನೇನ್ ವ್ಯವಸ್ಥೆ ಮಾಡ್ಯಾರ, ಆಶ್ರಮಗಳು ನೋಡ್ಬೇಕು. ಏನ್ ಮಾಡ್ಬೇಕು, ಎಲ್ಲ ಹಿಂಗೆ ಒಂದೊಂದ್ ಸಾರಿ ಒಂದೊಂದ್ ಏನೇನೋ ಆತಿರ್ತಾವ. ಅಮ್ಮ ಇವ್ರ ತಪ್ಪಿರ್ತಾವ, ಅಮ್ಮ ಅವ್ರ ತಪ್ಪಿರ್ತಾವ, ಏನೇನೋ ಆತಿರ್ತಾವ. ಎಲ್ಲ ಹಿಂಗೆ ವೈಭವ ಚಂದ ನಡೆದದ್ದು ಈ ಜಗತ್ತಿನೊಳಗ. ಬಹಳ ಚಲೋ ಮಾಡ್ಲಕ್ ಹೋದ್ರೂ ಏನಾರ ಹೊಲಸಾಗ್ತದ, ಬಹಳ ಕೆಟ್ಟ ಮಾಡ್ಲಕ್ ಹೋದ್ರೂ ಯಾವ್ದನ್ನು ಹೆಚ್ಚು ಮಾಡ್ಲಕ್ ಹೋಗ್ಬಾರ್ದು. ಇದು ಮೀಡಿಯಂನಾಗ ಹೋಗ್ಬೇಕಿದೆ ಜಗತ್ನಾಗ. ಬಹಳ ಓವರ್ ಆಯ್ತು ಅಂತಂದ್ರೆ ಒಳ್ಳೇದನ್ನು ತಡ್ಕೊಳ್ಳಲ್ಲ, ಕೆಟ್ಟದನ್ನು ತಡ್ಕೊಳ್ಳಲ್ಲ ಈ ಜಗತ್ತು. ಮೀಡಿಯಂದಾಗ ಹೋಗ್ಬೇಕು. ಆಯ್ತು, ಬಿಡದಿ ಅಂದ್ರೆ ನಾವ್ ಎಲ್ಲಿ ಇಳಿಬೇಕು ಹೇಳ್ರಿ ಮೊದಲು? ಅಲ್ಲ, ಟ್ರೈನ್ ಎಲ್ಲಿ ಸ್ಟೇಷನ್? ಬಿಡದಿ ಅಂತ ಸ್ಟೇಷನ್ ಅದ ಏನದು? ನಮ್ಗ ಧರ್ಮಾವರಂ, ಅನಂತಪುರಂ ಅವು ಇವೇ ಬರ್ತಾವ ನಮಗ್ ಬೆಂಗಳೂರಿಗೆ ಬರ್ಬೇಕಾದ್ರ. ಬೆಂಗಳೂರಿಗೆ ಮೊದಲು ಬರ್ಬೇಕು. ಬೆಂಗಳೂರಿಗೆ ಬಂದು ಬಿಡದಿಗೆ ಬಸ್ ಅವ, ಟ್ರೈನ್ ಅವ ರೀ? ಎಷ್ಟು ಕಿಲೋಮೀಟರ್, ಎಷ್ಟು ತಾಸು? ಅಷ್ಟೇನಾ? ಬೆಂಗಳೂರ್ಲಿಂತ ಬಿಡದಿಗೆ 35 ಕಿಲೋಮೀಟರ್. ಬಿಡದಿಗೆ ಬಂದ ಮೇಲೆ ಮುಂದೆ ಆಯ್ತಾಯ್ತು. ಬಿಡದಿ ತನಕ ಬಂದು ಸೇರ್ತೀವಿ. ವಾರ್ಷಿಕೋತ್ಸವ ಬೆಂಗಳೂರಾಗ ಬಿಡದಾಗ ಮಾಡ್ಬೋದಲ್ರಿ? ನಮ್ ಇವ್ರಿಗೆ ಕೇಳಕತ್ತೇನೆ, ಇವರೆಲ್ಲ ಉಳಿದವ್ರಿಗೆ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಬೆಂಗಳೂರಿಗೆ ಯಾರು ಹೋಗ್ತೀರಿ? ನಮ್ಮ ಮಾಂತೇಶ್ ಅವರು ಯಾರ್ಯಾರು ಹೋಗಿರ್ತೀರಿ ಅಲ್ಲಿ ಹೋದಾಗ ಒಂದ್ ಸ್ವಲ್ಪ ಈ ಗುರುಗಳಿಗೆ ಭೇಟಿಯಾಗಿ ಮಾತಾಡಿಸಿ ಒಂದ್ಸಾರಿ ಎಲ್ಲ ಒಂದ್ಸಾರಿ ವಿಸಿಟ್ ಮಾಡ್ಕೊಂಡ್ ಬರ್ರಿಪ್ಪ. ಒಳ್ಳೇದು. ಇವರು ಗಂಗಾಧರ್ ಜಾಲಿಮಂಚಿ ಗುರುಗಳು, ಸಬ್ ಇನ್ಸ್ಪೆಕ್ಟರ್. ಇವರು ನಮ್ಮಲ್ಲಿರೋ ಎಲ್ಲ ಪೊಲೀಸರಾಗೆ ಟಾಪ್ ರ್ಯಾಂಕ್ ಪೊಲೀಸ್ ಅವರು. ರಿಟೈರ್ ಆಗ್ಯಾರ. ಬಹಳ ದೊಡ್ಡ ಹಿರಿಯರು ಅದಾರ ಅವ್ರು. ಎಲ್ಲ ಉಪನಿಷತ್ತುಗಳು ಎಕ್ಸ್ಪರ್ಟ್ ಅವ್ರು. ಎಲ್ಲ ಉಪನಿಷತ್ತುಗಳು ಹೇಳ್ತಾರ. ಅಂತವ್ರು ಬರ್ತಾರ. ಅಂತವ್ರು ನಿಮ್ಮ ಮನೆಗೆ, ನಿಮ್ಮ ಆಶ್ರಮಕ್ಕೆ ಬರೋದೇ ಒಂದ್ ದೊಡ್ಡ ಪುಣ್ಯ. ಜಗದ್ಗುರುಗಳಿದ್ದಂಗ ಅವ್ರು ನಮಗ್. ಬ್ರಹ್ಮರ್ಷಿಗಳು. ಅದೇ ನಮ್ಮವ್ರದ್ದು ಹಿರಿತನ, ದೊಡ್ಡ ಗುಣ ಇದು ನಮ್ಮವ್ರದೆಲ್ಲ. ನನಗಿಂತ ಕಿರಿಯರಿಲ್ಲ ಅಂತಾರ. ಕಿರಿಯರಿಗಿಂತ ಕಿರಿಯರು ಅಷ್ಟೇ, ಹಂಗೆ ಇರ್ಬೇಕು.
ಬಹಳ ಅದು ಸಂತೋಷ. ಒಳ್ಳೆ ಒಂದು ವಾರ ಇಷ್ಟೊಂದು ಬರ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ಟೈಮ್ ಕೇಳಿ ನಾವೆಲ್ಲ ಚೆಕ್ ಮಾಡ್ಕೊತೀವಿ. ಗುರುವೇ ಅಲ್ಲಿ ಎಷ್ಟು ದಿನ ಇರ್ತೀರಿ ಏನ್ ಇರ್ತಂತ ಅದಕ್ಕೆಲ್ಲ ಕಂಪ್ಲೀಟ್ ಮಾಡ್ಕೊತೀವಿ. 1 or 2 days ಅಷ್ಟೇ, ಬಹಳ ದಿನ ಇರಲ್ಲ. ಯಾವಾಗಾರ ಅಲ್ಲಿ ಬಂದ್ರು ಭೇಟಿಯಾಗಿ ಬರ್ತಾರ ನಮ್ಮವರು. ಎಲ್ಲರೂ ಹೋಗ್ರಿ, ಬೆಂಗಳೂರಿಗೆ ಹೋದಾಗ ಬಿಡದಿಗೆ ಹೋಗಿ ಅಲ್ಲಿ ಶಿವರಾಜ್ ಗುರುಗಳಿಗೆ ಭೇಟಿಯಾಗಿ ಬರ್ರಿ. ಎಲ್ಲ ಅಲ್ಲಿ ಚಿಕ್ಕಿರಪ್ಪ ಅಂತೇಳಿ ಕಮಿಷನರ್ ಅದಾರ, ಅಲ್ಲಿ ಶಂಕರಾನಂದ ಆಶ್ರಮದಾಗ ಕಾರ್ಯಕ್ರಮ ಅದ, ಅದು ಒಂದು ಅಟೆಂಡ್ ಆರಿ. 5ನೇ ತಾರೀಕು ಅದ, ಇವತ್ತು 4ನೇ ತಾರೀಕ. 1ನೇ ತಾರೀಕ್ಲಿಂತ ಚಾಲು ಆಗ್ಯದ ಜ್ಞಾನ ಜ್ಯೋತಿ ಏನ್ ಅಂತಾರ ನೋಡ್ರಿ. ಅದಕ್ಕೆ ಬೆಂಗಳೂರಾಗೆ ಈಗ 1ನೇ ತಾರೀಕ್ಲಿಂತ ಚಾಲು ಆಗ್ಯದ ಗೀತಾ ಜಯಂತಿ ಅಂತ. ಸಾಧ್ಯ ಆದ್ರೆ ನಾಳೆ ಹೋಗ್ಲಕತ್ತೀರೇನ್ರಿ ಗಂಗಾಧರ್ ಜಾಲಿ ಮಂಚಿ ಅವರು? ಹೋದ್ರೆ ಸರಿ. ಏನ್ ಮಾಡ್ಬೇಕು? ಒಂದು ಹಾರ ಮತ್ತು ಒಂದು ಶಾಲ್ ಯಾರಿಗೆ? ಡಾಕ್ಟರ್ ಆನಂದ್ ಅವರಿಗೆ ಹೊಚ್ಚಬೇಕು. ಅವರು ಪುಸ್ತಕ ಬಿಡುಗಡೆ ಸಮಾರಂಭ ಶುದ್ಧ ಬ್ರಹ್ಮಜ್ಞಾನ ಪೀಠದ ವತಿಯಿಂದ ನಮಗೆ ಕಳಿಸ್ಯಾರ ಅಂತೇಳಿ ನಮ್ಮ ಪೀಠದ ವತಿಯಿಂದ ನೀವು ಅಲ್ಲಿ ಅದು ಮಾಡ್ಬೇಕು. ಒಬ್ರು ಯಾರೇ ಹೋಗ್ಬೇಕು. ಶಿವರಾಜ್ ಗುರುಗಳು ನೀವು ಇಬ್ರು ಕೂಡ್ಯಾರೆ ಹೋಗ್ರಿ, ಇಲ್ಲ ಒಬ್ರೇ ಯಾರೇ ಹೋಗ್ರಿ. ಅದ್ರದ್ದೇನ್ ಅಮೌಂಟ್ ಅದ ಈಗ ನಾವು ಕೊಡ್ತೀವಿ. ಒಂದು ಶಾಲು, ಒಂದು ಹಾರ, ಒಂದು ಬೊಕ್ಕೆ, ಏನಾರ ಒಂದು ಸ್ವೀಟ್ ಗೀಟ್ ಕೊಡ್ತಿದ್ರೆ ಕೊಡ್ರಿ. ಅವ್ರಿಗೆ ಏನ್ ಕೊಡ್ತೀರಿ ಕೊಡ್ರಿ, ಸ್ವೀಟು ಅಥವಾ ಒಂದು ಹೂವಿಂದು ಗುಚ್ಚ ಏನಾರ ಅವ್ರ ಕೈಯಾಗ ಕೊಟ್ಟು ಅವ್ರಿಗೆ ಪರಿಚಯ ಮಾಡ್ಕೊಂಡು ಬರ್ರಿ. ಅವ್ರದೆಲ್ಲ ಅಡ್ರೆಸ್ ಶಂಕರಾನಂದ ಆಶ್ರಮದ್ದು ನಂಬಲ್ಲಿ ಅಡ್ರೆಸ್ ಅದ, ಕೊಡ್ತೀನಿ. ನೀವಿಬ್ರು ಮಾತಾಡ್ಕೊಂಡು ಜೊತೆಯಾಗ್ಯಾರೆ ಹೋರಿ, ಒಬ್ರೇ ಹೋರಿ. ಇಲ್ಲ ಇನ್ನೊಬ್ರು ಅದಾರ ಅಶೋಕ್ ಮೋದಿ ಅಂತ, ಅವರು ಬರ್ತಾರೆ ನಿಮ್ ಜೊತೆಗೆ ಬೇಕಿದ್ರೆ. ಎಲ್ಲರೂ ಜ್ಞಾನ ಜ್ಯೋತಿ ಏನ ಹೇಳ್ತಾರ ನೋಡ್ರಿ, ನಾನು ನಿಮಗ್ ಕಳಿಸ್ತೀನಿ. ಅದ ಜ್ಞಾನ ಭಾರತಿ. ಜ್ಞಾನ ಭಾರತಿಯಲ್ಲೇ ಬರ್ತದ. ಅವ್ರ ಲೊಕೇಶನ್ ಹಾಕಂದ್ರು ಹಾಕಿಬಿಡ್ತಾರೆ. ಡಾಕ್ಟರ್ ಆನಂದ್ ಅವ್ರಿಗೆ ಶುದ್ಧ ಬ್ರಹ್ಮಜ್ಞಾನ ಪೀಠ ಇನಾಮದಾರು ರಾಯಚೂರವರು ನಮ್ಗೆ ಹೇಳ್ಯಾರ, ನಿಮ್ಗೆ ಭೇಟಿಯಾಗಿ ನಿಮ್ಗ ಬುಕ್ ಬಿಡುಗಡೆ ಸಮಾರಂಭದಲ್ಲಿ ನಿಮಗೆ ನಾವು ಸನ್ಮಾನ ಮಾಡ್ಬೇಕಂತ. ಆ ಆಶ್ರಮದೊಳಗ ಸ್ವಾಮೀಜಿ ಆಗ್ಲಕ್ಕ ನಮಗ ಅವರು ಬಹಳ ಪ್ರಯತ್ನ ಮಾಡ್ಲಕತ್ತಾರ. ನೀವು ಬಂದು ಇಲ್ಲಿ ಇದ್ದು ಬಿಡ್ರಿ, ರಿಟೈರ್ ಆಗಿ 6 ತಿಂಗಳಾಯ್ತು, ಈ ಕಡೆ ಬಂದಿಲ್ಲ, ಅಲ್ಲಿ ಏನ್ ಮಾಡ್ಲಕತ್ತೀರಿ ನೀವು ಅಂತ ಕೇಳಕತ್ತಾರ. ಅಲ್ಲಿ ಎಲ್ಲಾ ಗ್ರಂಥಗಳದಾವ. ಅವ್ರ ತಂದೆಯವರೇ ಸ್ವಾಮೀಜಿ, ಪ್ರಬೋಧಾನಂದ ಸ್ವಾಮೀಜಿ ಅಂತ. ಅವರೆಲ್ಲ ಬುಕ್ಗಳು ಬರೆದು ಸಂಗ್ರಹ ಇಟ್ಟಾರ. ಅಲ್ಲಿ ಬೇಕಿದ್ರೆ ಖರೀದಿನೂ ಮಾಡಬಹುದು. ದೊಡ್ಡ ದೊಡ್ಡ ಕಾರ್ಯಕ್ರಮ ನಡೀತಾವ. ಜ್ಞಾನ ಭಾರತಿಗೆ ಹೋಗಿ ಕಾರ್ಯಕ್ರಮ ಅಟೆಂಡ್ ಆಗಿ ಡಾಕ್ಟರ್ ಆನಂದ್ ಅವರಿಗೆ ನೀವೇನ್ ಮಾಡ್ಬೇಕು? ಅಲ್ಲಿ ಗೀತಾ ಮಾತೆ ಅಂತೇಳಿ ಅವ್ರ ಸಿಸ್ಟರ್ ಅದಾರ, ಆನಂದನ್ ಸಿಸ್ಟರ್. ಎಲ್ಲ ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸದ ಎಕ್ಸ್ಪರ್ಟ್ ಅದಾರ ಗೀತಾ ಮಾತೆ. ಆ ಗೀತಾ ಮಾತೆಗೂ ಗೌರವಿಸ್ರಿ. ಬೇಕಿದ್ರೆ 2 ಶಾಲು 2 ಹಾರ ಒಯ್ದು ಹಾಕಿದ್ರು ಏನು ತೊಂದರೆ ಇಲ್ಲ. ಇಬ್ಬರಿಗೆ ಗೌರವಿಸ್ರಿ. ಇಬ್ರು ಬ್ರದರ್ ಸಿಸ್ಟರ್ಸ್ ಅದಾರ. ಅವ್ರು ಹಾಕಿ ಅವ್ರಿಗೆ ಒಂದಿಷ್ಟು ಹಾರ, 2 ಶಾಲ್ ಒಯ್ರಿ, ಬೇಕಿದ್ರೆ ಏನ್ ತೊಂದರೆ ಇಲ್ಲ. ಅವ್ರಿಬ್ಬರಿಗೆ ಗೌರವಿಸ್ರಿ. ಗೀತಾ ಮಾತೆ ಮತ್ತು ಡಾಕ್ಟರ್ ಆನಂದ್, ಹಲ್ಲಿನ ಡಾಕ್ಟರ್, ಡೆಂಟಿಸ್ಟ್ ಅದರ. ಅವರೆಲ್ಲ ಲೌಕಿಕ ಇದ್ದು ಆಧ್ಯಾತ್ಮಿಕದೊಳಗ ಉನ್ನತೀಕರಣ ಮಹಿಳಾ ಪೀಠ ಮಾಡ್ಕೊಂಡಾರವ್ರು. ಎಲ್ಲ ಲೇಡೀಸ್ ಕರ್ಕೊಂಡು ಅವ್ರ ಆಧ್ಯಾತ್ಮ ಸಾಧನೆ ಮಾಡ್ತಾರೆ. ಗೀತಾ ಮಾತೆ, ಭಗವದ್ಗೀತೆ, ಉಪನಿಷತ್ತು, ಮುಖೋದ್ಗತ ಅವರಿಗೆಲ್ಲ. ಅವ್ರ ತಂದೆ ಪ್ರಬೋಧಾನಂದ ಅಂತ. ಅದು ಶಂಕರಾನಂದ ಆಶ್ರಮ ಜ್ಞಾನ ಭಾರತಿ. ಹೋಗಿ ಅಟೆಂಡ್ ಆಗಿ ಅದೇನ್ ಮಾಡ್ತೀರಿ ಅದ್ರ ಅಡ್ರೆಸ್ ಅದು ನಂಬಲ್ಲಿ ಅದ, ಕೊಡ್ತೀನಿ. ಡಾಕ್ಟರ್ ಆನಂದ್ ನಂಬರ್ ಕೊಡ್ತೀನಿ, ಫೋನ್ ಮಾಡ್ರಿ. ಅವರಿಗೆ ನಾನೇ ಬರ್ಬೇಕು ಅಂತ ಭಯಂಕರ ಅಪೇಕ್ಷೆ ಅದ. ಅದು ಕೂಡಿಸಿ ಕೊಟ್ಟಾಗ ಹೋಗೋಣ ಅಲ್ಲಿಗೆ ಬಂದಾಗ. ಅದರ ಸಲುವಾಗಿ ಹೋಗೋದು ಬರೋದು ನಮಗ ಆರೋಗ್ಯಕ್ಕ ಇವೇನತ್ತವ. ಒಂದ್ ಸಾರಿ ಎಲ್ಲರೂ ಹೋಗಿ ಬಂದೇವು ಅಂದ್ರೆ 8 ದಿನ ಸುಧಾರಿಸಲ್ಲ ನಮಗ್. ಹಿಂಗಾಗಿ ಸ್ವಲ್ಪ ನಾವು ಜರ್ನಿ ಬಹಳ ಕಡಿಮೆ, ಅನಾವಶ್ಯಕ ಜರ್ನಿ ಮಾಡಂಗಿಲ್ಲ. ಅಲ್ಲಿ ಯಾರು ಸಮೀಪ ಇರ್ತೀರಿ ಹೋಗಿ. ನಾಳೆ 5ನೇ ತಾರೀಕು ಮುಂಜಾನೆ 10:30 ಸುಮಾರಿಗೆ ಇರ್ತದಂತ ಕಾರ್ಯಕ್ರಮ. ಹೋಗ್ಲಕ್ಕ ಯಾರಿಗಾಗ್ತದ ನೋಡಿ ಸ್ವಲ್ಪ ನನ್ನ ಕನ್ಫರ್ಮ್ ಮಾಡ್ರಿ. ಮುಂದೆ ಏನ್ ಮಾಡ್ಬೇಕು ಹೇಳ್ತೀನಿ, ನಂಬರ್ ಅದು ಕೊಡ್ತೀನಿ. ಓಕೆ. ಮತ್ತೇನ್ ಮಂಗಳಾರತಿ ಮಾಡ್ತಾರೆ ನೋಡ್ರಿ. ಟೈಮ್ ಸುಮ್ಮನೆ 8-9 ತನ ಹಿಂಗೆ ಏನೋ ಮಾತಾಡ್ಕೊತ ಕೂತ್ ಬಿಡ್ತೀವಿ. ಆಮೇಲೆ ಟೈಮ್ ಆಯ್ತು ಅಂತ ಹೇಳಿ ಒಬ್ರಿಗೊಬ್ರು ಅನ್ಕೋತ್ಕೊಂಡಿರ್ತೀವಪ್ಪ. ನಾಳೆ ಬುಕ್ ಬಿಡುಗಡೆ
ಶಂಕರಾನಂದ ಆಶ್ರಮಕ್ಕೆ ಬೆಂಗಳೂರಿಗೆ ಹೋದ್ರ ಚಿಕ್ಕಿರಪ್ಪ ಅವ್ರು ಅಲ್ಲೇ ಸಿಗ್ತಾರೆ ನಿಮಗ. ಚಿಕ್ಕಿರಪ್ಪ ಅವರೇ ಶಂಕರಾನಂದ ಆಶ್ರಮದ್ದು ಹೆಡ್. ಅದಕ್ಕೆ ಅದೇನಂತೀರಿ, ಆರ್ಗನೈಸರ್, ಮೇನ್ ಆರ್ಗನೈಸರ್ ಅವರು, ಮ್ಯಾನೇಜ್ಮೆಂಟ್ ಕಮಿಟಿ. ಶಿವರಾಜ್ ಗುರುಗಳೇ ಈಗ ಗಂಗಾಧರ ಸ್ವಾಮಿ ನಂಬರ್ ಹೇಳಿದ್ರಿ. ಗಂಗಾಧರ್ ಗುರುಗಳೇ ನಂಬರ್ ತೋರಿ, ನಂಬರ್ ಕೇಳ್ರಿ ಅವ್ರಿಗೆ. 720-468-7242. ನಾವು ಬೆಳಗ್ಗೆ ಬುದ್ಧಿ ನಾನು 8 ಗಂಟೆ 9 ಗಂಟೆ ಹೊತ್ತಿಗೆ ನಾನು ಜ್ಞಾನ ಭಾರತಿ ಹತ್ರ ಇರ್ತೀನಿ. ನಾನು ಅವ್ರಿಗೆ ಫೋನ್ ಮಾಡಿ ಹೋರಿ, ಟೈಮ್ ಯಾವಾಗ ಚಾಲು ಆಗ್ತದ ನೋಡ್ರಿ. ಅವ್ರದ್ದು ಗೀತಾ ಜಯಂತಿ ಅಂದ್ರೆ ಈಗ ಇಡೀ ದಿವಸ 2-3 ಸೆಷನ್ಸ್ ಮಾಡ್ತಿರ್ತಾರ. 10:30 11 ಸುಮಾರಿ ಕಾರ್ಯಕ್ರಮ ಚಾಲು ಆಗ್ತದ ಅಂದಾರ. ಅವ್ರಿಗೆ ಕೇಳಿ ನಿಮ್ ಟೈಮ್ ಸೆಟ್ ಮಾಡ್ಕೊಂಡು ಹೋರಿ. ಎಲ್ಲಿ ಹೋಗ್ಬೇಕು, ಹೆಂಗ್ ಹೋಗ್ಬೇಕು ನಿಮ್ಗೆ ಗೊತ್ತು. ನನಗೆ ಗೊತ್ತಿಲ್ಲ ಜ್ಞಾನ ಭಾರತಿ ಹೆಂಗ್ ಹೋಗ್ಬೇಕಂತ. ಕೇಳ್ರಿ ಅವ್ರ ಶಾಲು ಹಾರ ತಗೊಂಡು ಅವ್ರಿಬ್ಬರಿಗೆ ಗೀತಾ ಮಾತೆಗೆ ಮತ್ತ ರಾಯಚೂರು ಇನಾಮದಾರ್ ಸ್ವಾಮೀಜಿ ನಿಮಗೆ ಸನ್ಮಾನ ಮಾಡಕ್ ಹೇಳ್ಯಾರ ಅಂತ ಹೇಳಿ ಶುದ್ಧ ಬ್ರಹ್ಮಜ್ಞಾನ ಪೀಠದ ವತಿಯಿಂದ ಎಲ್ಲರೂ ಸೇರಿ ನಾವು ಮಾಡ್ಲಕತ್ತೀವಿ ಅಂತ ಹೇಳ್ರಿ. ರಾಯಚೂರು ಅವ್ರು ಹೇಳ್ಯಾರ ಅಂತ ಹೇಳಿ ಅನೌನ್ಸ್ ಮಾಡಿಸಿ ಹೋಗಿ ಇದು ಮಾಡ್ರಿ. ನಿಮ್ಗೆ ಅವೇನು ಬುಕ್ ಪ್ರಿಂಟ್ ಮಾಡಿದ್ದು ನಿಮ್ಗೊಂದೊಂದು ಕಾಪಿ ಕೊಡ್ತಾರ, ತಗೊಳ್ರಿ, ಓದ್ರಿ, ಒಳ್ಳೇದಾಗಲಿ. ಮಂಗಳಾರತಿ ಮಾಡೋದಾಯ್ತಾ, ಏನ್ ಮಾಡ್ಬೇಕಿನ್ನ? ಮಾಡ್ಬೇಕಾ? ಸಂಕ್ಷಿಪ್ತ ಮಾಡಿಬಿಡ್ರಿ, ಪೂರ್ಣಮದ ಪೂರ್ಣಮಿದಂ ಅಂತ ಮುಗಿಸ್ಬಿಡ್ರಿ. ಎಲ್ಲ ಗುರುಗಳಿಗೂ ಶರಣ ಶರಣ. ಎಲ್ಲ ಶುದ್ಧ ಬ್ರಹ್ಮರಿಗೆ ಶರಣೋ ಶರಣ. ಗುರುಗೂ ಶರಣೋ ಶರಣಾರ್ಥಿ ಬುದ್ಧಿ ಶರಣೋ ಶರಣಾರ್ಥಿ. ಶರಣೋ ಶರಣ.